ಎಲ್ಲರಿಗೂ ನಮಸ್ಕಾರ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಪ್ರಯುಕ್ತ ಮಂಥನ ಮೈಸೂರು ವೈಚಾರಿಕ ವೇದಿಕೆ ಪ್ರಸ್ತುತಪಡಿಸುತ್ತಿರುವ ಸ್ವರಾಜ್ಯ 75 ಉಪನ್ಯಾಸ ಮಾಲಿಕೆಗೆ ನಾನು ಡಾಕ್ಟರ್ ಹರ್ಷವರ್ಧನ್ ಮಂಥನ ಮೈಸೂರಿನ ಪರವಾಗಿ ನಿಮಗೆಲ್ಲ ಸ್ವಾಗತ ಕೋರುತ್ತೇನೆ. ಈ ಉಪನ್ಯಾಸ ಮಾಲಿಕೆಯ ಮೊದಲನೇ ಉಪನ್ಯಾಸ ಶ್ರೀ ಅರವಿಂದರ ಶ್ರೇಷ್ಠ ಕೃತಿ ಭಾರತದ ಮರುಹುಟ್ಟು ಅಥವಾ ಇಂಡಿಯಾಸ್ ರೀಬರ್ತ್. ಈ ಕೃತಿಯ ಬಗ್ಗೆ ಉಪನ್ಯಾಸ ನೀಡುವವರು ಶ್ರೀ ಡಾಕ್ಟರ್ ನಂದನ್ ಪ್ರಭು. ಕಾರ್ಯಕ್ರಮದ ಮೊದಲಿಗೆ ಶ್ರೀ ಶೇಷನ್ ಅವರಿಂದ ಗಣಪತಿ ಸ್ತೋತ್ರ. ಹಲೋ, ಶೇಷನ್ ಕೇಳಿಸ್ತಾ ಇದೆ? ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣಾನಾನ್ತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋಧಿಭಿಃ ಶ್ರೀರಸಾದನಂ. ಓಂ ಮಹಾಗಣಾಧಿಪತಯೇ ನಮಃ. ನಿಶುಸೀದ ಗಣಪತೆ ಗಣೇಶತ್ವಾಮಾಹುರ್ವಿಪ್ರಾಥಮಂ ಕವೀನಾಂ ನರಿತೆ ತ್ವಕ್ರಿಯತೆ ಕಿಂಚನಾರೆ ಮಹಾ ಅರ್ಕಂ ಮಗವಂಚಿತ್ರಮರ್ಚ ಅಭಿಜ್ಞಾನೋ ಭಗವನ್ನಾಥಮಾನಾಂ ಸಖೇ ಹೋ ದಿವಸುಪತೆ ಸಖೀನಾಂ ರಣಂ ಕೃತಿರಣಕೃತ್ ಸತ್ಯ ಸುಷ್ಮಾ ಚಿದಾ ಭಕ್ತೇರಾಯೇ ಅಸ್ಮಾನ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಸ್ವಸ್ತಿ. ಧನ್ಯವಾದಗಳು ಶೇಷನ್. ಈಗ ಸ್ವರಾಜ್ಯ 75 ಉಪನ್ಯಾಸ ಮಾಲಿಕೆಯ ವಿವರಣೆಯನ್ನು ನಮಗೆ ಶ್ರೀ ಪೃಥ್ವಿಯವರು ನೀಡಲಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಾವು ಈ ಸಂಜೆ ಮಂಥನ ವೈಚಾರಿಕ ವೇದಿಕೆ ಆಯೋಜಿಸಿರುವ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಸೇರಿದ್ದೇವೆ. ಮಂಥನ ವೇದಿಕೆ ಪ್ರಾರಂಭವಾಗಿದ್ದು 1983ರಲ್ಲಿ. ಉಪನ್ಯಾಸ, ಸಂವಾದ, ಚರ್ಚೆ, ಪುಸ್ತಕ ಬಿಡುಗಡೆ ಈ ರೀತಿಯ ಹಲವಾರು ಬೌದ್ಧಿಕ ವೈಚಾರಿಕ ಚಟುವಟಿಕೆಗಳ ಮೂಲಕ ಸಮಾಜವನ್ನು ಜಾಗೃತಗೊಳಿಸುವ ಕಾರ್ಯವನ್ನು ಮಾಡುತ್ತಾ ಬಂದಿದೆ. ಮಂಥನ ಮೈಸೂರು ಕಳೆದೊಂದು ದಶಕದಿಂದ ಮೈಸೂರಿನ ವೈಚಾರಿಕ ವಲಯದಲ್ಲಿ ಸಕ್ರಿಯವಾಗಿರುವ ವೇದಿಕೆ. ಪ್ರತಿ ವರ್ಷವೂ ಕೂಡ ಬೇರೆ ಬೇರೆ ವಿಷಯಗಳ ಮೇಲೆ 2-3 ವೈಚಾರಿಕ ಕಾರ್ಯಕ್ರಮಗಳನ್ನ ನಿರಂತರವಾಗಿ ನಡೆಸ್ತಾ ಬಂದಿದೆ. ಈ ವರ್ಷ 2 ವಿಶೇಷಗಳು. ಮೊದಲನೇದು ಭಾರತೀಯ ಸ್ವಾತಂತ್ರ್ಯದ ಸುವರ್ಣ ಮಹೋತ್ಸವ. ಈ ಆಗಸ್ಟ್ 15ಕ್ಕೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷಗಳಾಯಿತು. ಎರಡನೇ ವಿಶೇಷ ಅಂದ್ರೆ ಆಗಸ್ಟ್ 15 ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ದಿನ ಮಾತ್ರವಲ್ಲ, ಮಹರ್ಷಿ ಅರವಿಂದರ ಜನ್ಮದಿನ ಕೂಡ ಹೌದು. ಆಗಸ್ಟ್ 15, 2021 ಶ್ರೀ ಅರವಿಂದರ 150ನೇ ಜಯಂತಿ. 1872ರಲ್ಲಿ ಕೋಲ್ಕತ್ತಾದಲ್ಲಿ ಜನಿಸಿದ ಅರವಿಂದರು ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮದ ಮತ್ತು ಆಧ್ಯಾತ್ಮಿಕ ವಲಯದಲ್ಲಿ ಬಹಳ ಆಳವಾದ ಪ್ರಭಾವವನ್ನು ಬೀರಿದವರು. ಪೀಳಿಗೆಯಿಂದ ಪೀಳಿಗೆಗೆ ಇವತ್ತಿಗೂ ಕೂಡ ಭಾರತೀಯ ಜನಮಾನಸದಲ್ಲಿ ಅರವಿಂದರ ಚಿಂತನೆ, ವಿಚಾರಗಳ ಪ್ರಭಾವ ಹೆಚ್ಚುತ್ತಲೇ ಇದೆ. ಸ್ವಾತಂತ್ರ್ಯದ ಸುವರ್ಣ ಮಹೋತ್ಸವದ ಈ ಸಂದರ್ಭದಲ್ಲಿ ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸವನ್ನು ತಿಳಿಸುವ ಮತ್ತು ಭಾರತೀಯ ಚಿಂತನೆಯನ್ನು, ಭಾರತೀಯ ಪ್ರಜ್ಞೆಯನ್ನ ಮತ್ತೆ ಜಾಗೃತಿಗೊಳಿಸುವ ದಿಕ್ಕಿನಲ್ಲಿ ಒಂದು ಹೆಜ್ಜೆಯೇ ಈ ಸ್ವರಾಜ್ಯ 75 ಉಪನ್ಯಾಸ ಮಾಲಿಕೆ. ಈ ಉಪನ್ಯಾಸ ಮಾಲಿಕೆಯ ಮೊದಲ ಉಪನ್ಯಾಸ ಭಾರತದ ಮರುಹುಟ್ಟು, ಶ್ರೀ ಅರವಿಂದರು. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ನನ್ನ ಈ ಪ್ರಾಸ್ತಾವಿಕ ನುಡಿಗಳನ್ನ ಮುಗಿಸ್ತೇನೆ. ಧನ್ಯವಾದಗಳು ಪೃಥ್ವಿ. ಅರವಿಂದರ ಭಾರತದ ಮರುಹುಟ್ಟು ಎಂಬ ಮೇರು ಕೃತಿಯ ಬಗ್ಗೆ ವಿಶ್ಲೇಷಿಸಲು ಹಾಗೂ ಪರಾಮರ್ಶಿಸಲು ಆಳವಾದ ಅಧ್ಯಯನದ ಅಗತ್ಯವಿದೆ. ಅರವಿಂದರ ಈ ವಿಚಾರಗಳನ್ನು ಆಳವಾಗಿ ತಿಳಿದುಕೊಂಡಿರುವವರು ಶ್ರೀ ಡಾಕ್ಟರ್ ನಂದನ್ ಪ್ರಭು ಅವರು. ಡಾಕ್ಟರ್ ನಂದನ್ ಪ್ರಭು ಅವರು ಪ್ರಖ್ಯಾತ ಮಣಿಪಾಲ್ ಕಾಲೇಜಿನಲ್ಲಿ ನಿರ್ವಹಣಾ ಶಾಸ್ತ್ರದ ಸಹ ಪ್ರಾಧ್ಯಾಪಕರಾಗಿದ್ದಾರೆ.
ಶೈಕ್ಷಣಿಕ ಕ್ಷೇತ್ರದಲ್ಲಿ 30 ವರ್ಷಕ್ಕೂ ಹೆಚ್ಚಿನ ಅನುಭವವುಳ್ಳ ಶ್ರೀ ನಂದನ್ ಪ್ರಭು ಅವರು 15ಕ್ಕೂ ಹೆಚ್ಚಿನ ವಿಷಯಗಳನ್ನು ವಿದ್ಯಾರ್ಥಿಗಳಿಗೆ ಬೋಧಿಸಿದ್ದಾರೆ. ಲೆಕ್ಕಶಾಸ್ತ್ರ, ಹಣಕಾಸು ಹಾಗೂ ಸಂಸ್ಥಾ ನಡವಳಿಕೆಯಲ್ಲಿ ಇವರ ವಿಷಯಾಸಕ್ತಿ. ಇಂಥವರ ಉಪನ್ಯಾಸದಲ್ಲಿ ಭಾಗಿಯಾಗಿರುವುದು ನಮ್ಮ ಸೌಭಾಗ್ಯ. ಈಗ ಶ್ರೀ ಡಾಕ್ಟರ್ ನಂದನ್ ಪ್ರಭುರವರನ್ನು ವಿಷಯದ ಕುರಿತಂತೆ ಮಾತನಾಡಲು ಕೋರಿಕೊಳ್ಳುತ್ತೇನೆ. ಎಲ್ರಿಗೂ ನಮಸ್ಕಾರ. ಯಾವ ವಿಚಾರದ ಬಗ್ಗೆ ನಾನು ಮಾತನಾಡ್ತೇನೋ ಅದರ ಬಗ್ಗೆ ಕೇಳುಗರೆಲ್ಲರಿಗೂ ಕೂಡ ಖಚಿತತೆ ಇರಲಿ ಅನ್ನುವ ದೃಷ್ಟಿಯಿಂದ ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಅನ್ನು ಕೂಡ ರೂಪಿಸಿದ್ದೇನೆ. ಅದನ್ನ ಈಗ ಸ್ಕ್ರೀನ್ ನಲ್ಲಿ ಶೇರ್ ಮಾಡ್ತೇನೆ. ಹಾಗಾಗಿ ನಾನು ಮಾತನಾಡ್ತಾ ಇರುವ ಸಂದರ್ಭದಲ್ಲಿ ಯಾವ ವಿಚಾರದ ಬಗ್ಗೆ ನಾನು ಹೇಳ್ತಾ ಇದ್ದೇನೆ ಅನ್ನೋದರ ಕುರಿತ ಸ್ಪಷ್ಟತೆ ಎಲ್ರಿಗೂ ಬರಲಿ ಅನ್ನೋದು ಇದರ ಉದ್ದೇಶ. ಒಂದೇ ನಿಮಿಷ. ಈ ಸ್ಲೈಡ್ ಕಾಣ್ತಾ ಇದೆ ಅಲ್ವಾ? ಕಾಣ್ತಾ ಇದೆ. ಆಯ್ತು. ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ ಮತ್ತು ಶ್ರೀ ಅರವಿಂದರ ಕುರಿತು ವಿಚಾರಗಳನ್ನ ನಿಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ವಿನಂತಿಸಿದ್ದಕ್ಕೆ ನನ್ನ ಕೃತಜ್ಞತೆಯನ್ನ ಮೊದಲೇ ನಿಮಗೆ ಸಮರ್ಪಿಸ್ತೇನೆ. ಶ್ರೀ ಅರವಿಂದರ ವ್ಯಕ್ತಿತ್ವ ಮತ್ತು ವಿಚಾರಗಳ ಕುರಿತು ಮಾತನಾಡುವುದು ಒಂದು ಸಂತೋಷದ ವಿಚಾರವೇ. ಶ್ರೀ ಅರವಿಂದರು 1947 ಆಗಸ್ಟ್ 15 ಸ್ವಾತಂತ್ರ್ಯದ ಮುನ್ನಾ ದಿನ ಆಗಸ್ಟ್ 14 ಭಾರತದ ಸ್ವಾತಂತ್ರ್ಯದ ಮಹತ್ವದ ಬಗ್ಗೆ ಒಂದು ಉಪನ್ಯಾಸವನ್ನ ಬರೆದ್ರು. ಅದನ್ನ ತಿರುಚುರಾಪಳ್ಳಿಯ ಆಕಾಶವಾಣಿ ನಿಲಯದಿಂದ ಓದಲಾಯಿತು. ಆ ಭಾಷಣದಲ್ಲಿ ಶ್ರೀ ಅರವಿಂದರು ಅವರ 5 ಕನಸುಗಳ ಬಗ್ಗೆ ಅವರು ಪ್ರಸ್ತಾಪ ಮಾಡ್ತಾರೆ. ಈ 5 ಕನಸುಗಳನ್ನ ನಾವು ಅರ್ಥ ಮಾಡಿಕೊಂಡ್ರೆ ಭಾರತದ ಮರುಹುಟ್ಟು ಅನ್ನೋದರ ಅರ್ಥ ಏನು ಅನ್ನೋದು ನಮ್ಗೆ ಸ್ಪಷ್ಟವಾಗುತ್ತೆ. ಭಾರತದ ಮರುಹುಟ್ಟು ಅನ್ನುವ ಶೀರ್ಷಿಕೆಯ ಈ ಕೃತಿ ನೇರವಾಗಿ ಶ್ರೀ ಅರವಿಂದರೇ ಬರೆದದ್ದಲ್ಲ. ಆದ್ರೆ ಅವರ ಶಿಷ್ಯರಲ್ಲಿ ಒಬ್ಬರಾಗಿದ್ದಂತಹ ಸುಜಾತ ನಹರ್ ಮತ್ತು ಅವರ ಜೊತೆಗೆ ಸಹಕಾರಿಯಾಗಿ ಫ್ರಾನ್ಸ್ ದೇಶದಿಂದ ಬಂದಿದ್ದಂತಹ ಇತ್ತೀಚೆಗೆ ಕೆಲವು ವರ್ಷಗಳ ಹಿಂದೆ ಪದ್ಮಶ್ರೀ ಪುರಸ್ಕೃತರಾದ ಮತ್ತು ಇವತ್ತಿಗೂ ಕೊಯಮತ್ತೂರಿನಲ್ಲಿ ವಾಸವಾಗಿರುವಂತಹ ಇತಿಹಾಸಕಾರ ಶ್ರೀ ಮಿಶೆಲ್ ಡೆನಿನೋ ಇಬ್ರಿಬ್ರು ಸೇರಿ ಸುಮಾರು 2000-2003 ಅವಧಿಯಲ್ಲಿ ಈ ಪುಸ್ತಕದ ಸಂಕಲನವನ್ನ ಮಾಡಿದ್ರು. ಈ ಪುಸ್ತಕ ಏನು ಅಂತ ಕೇಳಿದ್ರೆ ಶ್ರೀ ಅರವಿಂದರ ರಾಷ್ಟ್ರೀಯ ವಿಚಾರಗಳ ಸಂಕಲನ ಅಂತ ನೇರವಾಗಿ ಹೇಳ್ಬೋದು. ಆ ಪುಸ್ತಕದ ಶೀರ್ಷಿಕೆ ಇಂಗ್ಲಿಷ್ ನಲ್ಲಿ ಈ ರೀತಿ ಇದೆ, ಇಂಡಿಯಾಸ್ ರೀಬರ್ತ್ ಫ್ರಮ್ ದ ರೂಯಿನ್ಸ್ ಆಫ್ ದ ವೆಸ್ಟ್ ಅಂತ ಇದೆ. ಪಶ್ಚಿಮದ ಭಗ್ನಾವಶೇಷಗಳಿಗಿನಿಂದ ಭಾರತದ ಮರುಹುಟ್ಟು ಅಂತ ಕನ್ನಡದಲ್ಲಿ ಅದನ್ನ ಅನುವಾದ ಮಾಡಿದ್ದಾರೆ. ಮೈಸೂರಿನ ಅದಿತಿ ಪ್ರಕಾಶನದಿಂದ ಅದು ಕನ್ನಡಕ್ಕೆ ಅನುವಾದಗೊಂಡು ಪ್ರಕಾಶಿತವಾಗಿದೆ. ಆ ಅದಿತಿ ಪ್ರಕಾಶನ ಎಲ್ಲಿದೆ ಅಂತೇಳಿ ಮೈಸೂರಿಗೆ ಬಂದು ನಾನು ಹುಡುಕಿ ಹೋಗಿದ್ದೆ. ಒಂದು ಮನೆ ಇದೆ ಅಲ್ಲಿ ಅಷ್ಟೇ, ಆದ್ರೆ ನೇರವಾಗಿ ಅಲ್ಲಿ ಯಾವುದೇ ಚಟುವಟಿಕೆಯನ್ನು ಆ ರೀತಿ ನಡೀತಾ ಇಲ್ಲ. ಮಿಶೆಲ್ ಡೆನಿನೋ ಅವರ ಸ್ಪಿರಿಚುವಲ್ ಮೆಂಟರ್ ಆಗಿದ್ದಂತಹ ಮತ್ತು ಶ್ರೀ ಅರವಿಂದರ ಜೊತೆಗಿದ್ದಂತಹ ಯೋಗಿನಿ ಆದ ಶ್ರೀಮಾತೆಯವರ ಶಿಷ್ಯರಾದ ಸತ್ಪ್ರೇಮ್ ಅವರ ಪುಸ್ತಕಗಳ ಪ್ರಕಟಣೆಗಾಗಿ ಹುಟ್ಟಿಕೊಂಡಂತಹ ಒಂದು ಪ್ರಕಾಶನ. ಅದು ಅಷ್ಟೇ, ಒಂದು ಅಡ್ರೆಸ್ ಇತ್ತಲ್ಲಿ, ಅದು ಮೈಸೂರಿನಲ್ಲೇ ಇತ್ತು. ಆ ಮನೆಗೂ ಹೋಗಿದ್ದೆ ನಾನು. ದೇಶಾದ್ಯಂತ ಮತ್ತು ವಿಶ್ವಾದ್ಯಂತ ಸತ್ಪ್ರೇಮ್ ಅವರ ಕೃತಿಗಳು ಶ್ರೀ ಅರವಿಂದರ ವಿಚಾರದ ಕುರಿತಂತೆ ಮತ್ತು ಶ್ರೀಮಾತೆಯವರ ವಿಚಾರಗಳ ಕುರಿತಂತೆ ಈ ವಿಳಾಸದ ಮುಖಾಂತರ ಪ್ರಕಾಶಿತವಾದವು. ಅವರ 1947 ಆಗಸ್ಟ್ 14 ಈ ಉಪನ್ಯಾಸದಲ್ಲಿ ಭಾರತದ ಸ್ವಾತಂತ್ರ್ಯದ ಮಹತ್ವದ ಬಗ್ಗೆ ಮಾತನಾಡ್ತಾ ಅವರು 5 ಕನಸುಗಳ ಬಗ್ಗೆ ಹೇಳ್ತಾರೆ.
ಇವತ್ತಿನ ಉಪನ್ಯಾಸದಲ್ಲಿ ಭಾರತದ ಮರುಹುಟ್ಟಿನ ಕುರಿತಾದ ಶ್ರೀ ಅರವಿಂದರ ವಿಚಾರ ದರ್ಶನವನ್ನ ಅವರ ಈ 5 ಕನಸುಗಳ ಮೂಸೆಯಲ್ಲಿ ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನ ಮಾಡೋಣ. ಆಲ್ ಇಂಡಿಯಾ ರೇಡಿಯೋ ತಿರುಚಿರಾಪಳ್ಳಿ ಇದರ ವಿನಂತಿಯ ಮೇರೆಗೆ ಒಂದು ಸಂದೇಶವನ್ನ ಶ್ರೀ ಅರವಿಂದರು ಆಗಸ್ಟ್ 15ರ ಸಂದರ್ಭಕ್ಕೆ ಅನುಗುಣವಾಗಿ ಕೊಡ್ತಾರೆ. ಆಗಸ್ಟ್ 14ಕ್ಕೆ ಅದನ್ನ ತಿರುಚಿರಾಪಳ್ಳಿಯ ಆಕಾಶವಾಣಿ ನಿಲಯ ಅದು ಆ ಸಂದೇಶವನ್ನ ಪ್ರಕಾಶಿಸುತ್ತೆ. ಆ ಸಂದೇಶದಲ್ಲಿ ಮೊಟ್ಟ ಮೊದಲು ಅವರು ಶ್ರೀ ಅರವಿಂದರು ಈ ರೀತಿ ಪ್ರಸ್ತಾಪ ಮಾಡ್ತಾರೆ. ಅವರ ಜನ್ಮದಿನ ಮತ್ತು ಭಾರತದ ಸ್ವಾತಂತ್ರ್ಯ ಎರಡರ ಬಗ್ಗೆ ಅವರು ಈ ವಾಕ್ಯವನ್ನ ಬರೀತಾ ಆ ಉಪನ್ಯಾಸವನ್ನ ಆ ಸಂದೇಶವನ್ನ ಪ್ರಾರಂಭ ಮಾಡ್ತಾರೆ. ಐ ಟೇಕ್ ದಿಸ್ ಕೋಇನ್ಸಿಡೆನ್ಸ್, ಯಾವುದನ್ನ ಅವರ ಜನ್ಮದಿನ ಮತ್ತು ಸ್ವಾತಂತ್ರ್ಯ ದಿನ ಒಂದೇ ಆಗಿರುವ ಹೊರನೋಟದ ತಥಾಕಥಿತ ಕಾಕತಾಳೀಯವಾದಂತ ಘಟನೆ ಏನಿದೆ ಅದನ್ನ ಒಂದು ದೈವಿ ಉದ್ದೇಶ ಮತ್ತು ದೈವಿ ಇಚ್ಛೆಯ ಮುದ್ರೆ ಅಂತ ನಾನು ಭಾವಿಸ್ತೇನೆ ಅಂತ ಅವರು ಪ್ರಾರಂಭ ಮಾಡ್ತಾರೆ. ಐ ಟೇಕ್ ದಿಸ್ ಕೋಇನ್ಸಿಡೆನ್ಸ್ ನಾಟ್ ಆಸ್ ಎ ಫಾರ್ಚುನಿಯಸ್ ಆಕ್ಸಿಡೆಂಟ್ ಬಟ್ ಆಸ್ ದಿ ಸ್ಯಾಂಕ್ಷನ್ ಅಂಡ್ ಸೀಲ್ ಆಫ್ ದಿ ಡಿವೈನ್ ಫೋರ್ಸ್. ಈಗ ನೇರವಾಗಿ ಅವರ ಮೊದಲ ಕನಸಿನ ಬಗ್ಗೆ ಅವ್ರೇನ್ ಬರೆದ್ರು ಅನ್ನೋದನ್ನ ನೋಡೋಣ. ಆ ಇಡೀ ಸಂದೇಶವನ್ನ ನಾನೀಗ ಓದ್ತಾ ಇಲ್ಲ, ಆದ್ರೆ ಆ ಆಯ್ದ ವಾಕ್ಯಗಳ ಸುತ್ತ ವ್ಯಾಖ್ಯಾನ ಮಾಡುವ ಪ್ರಯತ್ನವನ್ನ ಮಾಡ್ತೇನೆ. ಇದು ಅವರದೇ ವಾಕ್ಯ, ಆ ಸಂದೇಶದಲ್ಲಿ ಇದ್ದ ವಾಕ್ಯ. ದ ಫಸ್ಟ್ ಆಫ್ ದೀಸ್ ಡ್ರೀಮ್ಸ್ ವಾಸ್ ಎ ರೆವಲ್ಯೂಷನರಿ ಮೂವ್ಮೆಂಟ್ ವಿಚ್ ವುಡ್ ಕ್ರಿಯೇಟ್ ಎ ಫ್ರೀ ಅಂಡ್ ಯುನೈಟೆಡ್ ಇಂಡಿಯಾ. 1872ರಂದು ಜನಿಸಿದ ಶ್ರೀ ಅರವಿಂದರು ಅವರ 7 ವರ್ಷದ ವಯಸ್ಸಿಗೆನೆ ಅವರ ತಂದೆ ಶ್ರೀ ಕೃಷ್ಣಧರ ಘೋಷರು ಅವರನ್ನ ಇಂಗ್ಲೆಂಡಿಗೆ ವಿದ್ಯಾಭ್ಯಾಸಕ್ಕೆ ಅಂತ ಕಳಿಸ್ತಾರೆ. ಸುಮಾರು 14 ವರ್ಷಗಳ ಕಾಲ ಇಂಗ್ಲೆಂಡಿನಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿದಂತಹ ಶ್ರೀ ಅರವಿಂದರು ಯುರೋಪಿನ ಬಹುತೇಕ ಪ್ರಮುಖ ಭಾಷೆಗಳ ಸಾಹಿತ್ಯವನ್ನ ಅಧ್ಯಯನ ಮಾಡ್ತಾರೆ, ಇತಿಹಾಸವನ್ನ ಅಧ್ಯಯನ ಮಾಡ್ತಾರೆ, ವಿಜ್ಞಾನವನ್ನ ಅಧ್ಯಯನ ಮಾಡ್ತಾರೆ. 1893ಕ್ಕೆ ಭಾರತಕ್ಕೆ ವಾಪಸ್ ಆಗ್ತಾರೆ. 1893ರಲ್ಲಿ 2 ವಿಶೇಷ ಘಟನೆಗಳು ಆಗಿದ್ವು ಅನ್ನೋದನ್ನ ನಾವು ನೆನಪಿಸ್ಕೊಳ್ಬೇಕು. ಮೊದಲನೇದು 1893ನೇ ಇಸ್ವಿಯಲ್ಲಿ ಭಾರತದಿಂದ ಮುಂಬೈನಿಂದ ಸ್ವಾಮಿ ವಿವೇಕಾನಂದರು ಪಾಶ್ಚಾತ್ಯ ದೇಶಗಳಿಗೆ ತೆರಳುತ್ತಾರೆ. ಅದೇ ಇಸ್ವಿಯಲ್ಲಿ ಶ್ರೀ ಅರವಿಂದರು ಪಾಶ್ಚಾತ್ಯ ದೇಶದಿಂದ ಭಾರತಕ್ಕೆ ಅದೇ ಮುಂಬೈ ಮುಖಾಂತರ ಬರ್ತಾರೆ. ಒಂದು ರೀತಿಯಲ್ಲಿ ಭಾರತದಿಂದ ಪಾಶ್ಚಾತ್ಯ ದೇಶಗಳಿಗೆ ಸಂದೇಶದ ರೂಪದಲ್ಲಿ ಸ್ವಾಮಿ ವಿವೇಕಾನಂದರು ಹೋದ್ರೆ, ಬ್ರಿಟನ್ನಿಂದ ಪಾಶ್ಚಿಮಾತ್ಯ ದೃಷ್ಟಿಕೋನವನ್ನ, ಪಾಶ್ಚಿಮಾತ್ಯ ಶಿಕ್ಷಣದಿಂದ ಭೂಷಿತರಾಗಿ ಪಾಶ್ಚಿಮಾತ್ಯವೇ ಪ್ರಾಚ್ಯವನ್ನ, ಭಾರತವನ್ನ ಅರ್ಥ ಮಾಡಿಕೊಳ್ಳಬೇಕು ಅಂತ ಬರ್ತಾ ಇದೆ ಅನ್ನುವ ಹಾಗೆ ಶ್ರೀ ಅರವಿಂದರು ಭಾರತದ ಪದಾರ್ಪಣವನ್ನ ಮಾಡ್ತಾರೆ. ಆದ್ರೆ ಭಾರತದ ಬಗ್ಗೆ ಅವ್ರಿಗೇನು ಗೊತ್ತಿರೋದಿಲ್ಲ. ಪಾಶ್ಚಿಮಾತ್ಯ ಸಾಹಿತ್ಯವನ್ನ, ಪಾಶ್ಚಿಮಾತ್ಯ ಜೀವನವನ್ನ, ಅಲ್ಲಿಯ ಸಂಸ್ಕೃತಿಯನ್ನ ಅವರು ಅಡೆದು ಕೊಡ್ದಿರ್ತಾರೆ. 1893ನೇ ಇಸ್ವಿಗೆ ಭಾರತಕ್ಕೆ ಕಾಲಿಟ್ಟ ನಂತರ ಗುಜರಾತ್ನ ಬರೋಡಾದ ಸಯಾಜಿರಾವ್ ಗಾಯಕ್ವಾಡ್ನ ಸಂಸ್ಥಾನದಲ್ಲಿ ಅವರು ಸಯಾಜಿರಾವ್ ಅಲ್ಲಿಯ ಮಹಾರಾಜನಾಗಿದ್ದಂತಹ ಮಹಾರಾಜ ಗಾಯಕ್ವಾಡ್ನ ಆಹ್ವಾನದ ಮೇರೆಗೆ ಅವರಿಗೆ ಸಹಾಯಕರಾಗಿ ಅವರು ಸೇರ್ತಾರೆ ಆತನ ಸಂಸ್ಥಾನದಲ್ಲಿ. ಮುಂದಿನ 13 ವರ್ಷಗಳ ಕಾಲ ಅಲ್ಲಿದ್ದೇ ಅವರು ಭಾರತವನ್ನ ಅರ್ಥ ಮಾಡಿಕೊಳ್ಳುವಂತಹ ದೀರ್ಘ ತಪಸ್ಸನ್ನ ಮಾಡ್ತಾರೆ. ಮಹಾರಾಜ ಸಯಾಜಿರಾವ್ ಗಾಯಕ್ವಾಡನಿಗೆ ಸಹಾಯ ಮಾಡುವುದರ, ಆತನ ಕಾರ್ಯಭಾರದಲ್ಲಿ ಸಹಾಯ ಮಾಡುವುದರ ಜೊತೆಗೇನೆ ಬಂಗಾಲಿಯನ್ನ ಕಲಿತಾರೆ, ಸಂಸ್ಕೃತವನ್ನ ಕಲಿತಾರೆ, ಮರಾಠಿಯನ್ನ ಕಲಿತಾರೆ, ಹಿಂದಿಯನ್ನ ಕಲಿತಾರೆ, ಭಾರತೀಯ ಸಾಹಿತ್ಯವನ್ನ, ಇತಿಹಾಸವನ್ನ ಅಧ್ಯಯನ ಮಾಡ್ತಾರೆ, ಭಾರತವನ್ನ ಅರ್ಥ ಮಾಡ್ಕೊಳ್ತಾರೆ. 1905ನೇ ಇಸ್ವಿಯಲ್ಲಿ ವಂಗಭಂಗ ಆದ ನಂತರ ಬಂಗಾಳಕ್ಕೆ ಅವರ ಕೆಲಸಕ್ಕೆ ರಾಜೀನಾಮೆಯನ್ನ ಕೊಟ್ಟು ಅಲ್ಲಿ ರಾಷ್ಟ್ರ ಜಾಗೃತಿಯ ಪರ್ವದಲ್ಲಿ ಪಾಲ್ಗೊಳ್ಳುವುದಕ್ಕಾಗಿ ಅಲ್ಲಿಗೆ ತೆರಳುತ್ತಾರೆ, ಬಂಗಾಳಕ್ಕೆ. ಅಲ್ಲಿಯ ಒಂದು ಕಾಲೇಜಿನಲ್ಲಿ ಅವರು ಪ್ರಮುಖ ಸ್ಥಾನವನ್ನ ಪಡ್ಕೊಳ್ತಾರೆ. ಜೊತೆಗೆ ರಾಷ್ಟ್ರೀಯ ಪತ್ರಿಕೆಗಳನ್ನ ಪ್ರಾರಂಭ ಮಾಡ್ತಾರೆ. ಕರ್ಮಯೋಗಿನ್, ವಂದೇ ಮಾತರಂ,
ಇತ್ಯಾದಿ ನಾನಾ ಪತ್ರಿಕೆಗಳನ್ನ ಪ್ರಾರಂಭ ಮಾಡ್ತಾರೆ. ಅದರ ಜೊತೆಗೇನೆ 1893ರಿಂದ 1905 ಹೊತ್ತಿನಲ್ಲೇ ಮುಂಬಯಿಯಿಂದ ಪ್ರಕಟವಾಗ್ತಾ ಇದ್ದಂತ ಹಿಂದೂ ಪ್ರಕಾಶ್ ಅನ್ನುವ ಪತ್ರಿಕೆಯಲ್ಲಿ ರಾಷ್ಟ್ರ ಜಾಗೃತಿಗೆ ಸಂಬಂಧಪಟ್ಟ ಲೇಖನಗಳನ್ನು ಕೂಡ ಅವರು ಬರೆದು ಭಾರತವನ್ನ ಜಾಗೃತಗೊಳಿಸುವಂತಹ ಪ್ರಯತ್ನವನ್ನು ಮಾಡಿದ್ರು. ಆಗ ಭಾರತದ ಸ್ವಾತಂತ್ರ್ಯಕ್ಕೆ ವೇದಿಕೆಯಾಗಿದ್ದಂತಹ ಸ್ವಾತಂತ್ರ್ಯ ಹೋರಾಟಕ್ಕೆ ವೇದಿಕೆಯಾಗಿದ್ದಂತಹ ಕಾಂಗ್ರೆಸ್ಸಿನ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ ಬಂಗಾಳಕ್ಕೆ ಹೋದ ನಂತರ. ಆದ್ರೆ ಆಗಿನ ಕಾಂಗ್ರೆಸ್ ಬ್ರಿಟಿಷರ ಜೊತೆಗೆ ಅದು ಹಲ್ಲು ಚಾಚ್ತಾ, ಮಂಡಿಯೂರಿ, ಕೈ ಚಾಚಿ, ಒಬ್ಬ ಭಿಕ್ಷುಕನ ಹಾಗೆ ನಾವು ನಿಮ್ಮ ಅಡಿಯಲ್ಲೇ ಇರ್ತೇವೆ, ಜೀವನವನ್ನ ಸಾಕ್ತೇವೆ, ಆದ್ರೆ ಭಾರತೀಯರಾದ ನಾವು ಒಳ್ಳೆ ಜೀವನವನ್ನ ನಡೆಸುವುದಕ್ಕೆ ನಮಗೆ ಅಲ್ಲಿ ಇಲ್ಲಿ ನೀವು ಸ್ಥಾನ ಕೊಡಿ ಅಂತ ಪೆಟಿಷನ್ಸ್ ಅನ್ನ ಮಾತ್ರ, ಅಫಿಡವಿಟ್ಗಳನ್ನ ಮಾತ್ರ ಬ್ರಿಟಿಷ್ ಸರ್ಕಾರಕ್ಕೆ ಸಲ್ಲಿಸ್ತಾ ಇರೋದನ್ನ ನೋಡಿ ಒಂದು ರೀತಿಯಲ್ಲಿ ಕೆರಳಿದಂತಹ ಶ್ರೀ ಅರವಿಂದರು ನಮಗೇನಾದ್ರೂ ಬೇಕಾಗಿದ್ರೆ ಬ್ರಿಟಿಷ್ ಅಂತರ್ಗತವಾಗಿರುವಂತಹ ಅವರ ಜೊತೆಗಿನ ಸಹಜೀವನ ಅಲ್ಲ, ಭಾರತಕ್ಕೆ ಬೇಕಾಗಿರುವುದು ಪೂರ್ಣ ಸ್ವರಾಜ್ಯ ಅನ್ನುವ ಘೋಷಣೆಯನ್ನ ಮೊಟ್ಟ ಮೊದಲು ಮಾಡ್ತಾರೆ. ಭಾರತದಲ್ಲಿ ಪೂರ್ಣ ಸ್ವಾತಂತ್ರ್ಯದ ಘೋಷಣೆಯನ್ನ, ಪೂರ್ಣ ಸ್ವರಾಜ್ಯದ ಘೋಷಣೆಯನ್ನ ಮಾಡಿದ ಮೊದಲ ರಾಷ್ಟ್ರೀಯ ಚಿಂತಕ ಶ್ರೀ ಅರವಿಂದರು. ಅವರ ಜೊತೆಗೆ ಲೋಕಮಾನ್ಯ ತಿಲಕರು ಕಾಂಗ್ರೆಸ್ಸಿನ ಆಗಿನ ಕಾಲದ ಚಟುವಟಿಕೆಗಳಲ್ಲಿ ಸೇರಿಕೊಳ್ತಾರೆ. ಶ್ರೀ ಅರವಿಂದರು ಮತ್ತು ಲೋಕಮಾನ್ಯ ತಿಲಕರು ಸೇರಿ ಕಾಂಗ್ರೆಸ್ ಅನ್ನ ಬ್ರಿಟಿಷರ ಅಡಿಯಾಳಾಗಿರುವಂತಹ ಒಂದು ಸಂಸ್ಥೆಗಿಂತ ಮೇಲೇರಿಸಿ ಸ್ವಾತಂತ್ರ್ಯ ಹೋರಾಟದ ಅಗ್ರಗಣ್ಯ ಸಂಸ್ಥೆಯಾಗಿ ರೂಪಿಸಿದ ಇಬ್ಬರು ಮಹನೀಯರು. ಲೋಕಮಾನ್ಯ ತಿಲಕರು ಮತ್ತು ಶ್ರೀ ಅರವಿಂದರ ದೃಷ್ಟಿಕೋನ ಅದು ಸಂಪೂರ್ಣವಾಗಿ ರಾಷ್ಟ್ರೀಯ ದೃಷ್ಟಿಕೋನವಾಗಿತ್ತು. ಆದ್ರೆ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಒಂದು ಕ್ರಾಂತಿ ಕಾರ್ಯವನ್ನ ಎಬ್ಬಿಸಬೇಕು ಅಂತ ಶ್ರೀ ಅರವಿಂದರು ಭಾವಿಸಿದ್ರು. ಅದಕ್ಕಾಗಿಯೇ ಆ ಕ್ರಾಂತಿ ಕಾರ್ಯದ ಬೀಜವನ್ನ ಬಂಗಾಳದಲ್ಲಿ ಅವರು ಬಿತ್ತುತ್ತಾರೆ. ನಾವು ಹಲವಾರು ಮಂದಿ ಕ್ರಾಂತಿಕಾರಿಗಳ ಬಗ್ಗೆ ಕೇಳಿರಬಹುದು. ಪ್ರಫುಲ್ಲ ಚಾಕಿ, ರಾಮ್ ಪ್ರಸಾದ್ ಬಿಸ್ಮಿಲ್, ಆ ನಂತರ ಬಂದ ಚಂದ್ರಶೇಖರ್ ಆಜಾದ್, ಭಾಗಾ ಜತೀನ್, ಇವರೆಲ್ಲರೂ ಕೂಡ ಚಂದ್ರಶೇಖರ್ ಆಜಾದ್ ಅಲ್ಲ, ಆದ್ರೆ ಭಾಗಾ ಜತೀನ್, ಆ ನಂತರ ಅನುಶೀಲನ ಸಮಿತಿಯ ಸಂಸ್ಥಾಪಕರಾದಂತಹ ಅನುಶೀಲನ ಸಮಿತಿಯ ನೇತೃತ್ವವನ್ನು ವಹಿಸಿದಂತಹ ರಾಮ್ ಪ್ರಸಾದ್ ಬಿಸ್ಮಿಲ್, ಪ್ರಫುಲ್ಲ ಚಾಕಿ ಇತ್ಯಾದಿ ಕ್ರಾಂತಿಕಾರಿಗಳೆಲ್ಲ ಶ್ರೀ ಅರವಿಂದರಿಂದ ಪ್ರೇರಿತರಾಗಿದ್ದರು. ಶ್ರೀ ಅರವಿಂದರ ಸೋದರರಾಗಿದ್ದಂತಹ ಬಾರೀಂದ್ರ ಕುಮಾರ್ ಘೋಷ್ ಅವರು ಒಂದು ಯುಗಾಂತರ ಅನ್ನುವ ಪತ್ರಿಕೆಯನ್ನ ನಡೆಸಲಿಕ್ಕೆ ಪ್ರಾರಂಭ ಮಾಡಿದ್ರು. ಕ್ರಾಂತಿಕಾರ್ಯದ ಉದ್ಘೋಷ ಆ ಯುಗಾಂತರ ಪತ್ರಿಕೆಯ ಮುಖಾಂತರ ಹೊರಹೊಮ್ಮಲಿಕ್ಕೆ ಪ್ರಾರಂಭ ಆಯಿತು. ವಂದೇ ಮಾತರಂ ಪತ್ರಿಕೆಯ ಮುಖಾಂತರ ರಾಷ್ಟ್ರೀಯ ಸ್ವಾತಂತ್ರ್ಯ ಹೋರಾಟಕ್ಕೆ ಬೇಕಾಗಿರುವಂತಹ ವೈಚಾರಿಕ ದರ್ಶನವನ್ನ, ಆಧ್ಯಾತ್ಮಿಕ ತಳಪಾಯವನ್ನ, ದೇಶ ಅಂದ್ರೆ ಏನು, ರಾಷ್ಟ್ರ ಅಂದ್ರೆ ಏನು ಅನ್ನುವ ಕುರಿತಾದಂತಹ ದಿಕ್ಸೂಚಿಯನ್ನ ಶ್ರೀ ಅರವಿಂದರು ನೀಡ್ತಾರೆ. 1910ನೇ ತಾರೀಕಿನ ಹೊತ್ತಿಗೆ, 10ನೇ ಇಸ್ವಿಯ ಹೊತ್ತಿಗೆ ಅವರು ಸ್ವಾತಂತ್ರ್ಯ ಹೋರಾಟಕ್ಕೆ ಬೇಕಾಗಿರುವಂತಹ ಕ್ರಾಂತಿ ಕಾರ್ಯಕ್ಕೆ ಒಂದು ಅಡಿಪಾಯವನ್ನ ಹಾಕಿರ್ತಾರೆ. ದೇಶಾದ್ಯಂತ ವಂಗಭಂಗದ ಚಳುವಳಿಯ ನಂತರ ಮತ್ತು ವಂದೇ ಮಾತರಂ ಗೀತೆಯ ಪ್ರಭಾವದಿಂದಾಗಿ 1905ರಿಂದ 1910ರ ತನಕ ಬಹುದೊಡ್ಡ ಮಟ್ಟದಲ್ಲಿ ರಾಷ್ಟ್ರ ಜಾಗೃತಿ ಆಗಿರುತ್ತೆ. ಶ್ರೀ ಅರವಿಂದರ ಆಧ್ಯಾತ್ಮಿಕ ದೃಷ್ಟಿ ಯಾವ ರೀತಿ ಇತ್ತು ಅಂದ್ರೆ, ಅವರು ಸ್ಥಾಪಿಸಿದಂತಹ ಈ ಕ್ರಾಂತಿ ಕಾರ್ಯದ ಅಲೆಗಳು ಇನ್ನು ಸಾಗರದೋಪಾದಿಯಲ್ಲಿ ಅದು ಬೆಳೆಯಲಿಕ್ಕಿದೆ, ವೃಕ್ಷದೋಪಾದಿಯಲ್ಲಿ ಬೆಳೆಯಲಿಕ್ಕಿದೆ ಅನ್ನೋದು ಅವರಿಗೆ ಖಚಿತವಾಗಿತ್ತು. ಅದರ ಪರಿಣಾಮವಾಗಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವುದು ಸೂರ್ಯನ ಬೆಳಕಿನಷ್ಟು ನಿಶ್ಚಿತ ಅನ್ನೋದು ಅವರ ಆಧ್ಯಾತ್ಮಿಕ ದೃಷ್ಟಿಗೆ ಗೋಚರವಾಗಿತ್ತು. ಆ ಹಿನ್ನೆಲೆಯಲ್ಲಿ ಅವರೇ ಹೇಳುವ ಹಾಗೆ ದೈವಿ ಆದೇಶದ ಮೇರೆಗೆ ಅವರು ಪಾಂಡಿಚೇರಿಯಿಂದ ಬಂಗಾಳದ ಹತ್ತಿರ ಇದ್ದ ಚಂದ್ರನಗರ್ ಅನ್ನುವ ಊರಿಗೆ ಅವರನ್ನ ಬ್ರಿಟಿಷರು ಬಂಧಿಸ್ತಾರೆ ಅಂತ ಅವರಿಗೆ ಖಚಿತವಾದಾಗ ತಪ್ಪಿಸಿಕೊಂಡು ಅವರು ಅಲ್ಲಿಂದ ಪಾರಾಗಿ ಅವರು ಚಂದ್ರನಗರಕ್ಕೆ ಬರ್ತಾರೆ. ಅಲ್ಲಿಂದ ಪಾಂಡಿಚೇರಿಗೆ ಬರ್ತಾರೆ. ಪಾಂಡಿಚೇರಿ ಆಗ ಫ್ರೆಂಚ್ ಸರ್ಕಾರದ ಅಧೀನದಲ್ಲಿತ್ತು. ಹಾಗಾಗಿ ಬ್ರಿಟಿಷ್ ಸರ್ಕಾರ ಪಾಂಡಿಚೇರಿ ಒಳಗೆ ನುಗ್ಗಿ
ಶ್ರೀ ಅರವಿಂದರನ್ನ ಬಂಧಿಸುವಂತಹ ಯಾವುದೇ ಸಂಭವ ಇರಲಿಲ್ಲ. ಹಾಗಾಗಿ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಅಡಿಪಾಯವನ್ನ ಶ್ರೀ ಅರವಿಂದರು ಹಾಕಿದ್ರು. 1920ನೇ ಇಸ್ವಿಯ ಹೊತ್ತಿಗೆ ನಾಗಪುರದಲ್ಲಿ ಕಾಂಗ್ರೆಸ್ನ ಅಧಿವೇಶನ ನಡೆಯಿತು. ಆ ಅಧಿವೇಶನದ ಆಯೋಜನೆಯ ನೇತೃತ್ವವನ್ನು ವಹಿಸಿದ್ದವರು ಇಬ್ಬರು. ನಾವು ಇತಿಹಾಸವನ್ನ ಓದಿದ್ರೆ ಆ ಇಬ್ಬರ ಹೆಸರು ನಮಗೆ ಪರಿಚಿತವಾಗಿರುತ್ತೆ. ಮೊದಲನೇವರು ಆಗಿನ ನಾಗಪುರದ ಕಾಂಗ್ರೆಸ್ನ ನಾಯಕರಾಗಿದ್ದಂತಹ ಡಾಕ್ಟರ್ ಮುಂಜೆ ಅವರು. ಎರಡನೇವರು ಮುಂಜೆ ಅವರು ಹೊರನೋಟಕ್ಕೆ ಆ ಅಧಿವೇಶನದ ನೇತೃತ್ವವನ್ನು ವಹಿಸಿದ್ರೆ ಆ ಇಡೀ ಅಧಿವೇಶನದ ಪ್ರತ್ಯಕ್ಷ ಕಾರ್ಯಾನುಷ್ಠಾನದ ಜವಾಬ್ದಾರಿಯನ್ನ ಹೊತ್ತಿದ್ದವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಸ್ಥಾಪಕರಾದ ಡಾಕ್ಟರ್ ಕೇಶವ ಬಲರಾಮ್ ಹೆಡ್ಗೇವಾರ್, ಪೂಜ್ಯ ಡಾಕ್ಟರ್. ನಾಗಪುರದ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಬೇಕು ಅಂತ ವಿನಂತಿಸುವುದಕ್ಕಾಗಿ ಡಾಕ್ಟರ್ ಹೆಡ್ಗೇವಾರ್ ಮತ್ತು ಡಾಕ್ಟರ್ ಮುಂಜೆ ಇಬ್ರು ಕೂಡ ಪಾಂಡಿಚೇರಿಗೆ ಬರ್ತಾರೆ, ಶ್ರೀ ಅರವಿಂದ್ರನ ಭೇಟಿ ಆಗ್ತಾರೆ. ಆ ಸಂದರ್ಭದಲ್ಲಿ ತಮ್ಮ ಆಧ್ಯಾತ್ಮಿಕ ಸಾಧನೆಯಲ್ಲಿ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಮಾತ್ರವಲ್ಲ, ಒಂದು ಹೊಸ ಆಧ್ಯಾತ್ಮಿಕ ಅವತರಣಕ್ಕಾಗಿ, ಹೊಸ ಆಧ್ಯಾತ್ಮಿಕ ಪ್ರಜ್ಞೆಯ ಅವತರಣದಿಂದ ಇಡೀ ಜಗತ್ತಿಗೆ ಭಾರತ ವಿಶ್ವಗುರು ಆಗುವ ನಿಟ್ಟಿನಲ್ಲಿ ಯಾವ ಆಧ್ಯಾತ್ಮಿಕ ತಯಾರಿ ಆಗ್ಬೇಕಿತ್ತೋ ಆ ಆಧ್ಯಾತ್ಮಿಕ ತಯಾರಿಯನ್ನ ಮಾಡುವ ಸಾಧನೆಯಲ್ಲಿ ತೊಡಗಿದಂತ ಶ್ರೀ ಅರವಿಂದರು ಯಾರಿಗೂ ಸಹ ಭೇಟಿಯನ್ನ ಕೊಡ್ತಾ ಇರಲಿಲ್ಲ. ಆದ್ರೆ ಡಾಕ್ಟರ್ ಕೇಶವ ಬಲರಾಮ್ ಹೆಡ್ಗೇವಾರ್ ಮತ್ತು ಡಾಕ್ಟರ್ ಮುಂಜೆ ಅವರು ಬಂದಿದ್ದಾರೆ ಅಂತೇಳಿ ಗೊತ್ತಾದಾಗ ಅವರಿಗೆ ಭೇಟಿಯನ್ನ ಕೊಡ್ತಾರೆ. ದೀರ್ಘಕಾಲ ರಾಷ್ಟ್ರ ಜಾಗೃತಿಯ ಬಗ್ಗೆ, ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಚರ್ಚೆ ಆಗುತ್ತೆ. ಆ ಚರ್ಚೆಯ ಸಂದರ್ಭದಲ್ಲೇ ಹಿಂದೂ ಸಮಾಜದ ಜಾಗೃತಿ ಮತ್ತು ಸಂಘಟನೆಯ ಬಗ್ಗೆ ಶ್ರೀ ಅರವಿಂದರು ಅವಶ್ಯವಾಗಿ ಡಾಕ್ಟರ್ ಜಿ ಅವರ ಹತ್ರ ಮಾತನಾಡಿರ್ಬೇಕು ಅನ್ನೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಭಾರತದ ಮರುಹುಟ್ಟು ಪುಸ್ತಕವನ್ನ ನೀವೇನಾದ್ರೂ ಓದಿದ್ರೆ ಅದರಲ್ಲಿರುವ ವಿಚಾರಗಳು ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಚಾರ ದರ್ಶನ, ಇದು ಎರಡರಲ್ಲಿ ನೀವು ಯಾವ ವ್ಯತ್ಯಾಸವನ್ನು ಕಾಣುವುದಿಲ್ಲ. ಸಂಘದ ಸ್ವಯಂ ಸೇವಕರು, ಸಂಘ ಪರಿವಾರದ ಸಂಪರ್ಕಕ್ಕೆ ಬಂದಿರುವವರು ರಾಷ್ಟ್ರೀಯತೆಯ ಜಾಗೃತಿಯ ಬಗ್ಗೆ ಒಬ್ಬ ಮಹರ್ಷಿಯ ಬಾಯಿಯಿಂದ ಮಾತುಗಳನ್ನ ಕೇಳಬೇಕು ಅಂತ ಅನಿಸಿದ್ರೆ, ಅಧ್ಯಯನ ಮಾಡಬೇಕು ಅಂತ ಅನಿಸಿದ್ರೆ ಅದಕ್ಕೆ ಎರಡು ಸ್ರೋತಗಳಿವೆ. ಒಂದು ಸ್ವಾಮಿ ವಿವೇಕಾನಂದರ ರಾಷ್ಟ್ರೀಯ ಸಾಮಾಜಿಕ ವಿಚಾರಗಳು, ಎರಡನೇದು ಶ್ರೀ ಅರವಿಂದರ ರಾಷ್ಟ್ರೀಯ ಸಾಮಾಜಿಕ ವಿಚಾರಗಳು. ಭಾರತದ ಮರುಹುಟ್ಟು ಕೃತಿಯಲ್ಲಿ ಸುಜಾತ ನಹರ್ ಮತ್ತು ಮಿಶೆಲ್ ಡೆನಿಯನ್ ಅವರು ಈ ಕುರಿತಾದ ವಿಚಾರಗಳನ್ನ ಬಹಳ ಸುಂದರವಾಗಿ ಹಿಡಿದಿಟ್ಟಿದ್ದಾರೆ. ಎ.ಬಿ. ಪುರಾಣಿ ಅನ್ನುವಂತಹ ಒಬ್ಬ ಕ್ರಾಂತಿಕಾರಿ ಗುಜರಾತ್ನಲ್ಲಿದ್ರು. ಶ್ರೀ ಅರವಿಂದರ ಸಂಪರ್ಕಕ್ಕೂ ಆ ಸಂದರ್ಭದಲ್ಲೂ ಕೂಡ ಬಂದಿದ್ರು ಅವರು. ಶ್ರೀ ಅರವಿಂದರು ಗುಜರಾತ್ನಲ್ಲಿದ್ದಾಗ ಶ್ರೀ ಅರವಿಂದರು ಬಂಗಾಳಕ್ಕೆ ಹೋದ್ರು, ನಂತರ ಪಾಂಡಿಚೇರಿಗೆ ಬಂದ್ರು. ಆದ್ರೆ ಎ.ಬಿ. ಪುರಾಣಿ ಅವರು ಕ್ರಾಂತಿ ಕಾರ್ಯದಲ್ಲಿ, ಸ್ವಾತಂತ್ರ್ಯ ಹೋರಾಟದಲ್ಲಿ ಗುಜರಾತ್ನಲ್ಲಿ ಮುಂದುವರೆದಿದ್ರು. ಆ ನಂತರ ಒಮ್ಮೆ ಅವರು ಶ್ರೀ ಅರವಿಂದ್ರನ ಭೇಟಿಯಾಗುವುದಕ್ಕಾಗಿ ಪಾಂಡಿಚೇರಿಗೆ ಬರ್ತಾರೆ. ಸ್ವಾತಂತ್ರ್ಯ ಹೋರಾಟದ ಕೆಲಸದಿಂದ ನಿವೃತ್ತಗೊಂಡು ಅಧ್ಯಾತ್ಮ ಕಾರ್ಯಕ್ಕೆ ಬಂದ ಬಗ್ಗೆ ಅವರು ಶ್ರೀ ಅರವಿಂದ್ರಿಗೆ ಪ್ರಶ್ನೆ ಮಾಡ್ತಾರೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಅವ್ರು ಯಾಕಿಲ್ಲ ಅಂತ ಕೇಳ್ತಾರೆ. ಆ ಸಂದರ್ಭದಲ್ಲಿ ಶ್ರೀ ಅರವಿಂದ್ರು ಒಂದು ಮಾತನ್ನ ಹೇಳ್ತಾರೆ. ಭಾರತಕ್ಕೆ ಸ್ವಾತಂತ್ರ್ಯ ಅನ್ನುವಂಥದ್ದು ಅದಾಗಲೇ ದೈವಿ ನಿಶ್ಚಿತವಾದಂತಹ ಒಂದು ಸಂಗತಿ. ಈಗ ಆಗ್ಬೇಕಾಗಿರೋದು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಭಾರತದ ಭವಿಷ್ಯವನ್ನ ನಿರ್ಮಿಸುವುದಕ್ಕೆ ಮತ್ತು ವಿಶ್ವಕ್ಕೆ ಭಾರತದ ಆಧ್ಯಾತ್ಮಿಕ ಕೊಡುಗೆಯನ್ನ ಕೊಡುವುದಕ್ಕೆ ಬೇಕಾಗಿರುವ ಕೆಲಸವನ್ನ ರೂಪಿಸುವಂಥದ್ದು. ಆ ಕೆಲಸಕ್ಕಾಗಿ ನಾನು ಇಲ್ಲಿದ್ದೇನೆ ಅಂತ ಹೇಳ್ತಾರೆ ಸಂಕ್ಷಿಪ್ತವಾಗಿ. ಆ ಸಂದರ್ಭದಲ್ಲಿ ನಾವು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ತೊಡಗಿದಂತಹ ನಾವೆಲ್ಲರೂ ಕೂಡ ಇನ್ನೂ ತೊಡಗಬೇಕು ಅಂತ ಅನಿಸ್ತಾ ಇದೆ ಅಂತೇಳಿ ಶ್ರೀ ಎ.ಬಿ. ಪುರಾಣಿ ಅವರು ಅವರ ಮನದಾಳದ ಇಚ್ಛೆಯನ್ನ ವ್ಯಕ್ತಪಡಿಸಿದಾಗ, ನೀನು ಆಧ್ಯಾತ್ಮಿಕ ಸಾಧನೆಗೆ ಬಾ ಅಂತೇಳಿ ಕರೀತಾರವರು. ಆ ಸಂದರ್ಭದಲ್ಲಿ ಸ್ವಾತಂತ್ರ್ಯದ ಹೋರಾಟದ ಗತಿ ಏನು ಅಂತೇಳಿ ಕೇಳಿದಾಗ, ಅಲ್ಲಿ ನಾನಿರೋದು ಬೇಡವೆ ಅಂತ ಕೇಳಿದಾಗ, ಭಾರತಕ್ಕೆ ಸ್ವಾತಂತ್ರ್ಯ ಅದಾಗಲೇ ಸಿಕ್ಕಿಬಿಟ್ಟಿದೆ ಉನ್ನತ ಸ್ತರದಲ್ಲಿ, ಅದಿನ್ನೇನೋ ನಮ್ಮ ಕಣ್ಣೆದುರಿಗೆ ಅದು ಸಾಕ್ಷಾತ್ಕಾರಗೊಳ್ಳುವುದಷ್ಟೇ ಬಾಕಿ ಇದೆ. ಭಾರತಕ್ಕೆ ಸ್ವಾತಂತ್ರ್ಯ ಸಿಗೋದು ಗ್ಯಾರಂಟಿ ಏನು ಅಂತೇಳಿ ಪುನಃ ಕೇಳಿದಾಗ ಶ್ರೀ ಎ.ಬಿ. ಪುರಾಣಿಯವರು, ಸಪೋಸ್ I give you the promise that India will be free. Will you take up spiritual sadhana? ಅಂತ ಪುನಃ ಪ್ರಶ್ನೆಯನ್ನ ಕೇಳ್ತಾರೆ.
ಆಗ ಶ್ರೀ ಅರವಿಂದ್ರೆ ಆ ಭರವಸೆಯನ್ನ ವ್ಯಕ್ತಪಡಿಸಿದ್ರು ಅಂತ ಆದಾಗ ನಿಶ್ಚಿಂತರಾಗಿ ಶ್ರೀ ಎ ಬಿ ಪುರಾಣಿಯವರು ಸಾಧನಾ ಜಗತ್ತಿಗೆ, ಶ್ರೀ ಅರವಿಂದರ ಯೋಗ ಸಾಧನೆಯ ಜಗತ್ತಿಗೆ ಪ್ರವೇಶ ಮಾಡುವುದಕ್ಕೆ ಅವರು ಮನಸ್ಸು ಮಾಡ್ತಾರೆ. ಭಾರತದ ಸ್ವಾತಂತ್ರ್ಯದ ಹಿಂದೆ ಅದು ಕೇವಲ ಆಕಸ್ಮಿಕ ಘಟನೆಯ ಪರಿಣಾಮ ಅಲ್ಲ ಆಗಿರೋದೆ. ಅದರ ಹಿಂದೆ ಹಲವಾರು ಯೋಗಿಗಳ ತಪಸ್ಸಿದೆ. ಶ್ರೀರಾಮಕೃಷ್ಣರಂತಹ ಅವತಾರ ಪುರುಷರ ಜನನ ಆಯಿತು. ಶ್ರೀ ಅರವಿಂದರಂತಹ ಮಹಾಯೋಗಿಯ ಅವತಾರ ಆಯಿತು. ಸ್ವಾಮಿ ವಿವೇಕಾನಂದರು, ಶ್ರೀ ರಮಣ ಮಹರ್ಷಿಯವರು ಈ ರೀತಿ ಆ 1850ರಿಂದ 1950ರ ಒಂದು ಶತಮಾನದ ಸಂದರ್ಭದಲ್ಲಿ ಈ ಅವಧಿಯಲ್ಲಿ ಒಂದು ರೀತಿಯಲ್ಲಿ ದೈವಿ ಲೋಕದಿಂದಲೇ ಅವತರಿಸಿದ್ದರು ಏನೋ ಅನ್ನುವ ರೀತಿಯಲ್ಲಿ ಅಕ್ಷರಶಃ 100 ಮಂದಿ ವಿಭೂತಿ ಪುರುಷರು, ಅವತಾರ ಪುರುಷರು ಭಾರತದಲ್ಲಿ ಧರೆಗೆ ಅವತರಿಸಿದ್ರು. ಭಾರತದ ಸ್ವಾತಂತ್ರ್ಯಕ್ಕೆ ಒಂದು ಆಧ್ಯಾತ್ಮಿಕ ಮುನ್ನುಡಿಯ ಭಾಷ್ಯವನ್ನ ಅವರು ಬರೆದರು. ಶ್ರೀ ಅರವಿಂದರು ಸ್ವಾತಂತ್ರ್ಯ ಹೋರಾಟದ ಈ ಕಾರ್ಯದಲ್ಲಿ ಮೊದಲ ಅಸ್ಥಿಭಾರವನ್ನ ಹಾಕಿದಂತ ಮಹಾಪುರುಷ. ಆದ್ರೆ ಈ ಸಂದರ್ಭದಲ್ಲಿ ಅವರು ಒಂದು ಮಾತನ್ನ ಹೇಳ್ತಾರೆ, ಇದು ಅವರದೇ ವಾಕ್ಯಗಳು. ಇಂಡಿಯಾ ಟುಡೇ ಇಸ್ ಫ್ರೀ ಬಟ್ ಶಿ ಹಸ್ ನಾಟ್ ಅಚೀವ್ಡ್ ಯೂನಿಟಿ. ಭಾರತದ ವಿಭಜನೆಯ ಬಗ್ಗೆ ಇಲ್ಲಿ ಅವರು ಪ್ರಸ್ತಾಪ ಮಾಡ್ತಾರೆ. ಈ ವಿಭಜನೆ ಇವತ್ತಲ್ಲದಿದ್ರೆ ಮುಂದೆ ಅದು ಮಾಯವಾಗಬೇಕು ಅಂತ ಹೇಳ್ತಾರೆ. ಭಾರತ ಮತ್ತು ಭಾರತದಿಂದ ವಿಭಜಿತವಾಗಿರುವಂತಹ ಪ್ರದೇಶಗಳು ಭಾರತದ ಜೊತೆಗೆ ಪುನಃ ಜೋಡಿಸುವ ಸಂಭವವಿದೆಯೇ ಅಂತೇಳಿ ಕೇಳಿದಾಗ ಹಾಗೇ ಆಗುತ್ತೆ. ಅದಾಗದಿದ್ರೆ ಭಾರತಕ್ಕೆ ಸಂಪೂರ್ಣವಾದ ಶಾಂತಿ ಇಲ್ಲ ಅನ್ನುವ ಮಾತನ್ನ ಹೇಳ್ತಾರೆ. ಕಳೆದ 75 ವರ್ಷಗಳ ಅವಧಿಯಲ್ಲಿ ಭಾರತ ಎಷ್ಟೆಲ್ಲ ಪಂಥಾಹ್ವಾನಗಳನ್ನ, ಚಾಲೆಂಜಸ್ ಅನ್ನ ಎದುರಿಸಿದೆ ವಿಭಜನೆಯ ಕಾರಣದಿಂದ ಅನ್ನೋದನ್ನ ನಾವು ನೋಡಿದ್ದೇವೆ. ಕೇವಲ ಹೊರಗಿನ ಶಕ್ತಿಗಳು ಭಾರತದ ಮೇಲೆ ಆಕ್ರಮಣ ಮಾಡ್ತಾ ಇರೋದು ಮಾತ್ರ ಅಲ್ಲ, ಹಿಂದೂ ಮುಸ್ಲಿಂ ಕುರಿತಾದಂತಹ ಈ ವಿಭಜನೆ ಬ್ರಿಟಿಷರ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಯಾವುದು ಪ್ರಾರಂಭ ಆಯಿತೋ ಮತ್ತು ನಂತರ ಮುಸ್ಲಿಂ ತುಷ್ಟೀಕರಣದ ನೀತಿಯ ಪರಿಣಾಮವಾಗಿ ಭಾರತದ ವಿಭಜನೆಯನ್ನೇಲಿ ಅದು ಯಾವ ರೀತಿ ಪರ್ಯಾವಸಾನ ಆಯಿತೋ ಅದರ ಮುಂದುವರೆದ ಭಾಗವನ್ನ ರಾಜಕೀಯ ರಂಗದಲ್ಲಿ ಮುಸ್ಲಿಂ ತುಷ್ಟೀಕರಣದ ಮುಖಾಂತರ ಮತ್ತು ಅದರ ಪರಿಣಾಮವಾದ ಮತಾಂತರ ಇತ್ಯಾದಿ ಸಮಸ್ಯೆಗಳ ಮುಖಾಂತರ ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಭಾರತ ಅಖಂಡ ಭಾರತವಾಗಲೇಬೇಕು. ಭಾರತ ವಿಶ್ವಗುರು ಆಗಬೇಕಾದ್ರೆ, ಭಾರತ ವಿಶ್ವಕ್ಕೆ ತನ್ನ ಕೊಡುಗೆಯನ್ನು ಸಲ್ಲಿಸಬೇಕಾದ್ರೆ ಅದು ಅತ್ಯಂತ ಅಗತ್ಯ ಅನ್ನುವ ಮಾತನ್ನ ಹೇಳ್ತಾರೆ. ಜೊತೆಗೆ ಭಾರತದ ಸಂವಿಧಾನ ರಚನಾ ಸಭೆ ಭಾರತದ ಹಿಂದೂ ಸಮಾಜದ ತುಳಿತಕ್ಕೊಳಗಾದ ವರ್ಗದವರಿಗೆ 1949ನೇ ಇಸವಿಯಲ್ಲಿ ಪಾಲಿಸಿ ಆಫ್ ಅಫರ್ಮೇಟಿವ್ ಆಕ್ಷನ್ ಆಧಾರದಲ್ಲಿ ಮೀಸಲಾತಿಯನ್ನ ನೀಡಿರೋದರ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಪಾಲಿಸಿ ಆಫ್ ದಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ, ಅದರ ಬಗ್ಗೆ ಭಾರತದ ತುಳಿತಕ್ಕೊಳಗಾದ ವರ್ಗದವರ ಸಮಸ್ಯೆಯನ್ನ ನಿವಾರಿಸುವುದಕ್ಕಾಗಿ ಸಂವಿಧಾನ ರಚನಾ ಸಭೆ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂತ ಹೇಳ್ತಾರೆ. ಅದರ ಜೊತೆಗೆ ಏನು ಪೊಲಿಟಿಕಲ್ ಡಿವಿಷನ್ ಉಂಟಾಗಿದೆ ನಮ್ಮ ದೇಶದಲ್ಲಿ ಅದು ಈಗಲ್ಲದಿದ್ರೆ ಮುಂದೆ ಹೋಗುತ್ತೆ ಅನ್ನುವ ಮಾತನ್ನ ಹೇಳ್ತಾರೆ. ಹಾಗಾಗಿ ಒಂದು ಸಮಾನವಾದ ಕೇವಲ ಶಾಂತಿಗಾಗಿ ಮಾತ್ರವಲ್ಲ, ಆದ್ರೆ ಭಾರತ ಒಂದಾಗಿ ಜಗತ್ತಿನಲ್ಲಿ ಕಾರ್ಯವನ್ನ ನಿರ್ವಹಿಸಬೇಕಾದ್ರೆ ಶ್ರೀ ಅರವಿಂದರು ಹೇಳ್ತಾರೆ, ಬೈ ವಾಟ್ ಎವರ್ ಮೀನ್ಸ್, ಇನ್ ವಾಟ್ ಎವರ್ ವೇ, ದ ಡಿವಿಷನ್ ಮಸ್ಟ್ ಗೋ, ಯೂನಿಟಿ ಮಸ್ಟ್ ಅಂಡ್ ವಿಲ್ ಬಿ ಅಚೀವ್ಡ್, ಫಾರ್ ಇಟ್ ಈಸ್ ನೆಸೆಸರಿ ಫಾರ್ ದ ಗ್ರೇಟ್ನೆಸ್ ಆಫ್ ಇಂಡಿಯಾಸ್ ಫ್ಯೂಚರ್. ಈಗ ಮುಂದೆ ನೋಡೋಣ, ಭಾರತ ಏನು ಖಂಡತುಂಡವಾಯ್ತಲ್ಲ, ಇದು ಹೇಗೆ ರೂಯಿನ್ಸ್ ಆಫ್ ದ ವೆಸ್ಟ್ ಆಗುತ್ತೆ, ಪಶ್ಚಿಮದ ಭಗ್ನಾವಶೇಷ ಹೇಗಾಗುತ್ತೆ? ಬ್ರಿಟಿಷರ ಕುತಂತ್ರದ ಪರಿಣಾಮವಾಗಿಯೇ ಹಿಂದೂಗಳಲ್ಲಿ ಮತ್ತು ಮುಸಲ್ಮಾನರ ಮಧ್ಯೆ ಒಂದು ವಿಭಜನೆಯ ಸನ್ನಿವೇಶಗಳು ಸೃಷ್ಟಿಯಾದವು. ಲಕ್ನೋದ ಕಾಂಗ್ರೆಸ್ ಅಧಿವೇಶನದಲ್ಲಿ 1916ರಲ್ಲಿ ಆಗಿನ ಕಾಂಗ್ರೆಸ್ ಒಂದು ಠರಾವನ್ನ ಮಂಡಿಸಿತು ಮತ್ತು ಒಪ್ಪಿಕೊಳ್ತು. ಮುಸಲ್ಮಾನರಿಗಾಗಿಯೇ ಪ್ರತ್ಯೇಕವಾದಂತ ಎಲೆಕ್ಟೋರೇಟ್ ಅನ್ನ ಸ್ಥಾಪಿಸಬೇಕು ಅಂತ. ಆ ಸಂದರ್ಭದಲ್ಲಿ ಲೋಕಮಾನ್ಯ ತಿಲಕರು ಆ ಕಾಂಗ್ರೆಸ್ ಅಧಿವೇಶನದಲ್ಲಿ ಉಪಸ್ಥಿತರಿದ್ರು. ಆದ್ರೆ ಅವರ ಧ್ವನಿ ಅಲ್ಲಿ ಎತ್ತರಕ್ಕೆ ಏರಲಿಲ್ಲ. ಶ್ರೀ ಅರವಿಂದರು ಕಾಂಗ್ರೆಸ್ 1916ರ ಕಾಂಗ್ರೆಸ್ ಅಧಿವೇಶನದಲ್ಲಿ ಮುಸಲ್ಮಾನರಿಗಾಗಿ ಪ್ರತ್ಯೇಕ ಎಲೆಕ್ಟೋರೇಟ್ಸ್ ಅನ್ನ, ಅವರಿಗೆ ಪ್ರತ್ಯೇಕ ಕಾನ್ಸ್ಟಿಟ್ಯೂಯೆನ್ಸಿಯನ್ನ
ನೀಡೋದ್ರ ಬಗ್ಗೆ ವಿರೋಧವನ್ನ ಪಾಂಡಿಚೇರಿಯಲ್ಲಿದ್ದೇ ವ್ಯಕ್ತಪಡಿಸ್ತಾರೆ. 1940 ಇಸ್ವಿಯಲ್ಲಿ ಪ್ರವಾದಿಯ ವಾಕ್ಯ ಅನ್ನುವ ರೀತಿಯಲ್ಲಿ ಒಂದು ಪ್ರೊಫೆಸಿಯನ್ನ ಹೇಳ್ತಾರೆ. ಕಾಶ್ಮೀರದಲ್ಲಿ ಏನಾಗ್ತಾ ಇದೆಯೋ ಸ್ಥಿತಿ ಅದನ್ನ ನೋಡ್ತಾ ಇದ್ರೆ ಒಂದಲ್ಲ ಒಂದ್ ದಿವಸ ಕಾಶ್ಮೀರಿ ಹಿಂದೂಗಳನ್ನ ಅಲ್ಲಿಂದ ಹೊರಗೆ ಹಾಕ್ತಾರೆ ಅನ್ನುವ ಮಾತನ್ನು ಕೂಡ ಅವರು ಬರೆದಿದ್ರು 1940 ಇಸ್ವಿ. ಆದ್ರೆ ಒಂದು ದೇಶ ಬದುಕಬೇಕು ಮತ್ತು ಅದು ಬಾಳಬೇಕು ಅಂತ ಹೇಳಾದ್ರೆ ಆ ದೇಶಕ್ಕೆ ಒಂದು ರಾಷ್ಟ್ರೀಯವಾದಂತಹ ಅಸ್ಮಿತೆ ಬೇಕು. ಆ ರಾಷ್ಟ್ರೀಯ ಅಸ್ಮಿತೆಯನ್ನೇ ರಾಷ್ಟ್ರೀಯ ಆತ್ಮ ಅಂತ ಶ್ರೀ ಅರವಿಂದರು ಕರೆದರು. ಒಂದು ದೇಶ ಯಾವುದಕ್ಕಾಗಿ ಬದುಕಿದೆ ಅನ್ನುವ ದೇಶದ ಜೀವಿತೋದ್ದೇಶವನ್ನೇ ಸ್ವಾಮಿ ವಿವೇಕಾನಂದರು ನ್ಯಾಷನಾಲಿಟಿ, ರಾಷ್ಟ್ರೀಯತೆ ಅಂತ ಹೇಳಿದ್ರು. ಒಂದು ಹೆಜ್ಜೆ ಮುಂದೆ ಹೋಗಿ ಶ್ರೀ ಅರವಿಂದ್ರ ಜೊತೆಗಿದ್ದಂತ ಶ್ರೀಮಾತೆಯವ್ರು ಏನ್ ಹೇಳ್ತಾರಂದ್ರೆ, ಭಾರತ ಮಾತೆ ಅನ್ನೋದು ಕೇವಲ ಕವಿ ಕಲ್ಪನೆಯಲ್ಲ, ಅದು ಆಧ್ಯಾತ್ಮಿಕವಾದಂತ ಅಸ್ತಿತ್ವ. ಹೇಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಆತ್ಮ ಇದೆಯೋ ಅದೇ ರೀತಿಯಲ್ಲಿ ಭಾರತಕ್ಕೆ ಅದರದೇ ಆದಂತ ರಾಷ್ಟ್ರೀಯ ಆತ್ಮ ಇದೆ. ಯಾವ ರೀತಿಯಲ್ಲಿ ಶಿವ ಅನ್ನುವ ಒಂದು ಆಧ್ಯಾತ್ಮಿಕವಾದಂತ ಅಸ್ತಿತ್ವ ಅದು ಕೇವಲ ಮನುಷ್ಯನ ಕಲ್ಪನೆಯಲ್ಲವೋ, ಬದಲಿಗೆ ಅದೊಂದು ಆಧ್ಯಾತ್ಮಿಕ ಸತ್ಯವೋ, ಅದೇ ರೀತಿಯಲ್ಲಿ ಭಾರತ ಮಾತೆ ಅನ್ನುವ ಅಸ್ತಿತ್ವ ಏನಿದೆ ಅದು ಕವಿಕಲ್ಪನೆಯಲ್ಲ, ಅದು ಆಧ್ಯಾತ್ಮಿಕ ಅಸ್ತಿತ್ವ ಸತ್ಯ ಅನ್ನುವ ಮಾತನ್ನ ಶ್ರೀಮಾತೆಯವರು ಹೇಳ್ತಾರೆ. ಶ್ರೀ ಅರವಿಂದರು ಅದನ್ನ ಅವರ ಬರಹಗಳಲ್ಲಿ ಪ್ರತಿನಿಧಿಸಿದ್ದಾರೆ. ಈ ದೃಷ್ಟಿಯಲ್ಲಿ ಪಾಕಿಸ್ತಾನಕ್ಕೆ ಯಾವುದೇ ರಾಷ್ಟ್ರೀಯ ಆತ್ಮ ಇಲ್ಲ. ಪಾಕಿಸ್ತಾನದ ರಾಷ್ಟ್ರೀಯ ಆತ್ಮ ಅದು ಭಾರತ ಮಾತೆ. ಈ ಹಿನ್ನೆಲೆಯಲ್ಲಿ ತನ್ನ ಯಾವ ಮೂಲ ಅಂಗದಿಂದ ಪ್ರತ್ಯೇಕಗೊಂಡಿದೆಯೋ ಆ ಪಾಕಿಸ್ತಾನ ಭಾರತದ ಜೊತೆಗೆ ಒಂದಲ್ಲ ಒಂದು ದಿನ ಅದು ಮರು ಸೇರ್ಪಡೆಗೊಳ್ಳುವಂಥದ್ದು ಅವಶ್ಯ ಮತ್ತು ಖಚಿತ ಅನ್ನುವ ಮಾತನ್ನ ಶ್ರೀ ಅರವಿಂದರು ಮತ್ತು ಶ್ರೀಮಾತೆಯವರು ಇಬ್ರೂ ಕೂಡ ಅವರು ಪುನಃ ಹೇಳ್ತಾ ಇದ್ರು. 1955 ಇಸ್ವಿಯಲ್ಲಿ ಜವಾಹರ್ಲಾಲ್ ನೆಹರು ಅವರು, ಕಾಮರಾಜ್ ಅವರು ಮತ್ತು ಈ ಇಂದಿರಾ ಗಾಂಧಿ, ಲಾಲ್ ಬಹದ್ದೂರ್ ಶಾಸ್ತ್ರಿ 4 ಮಂದಿ ಕೂಡ ಪಾಂಡಿಚೇರಿಗೆ ಭೇಟಿ ನೀಡಿದ್ರು. ಆ ಸಂದರ್ಭದ ಒಂದು ಚಿತ್ರ ತುಂಬಾ ಪ್ರಖ್ಯಾತವಾದದ್ದು. ನೀವು ಇಂಟರ್ನೆಟ್ಗೆ ಹೋದ್ರೂ ಕೂಡ ಆ ಚಿತ್ರ ಸಿಗುತ್ತೆ. ಶ್ರೀಮಾತೆಯವರು ಈ 4 ಮಂದಿ ರಾಜಕೀಯ ಪ್ರವೃತ್ತಿಗಳ ಜೊತೆಗೆ ಕೂತು ತೆಗೆದ ಒಂದು ಚಿತ್ರ ಇದೆ. ಆ ಚಿತ್ರದ ಹಿಂದೆ ಅಖಂಡ ಭಾರತದ ಚಿತ್ರ ಇದೆ. ಆ ಅಖಂಡ ಭಾರತದ ಚಿತ್ರದ ಕುರಿತು ಪ್ರಸ್ತಾಪ ಮಾಡ್ತಾ ಶ್ರೀಮಾತೆಯವರು ಏನ್ ಹೇಳ್ತಾರೆ ಅಂದ್ರೆ, ಇದೇ ನಿಜವಾದ ಭಾರತ. ಬಾಂಗ್ಲಾದೇಶ ಇದೆ, ಅಲ್ಲಿ ಬರ್ಮಾ ಇದೆ, ಟಿಬೆಟ್ ಇದೆ, ಶ್ರೀಲಂಕಾ ಇದೆ, ಪಾಕಿಸ್ತಾನ ಇದೆ, ನೇಪಾಳ ಇದೆ, ಸಿಕ್ಕಿಂ ಇದೆ. ಆ ಅಖಂಡ ಭಾರತದ ಭೂಪಟದಲ್ಲಿ ಇದೇ ನಿಜವಾದ ಭಾರತ ಮಾತೆ. ಒಂದಲ್ಲ ಒಂದು ದಿವಸ ಇದು ಭಾರತ ಮಾತೆ ಪುನಃ ತನ್ನ ಹೊರರೂಪವನ್ನ ಪುನಃ ಕಂಡುಕೊಳ್ತಾಳೆ ಅನ್ನೋದನ್ನ ಶ್ರೀಮಾತೆಯವರು ಹೇಳ್ತಾ ಇದ್ರು. ಹಾಗಾಗಿ ಅದಾಗ್ಬೇಕಾಗಿರೋದ್ರೆ ಏನಾಗ್ಬೇಕು? ಮೊಟ್ಟ ಮೊದಲನೇದಾಗಿ ಕಮ್ಯೂನಲ್ ಹಾರ್ಮೋನಿ ಅದು ಭಾರತದಲ್ಲಿ ಬರಬೇಕು. 1998 ಇಸ್ವಿಯಲ್ಲಿ ವಾಜಪೇಯಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ವಾಜಪೇಯಿ ಅವರ ಸ್ಪೀಚ್ ರೈಟರ್ ಆಗಿದ್ದಂತಹ ಕರ್ನಾಟಕದವರೇ, ಅಥಣಿಯವರು, ಸಂಘದ ಸಂಪರ್ಕದಲ್ಲೂ ಇದ್ದವರು, ಸಂಘದ ಅಖಿಲ ಭಾರತೀಯ ಅಧಿಕಾರಿಗಳು ಭೋವೇಶೇಷಾದ್ರಿಯವರು ಮತ್ತು ಮಾಗೋ ವೈದ್ಯ ಇತ್ಯಾದಿ ಅಖಿಲ ಭಾರತೀಯ ಅಧಿಕಾರಿಗಳಿಂದ ಪ್ರಭಾವಿತರಾದವರು. ಆದ್ರೆ ಈಗ ರಾಜಕೀಯ ಕಾರಣಗಳಿಗಾಗಿ ಸಂಘ ಪರಿವಾರದಿಂದ ಹೊರಗಿರೋರು. ಅದೇನೇ ಇರಲಿ, ಶ್ರೀ ಸುಧೀಂದ್ರ ಕುಲಕರ್ಣಿ ಅವರು ಒಂದು ಮಾತನ್ನು ಹೇಳ್ತಾ ಇದ್ರು. ಯಾವುದೋ ಒಂದು ಸಂದರ್ಭದಲ್ಲಿ ಅವರ ಸಂಪರ್ಕಕ್ಕೆ ಬಂದಾಗ ಅವ್ರೇನ್ ಹೇಳಿದ್ರು ಅಂದ್ರೆ, ಕೇಂದ್ರ ಸರ್ಕಾರದ ಹಂತದಲ್ಲಿ ಸಂಘ ಪರಿವಾರ, ಬಿಜೆಪಿ ಇತ್ಯಾದಿ ಸರ್ಕಾರದ ಹಂತದಲ್ಲಿ, ಪರಿವಾರದ ಸಂಘಟನೆಗಳ ಹಂತದಲ್ಲಿ ಒಂದು ನಿರ್ಧಾರ ಏನಾಗಿದೆ ಅಂದ್ರೆ, ಏನಕೇನ ಪ್ರಕಾರೇಣ ಮುಸ್ಲಿಂ ದಂಗೆಗಳು, ರಯಾಟ್ಸ್, ಕಮ್ಯುನಲ್ ರಯಾಟ್ಸ್ ಆಗದೇ ಇರುವ ಹಾಗೆ ನಾವು ಎಚ್ಚರ ವಹಿಸ್ತೇವೆ ಅಂತ. ಅದ್ಯಾಕೆ ಆ ರೀತಿ ಎಚ್ಚರ ವಹಿಸಬೇಕು? ಬಿಜೆಪಿ ಅಂದ ಕೂಡ್ಲೆ ಅದು ಕಮ್ಯುನಲ್ ಮತ್ತು ಬಿಜೆಪಿ ಬಂದ ಕೂಡಲೇ ಮುಸಲ್ಮಾನರಿಗೆ ಗಂಡಾಂತರ ಇದೆ ಅಂತ ವಿರೋಧ ಪಕ್ಷಗಳು ಏನು ಹುಯಿಲೆಬ್ಬಿಸ್ತಾ ಇದ್ವೋ ಅದು ಹಾಗಲ್ಲ. ಎಲ್ಲರನ್ನೂ ಕೂಡ ಒಳಗೊಂಡು ಎಲ್ಲರೂ ಭಾರತ ಮಾತೆಯ ಪುತ್ರರು ಅಂತ ಹೇಳ್ತಾನೆ. ಆದ್ರೆ ನಿಮ್ಮ ಮತ ಯಾವುದೇ ಇರಲಿ, ಮತ ಮತ್ತು ರಾಷ್ಟ್ರದ ಹಿತದ ಆಯ್ಕೆಯ ದ್ವಂದ್ವ ಬಂದಾಗ ಮತದ ಹಿತದ ಆಯ್ಕೆಗಿಂತ ರಾಷ್ಟ್ರದ ಹಿತವನ್ನೇ ಆಯ್ಕೆ ಮಾಡಿ ಅಂತ ಮಾತ್ರ ನಾವು ಹಿಂದುವೇತರ ಮತಗಳಿಗೆ ಹೇಳ್ತೇವೆ. ಅದು ಬಿಟ್ಟು ಅವರೆಲ್ಲರೂ ಕೂಡ ಭಾರತ ಮಾತೆಯ ಪುತ್ರರೇ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅನ್ನೋದೇ
ನಮ್ಮ ನಿಲುವು ಸೈದ್ಧಾಂತಿಕ ನಿಲುವು ಅನ್ನೋದನ್ನ ಸರ್ಕಾರದಲ್ಲಿರುವಾಗ್ಲೂ ಕೂಡ ನಾವು ಸಾಬೀತುಪಡಿಸಬೇಕು ಅನ್ನೋ ನಿರ್ಧಾರ ಆಗಿದೆ ಅಂತ ಅವ್ರು ಹೇಳ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ ಬಿಜೆಪಿ ಸರ್ಕಾರಗಳು ಎಲ್ಲೆಲ್ಲಿ ಬಂದಿದ್ದಾವೋ ಅಲ್ಲೆಲ್ಲ ಕಮ್ಯುನಲ್ ಹಾರ್ಮೋನಿಯನ್ನ ಭ್ರಷ್ಟಪಡಿಸುವ ಪ್ರಯತ್ನ ಮಾಡಿದ್ರೂ ಕೂಡ ಅದು ಆಗದೇ ಇರುವ ಹಾಗೆ ಸರ್ಕಾರಗಳು ನಡ್ಕೊಂಡಿದೆ. ಅದು ಬಹಳ ಒಳ್ಳೆಯ ಬೆಳವಣಿಗೆ. ಪಾಕಿಸ್ತಾನ ಭಾರತದ ಜೊತೆಗೆ ಒಂದಾಗ್ಲಿಕ್ಕೆ ಹೇಗೆ ಸಾಧ್ಯ ಅಂತ ಯಾರೋ ಒಬ್ರು ಪ್ರಶ್ನೆ ಕೇಳಿದಾಗ ಶ್ರೀಮಾತಿ ಅವರು ಹೇಳ್ತಾರೆ, ಪಾಕಿಸ್ತಾನದ ಒಳಗಿನ ಅಂತರ್ದ್ವಂದ್ವದ ಕಾರಣದಿಂದಾಗಿ ಪಾಕಿಸ್ತಾನವೇ 4-5 ಭಾಗಗಳಾಗಿ ವಿಭಜನೆ ಆಗುತ್ತೆ ಮತ್ತು ಭಾರತದ ಜೊತೆಗೆ ಸೇರುತ್ತೆ ಅನ್ನೋ ಮಾತನ್ನ ಅವ್ರು ಹೇಳಿದ್ರು. ಅದರ ಪ್ರಾಗ್ಮ್ಯಾಟಿಕ್ ಫಾರ್ಮ್ಸ್ ಆಫ್ ದ ರಿಯೂನಿಯನ್, ಅದು ರಾಜಕೀಯವಾಗಿ ಭಾರತದ ಒಂದು ರಾಜ್ಯವಾಗಿ ಇರುತ್ತೋ ಇಲ್ವೋ ಅನ್ನೋದು ಮುಖ್ಯ ಅಲ್ಲ. ಈಗ ಉದಾಹರಣೆಗೆ ಯುರೋಪಿಯನ್ ಯೂನಿಯನ್ ಇದೆಯೇ ಇಲ್ವೇ ಈಗ? ಆದ್ರೆ ಯುರೋಪಿಯನ್ ಯೂನಿಯನ್ ಅನ್ನೋದು ಅದೊಂದು ಕೇವಲ ಆರ್ಥಿಕವಾದ ಪರಿಕಲ್ಪನೆ. ಅದಕ್ಕಿಂತ ಮುಂದೆ ಹೋಗಿ ಒಂದು ಸಾಂಸ್ಕೃತಿಕ ಪರಿಕಲ್ಪನೆಯ ಅಡಿಯ ಏಕತೆ ಸಾಧ್ಯವಾಗ್ಲಿಕ್ಕಿದೆ ಅನ್ನೋದನ್ನ ಶ್ರೀಮಾತಿಯವರು, ಶ್ರೀ ಅರವಿಂದರು ಹೇಳ್ತಾ ಇದ್ರು. ಆದ್ರೆ ಈಗ ನಮಗೆ ಆಗ್ಬೇಕಾಗಿರೋದು ಏನಂದ್ರೆ, ಈ ಭಾರತದ ಈ ಎಲ್ಲ ಭಾಗಗಳು ಸೇರಿ ನಾವು ಇದು ಭಾರತ ಅನ್ನೋ ಒಂದು ಪ್ರಜ್ಞೆಯನ್ನ ಬೆಳೆಸಬೇಕು ಅನ್ನೋದನ್ನ ಶ್ರೀಮಾತಿಯವರು ಹೇಳ್ತಾ ಇದ್ರು. ಆದ್ರೆ ಎಲ್ಲಕ್ಕೂ ಮುಖ್ಯವಾಗಿ ಆಗ್ಬೇಕಾಗಿರೋದು ಯಾವುದು? ಈ ದೇಶದ ಮಕ್ಕಳು, ರಾಷ್ಟ್ರೀಯರು ಆಗಿರುವಂತಹ ಹಿಂದೂಗಳು, ಅವರು ಸಂಘಟಿತರಾಗಬೇಕು. ಹಾಗಾಗಿ ಆ ಅಖಂಡ ಭಾರತದ ಮೊದಲ ಹೆಜ್ಜೆಯೇ ಹಿಂದೂ ಸಮಾಜದ ಸಂಘಟನೆ. ಇದರ ಬಗ್ಗೆ ಸ್ವಾಮಿ ವಿವೇಕಾನಂದರು, ಶ್ರೀ ಅರವಿಂದರು ಇಬ್ಬರಲ್ಲೂ ಕೂಡ ಅತ್ಯಂತ ಸ್ಪಷ್ಟವಾದಂತಹ ಖಚಿತವಾದ ನಿಲುವಿದೆ. ಈಗ ಮುಂದಿನ ಅವರ ಕನಸಿನ ಕಡೆಗೆ ನಾವು ನೋಡೋಣ. Another dream was for the resurgence and liberation of the peoples of Asia and a return to her great role in the progress of human civilization. ಅವರ ಎರಡನೆಯ ಕನಸಿನ ಬಗ್ಗೆ ಅವರು ಪ್ರಸ್ತಾಪ ಮಾಡ್ತಾ, ಏಷ್ಯಾದ ಜನರು ಆ ತನಕ ಎಲ್ಲಿ ಹಿಂದುಳಿದಿದ್ರೋ ಜಗತ್ತಿನ ರಾಷ್ಟ್ರಗಳ ಸಾಲಿನಲ್ಲಿ ಅವರು ಪುನಃ ಜಗತ್ತಿನ ರಾಷ್ಟ್ರಮಾಲೆಯಲ್ಲಿ ಎದ್ದು ನಿಲ್ಲುವ ದಿನಗಳು, ವರ್ಷಗಳು, ಕಾಲ ಬರಲಿದೆ ಅನ್ನುವ ಮುನ್ಸೂಚನೆಯನ್ನ ಅವರ ಈ ಕನಸಿನಲ್ಲಿ ಅವರು ವ್ಯಕ್ತಪಡಿಸ್ತಾರೆ. ಅದರ ಬಗ್ಗೆ ಸ್ವಲ್ಪ ನಾವು ನೋಡೋಣ. ಏನು ರೂಯಿನ್ಸ್ ಆಫ್ ದ ವೆಸ್ಟ್, ಈ ರಿಸರ್ಜೆನ್ಸ್ ಆಫ್ ಏಷ್ಯಾದ ಬಗ್ಗೆ? ಮೊಟ್ಟ ಮೊದಲನೇದಾಗಿ ಬ್ರಿಟಿಷರು ಭಾರತದಂತಹ ದೇಶದಲ್ಲಿ ಹಿಂದೂ ಮುಸ್ಲಿಂ ವಿಭಜನೆಯ ನೀತಿಯನ್ನ, ಒಡೆದು ಆಳು ನೀತಿಯನ್ನ ಅವರು ತಂದ್ರು. ಅದರ ಪರಿಣಾಮವನ್ನ ನಾವು 1 ಶತಮಾನಕ್ಕೂ ಹೆಚ್ಚಿನ ಕಾಲ ನಾವು ನೋಡ್ತಾ ಇದ್ದೇವೆ, ಅನುಭವಿಸಿದ್ದೇವೆ. ಬ್ರಿಟಿಷರ ರಾಜ್ಯಭಾರ, ನಾವು ಯಾವುದನ್ನ ಒಟ್ಟೋಮನ್ ಎಂಪೈರ್ ಅಂತೇಳಿ ಇತಿಹಾಸದಲ್ಲಿ ಓದ್ತೇವೋ, ತುರ್ಕಿಯ ರಾಜನ ಅಡಿಯಲ್ಲಿ ಇದ್ದಂತಹ ಯುರೋಪಿನ ಈಗಿನ ಕೆಲವು ರಾಜ್ಯಗಳು ಮತ್ತು ಏಷ್ಯಾದ ಇನ್ನಿತರ ರಾಜ್ಯಗಳು, ಅವೆಲ್ಲವೂ ಕೂಡ ಬ್ರಿಟಿಷರ ಸಂಪರ್ಕಕ್ಕೆ ಬಂದವು. ಅವ್ರೇನ್ ಮಾಡಿದ್ರು ಬ್ರಿಟಿಷರು? ಅವರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡುವುದಕ್ಕಾಗಿ ಕ್ರಿಶ್ಚಿಯನ್ ಜೂವಿಶ್ ಕಾನ್ಫ್ಲಿಕ್ಟ್ ಅನ್ನ, ಅದಕ್ಕೂ ಮುಖ್ಯವಾಗಿ ಕ್ರಿಶ್ಚಿಯನ್ ಜೂವಿಶ್ ಕಾನ್ಫ್ಲಿಕ್ಟ್ಗಿಂತ ಮುಖ್ಯವಾಗಿ ಮುಸ್ಲಿಂ ಜೂವಿಶ್ ಕಾನ್ಫ್ಲಿಕ್ಟ್ ಅನ್ನ ಅವರು ಆ ದೇಶಗಳಲ್ಲಿ ತಂದರು. ಅದರ ಜೊತೆಗೆ ಪಾಶ್ಚಿಮಾತ್ಯ ಸಮಾಜಗಳು, ಅದರಲ್ಲೂ ಕೂಡ ಯಾವುದನ್ನ ಆಂಗ್ಲೋ ಸ್ಯಾಕ್ಷನ್ ದೇಶಗಳು ಅಂತ ನಾವು ಹೇಳ್ತೇವೋ, ಬ್ರಿಟನ್, ಫ್ರಾನ್ಸ್, ಸ್ಪೇನ್ ಮತ್ತು ಅಮೆರಿಕ, ಈ ದೇಶಗಳು ಏನ್ ಮಾಡಿದ್ವು ಅಂದ್ರೆ ಅರಬ್ ದೇಶಗಳಲ್ಲಿ ಇದ್ದಂತಹ ತೈಲದ ಮೇಲೆ ಕಣ್ಣಿಟ್ರು. ಯಾಕಂದ್ರೆ ವಿಜ್ಞಾನದ ತಂತ್ರಜ್ಞಾನದ ಪ್ರಗತಿಗೆ ತೈಲ ಮೂಲಭೂತವಾದಂತಹ ಅದು ರಾ ಮೆಟೀರಿಯಲ್. ಆ ರಾ ಮೆಟೀರಿಯಲ್ನ ಆಧಾರದ ಮೇಲೆಯೇ ಇವತ್ತು ಸಿವಿಲೈಸೇಷನ್, ನಾಗರಿಕತೆ ಅಂತ ನಾವು ಯಾವುದನ್ನ ಕರಿತೇವೋ, ಸೈನ್ಸ್ ಅಂಡ್ ಟೆಕ್ನಾಲಜಿ ಇಂಡ್ಯೂಸ್ಡ್ ನಾಗರಿಕತೆ ಏನಿದೆ ಅದು ಬೆಳೆದು ನಿಂತಿದೆ. ಹಾಗಾಗಿ ಅರಬ್ ದೇಶಗಳ ಮಧ್ಯೆ ಕಚ್ಚಾಟ ಉಂಟಾಗುವ ಹಾಗೆ, ಅರಬ್ ದೇಶಗಳು ಮತ್ತು ಇತರ ದೇಶಗಳ ಮಧ್ಯೆ ಕಚ್ಚಾಟ ಉಂಟಾಗುವ ಹಾಗೆ ಪಾಶ್ಚಿಮಾತ್ಯರು, ಅದರಲ್ಲೂ ಮುಖ್ಯವಾಗಿ ಆಂಗ್ಲೋ ಸ್ಯಾಕ್ಷನ್ ದೇಶಗಳು ಬ್ರಿಟನ್ನ ನೇತೃತ್ವದಲ್ಲಿ ಅವರು ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಈ ಪ್ರಯತ್ನಕ್ಕೆ ವಿರುದ್ಧವಾಗಿ ಆಗ್ಬೇಕಾಗಿರೋದೇನೋ, ಮೊಟ್ಟ ಮೊದಲನೇದಾಗಿ ಏಷ್ಯಾದ ದೇಶಗಳು ಎಕನಾಮಿಕ್ ಲೀಡರ್ಶಿಪ್ ಅನ್ನ ಅವರು ತರಬೇಕು. ಆ ಎಕನಾಮಿಕ್ ಲೀಡರ್ಶಿಪ್ ಅನ್ನ ಜಗತ್ತಿನ ರಾಷ್ಟ್ರಗಳ ಸಾಲಿನಲ್ಲಿ ಪಡೆದುಕೊಳ್ಬೇಕು. ಯಾಕಂದ್ರೆ ಥಾಟ್ ಲೀಡರ್ಶಿಪ್ ಬರುವ ಮೊದಲು ಎಕನಾಮಿಕ್ ಲೀಡರ್ಶಿಪ್ ಬರಬೇಕು. ದೇಹ, ಪ್ರಾಣ, ಮನಸ್ಸು, ಆತ್ಮ, ಇದನ್ನ ನಾವು
ಯೋಚನೆ ಮಾಡೋಣ. ಒಬ್ಬ ವ್ಯಕ್ತಿಯ 4 ಅಂಗಗಳು ಅಂತೇಳಿ ನಮ್ಮ ಭಾರತೀಯ ಸಂಸ್ಕೃತಿ ಪರಂಪರೆ ಹೇಳುತ್ತೆ. ಎಕನಾಮಿಕ್ ಲೀಡರ್ಶಿಪ್ ಅಂದ್ರೆ ಒಂದು ಸಮಾಜದ ದೇಹ, ಥಾಟ್ ಲೀಡರ್ಶಿಪ್ ಅಂದ್ರೆ ಸಮಾಜದ ಮನ ಮತ್ತು ಪ್ರಾಣ, ಸ್ಪಿರಿಚುವಲ್ ಲೀಡರ್ಶಿಪ್ ಅನ್ನೋದು ಒಂದು ಸಮಾಜದ ಒಂದು ಆತ್ಮ. ಅದು ಮೊಟ್ಟ ಮೊದಲನೇದಾಗಿ ಒಂದು ದೇಶದ ಕುರಿತ ಮಾನ್ಯತೆಯನ್ನ ಇಡೀ ಜಗತ್ತು ಕೊಡಬೇಕು ಅಂತೇಳಾದ್ರೆ ಅದು ಎಕನಾಮಿಕ್ ಲೀಡರ್ಶಿಪ್ ಅನ್ನ ತೋರಿಸ್ಬೇಕು. ಭಾರತ ಮತ್ತು ಏಷ್ಯಾದ ಇತರ ದೇಶಗಳು ಈಗ ನಿಜಕ್ಕೂ ಪಾಶ್ಚಿಮಾತ್ಯರ ಎಕನಾಮಿಕ್ ಪ್ರೋಗ್ರೆಸ್ಗಿಂತ ಹೆಚ್ಚು ಆರ್ಥಿಕ ಪ್ರಗತಿಯನ್ನ ತೋರಿಸ್ತಾ ಇರೋದನ್ನ ನಾವು ಕಾಣ್ತೇವೆ. ಆಂಗಸ್ ಮೆಡಿಸನ್ ಅನ್ನುವಂತಹ ಒಬ್ಬ ಶ್ರೇಷ್ಠ ಅರ್ಥಶಾಸ್ತ್ರಜ್ಞ ಒಂದು ಮಾತನ್ನ ಆತನ ಒಂದು ಮೇರು ಕೃತಿಯಲ್ಲಿ ಏನ್ ಬರೀತಾನಂದ್ರೆ, ಕಳೆದ 2000 ವರ್ಷಗಳ ಆರ್ಥಿಕ ಪ್ರಗತಿಯ ಚರಿತ್ರೆಯಲ್ಲಿ ಭಾರತ ಮತ್ತು ಚೀನಿ ಆರ್ಥಿಕತೆಗಳು ಇಡೀ ಜಗತ್ತಿನ GDP-ಗೆ ಒಟ್ಟು 50%ಕ್ಕಿಂತ ಹೆಚ್ಚು ಕೊಡುಗೆಯನ್ನು ಕೊಡ್ತಾ ಇದ್ವು. ಭಾರತದ GDP-ಯ ಕಾಂಟ್ರಿಬ್ಯೂಷನ್ 33%, 23ರಿಂದ 33% ತನಕ ಇತ್ತು 1700ನೇ ಇಸ್ವಿಯ ತನಕ. ಚೀನಾದ ಕಾಂಟ್ರಿಬ್ಯೂಷನ್ ವರ್ಲ್ಡ್ GDP-ಗೂ ಕೂಡ ಅದೇ ರೀತಿಯಲ್ಲಿತ್ತು. 1820ರ ನಂತರವಷ್ಟೇ ಭಾರತದ ಆರ್ಥಿಕತೆಯ ಕೊಡುಗೆ ಅದು ಕಡಿಮೆ ಆಗ್ಲಿಕ್ಕೆ ಪ್ರಾರಂಭವಾಯಿತು. ಇಲ್ಲಿಂದ ಸಂಪತ್ತನ್ನ ದೋಚಿದಂತಹ ಬ್ರಿಟಿಷರು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅನ್ನ ನಡೆಸುವುದಕ್ಕೆ ಇಲ್ಲಿಯ ಸಂಪತ್ತನ್ನ, ಏಷ್ಯಾದ ಅದರಲ್ಲೂ ಭಾರತ ಮತ್ತು ಚೀನಾ ದೇಶಗಳ ಸಂಪತ್ತನ್ನ ಅವರು ವಿನಿಯೋಗಿಸಿದ್ರು. ಅವರು ಆ ಸಂಪತ್ತಿನ ದೋಚುವಿಕೆಯ ಆಧಾರದ ಮೇಲೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಯ್ತು, ಸೈಂಟಿಫಿಕ್ ರೆವಲ್ಯೂಷನ್ ಆಯ್ತು, ಅವರು ಎದ್ದು ನಿಂತು. ಆದ್ರೆ 1907ನೇ ಇಸ್ವಿಯಲ್ಲಿ ಶ್ರೀ ಅರವಿಂದರು ಒಂದು ಭವಿಷ್ಯವನ್ನ ನುಡಿದಿದ್ರು. 1907ನೇ ಇಸ್ವಿ ಸತ್ಯಯುಗದ ಪ್ರಾರಂಭದ ವರ್ಷ ಅಂತ ಹೇಳಿದ್ರು. 1907ನೇ ಇಸ್ವಿಯ ನಂತರ ಏಷ್ಯಾದ ರಿಸರ್ಜೆನ್ಸ್ ಆಗುತ್ತೆ ಅಂತ ಅವರು 1907ನೇ ಇಸ್ವಿಯಲ್ಲೇ ಬರೆದಿದ್ರು. ಮೊಟ್ಟ ಮೊದಲು ಈಗ ಎಕನಾಮಿಕ್ ಲೀಡರ್ಶಿಪ್ ಅನ್ನ ಏಷ್ಯಾ ಕಂಡುಕೊಳ್ತಾ ಇದೆ. ಅದರ ಜೊತೆಗೆ ಇನ್ನು 2 ಲೀಡರ್ಶಿಪ್ ಆಗ್ಬೇಕಾಗಿದೆ. ಥಾಟ್ ಲೀಡರ್ಶಿಪ್ ಅಂದ್ರೇನು? ನಾಲೆಜ್ ಕ್ರಿಯೇಷನ್ ಮತ್ತು ಜಗತ್ತಿನ ಜೀವನದ ಅಸ್ತಿತ್ವದ ಮನುಷ್ಯನ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನ ವೈಚಾರಿಕ ನೆಲೆಯಲ್ಲಿ ಕೊಡುವಂಥದ್ದು. ಅದರ ಜೊತೆಗೆ ಸ್ಪಿರಿಚುವಲ್ ಲೀಡರ್ಶಿಪ್, ಈ ಜಗತ್ತಿನ ಜೀವನದಲ್ಲೇ ಆಧ್ಯಾತ್ಮದ ಸುಗಂಧವನ್ನು ತರೋದು ಹೇಗೆ, ತನ್ಮೂಲಕ ಮನುಷ್ಯನ ವೈಯಕ್ತಿಕ ಸಮಸ್ಯೆಗಳು ಮತ್ತು ಸಾಮಾಜಿಕ ಸಮಸ್ಯೆಗಳನ್ನು ನಿವಾರಿಸುವುದು ಹೇಗೆ ಅನ್ನೋದನ್ನ ಏಷ್ಯಾ ಹೇಳಬೇಕಾಗಿದೆ. ಆ ಕೆಲಸ, ಅದರಲ್ಲೂ ಮುಖ್ಯವಾಗಿ ಭಾರತ ಆ ಕೆಲಸವನ್ನ ಕೊಡಬೇಕಾಗಿದೆ. ಆ ಭಾರತದ ಅಸ್ತಿತ್ವದ ಉದ್ದೇಶವೇ ಅದು. ಭಾರತ ವಿಶ್ವ ಗುರು ಅಂತ ಶ್ರೀ ಅರವಿಂದರು ಪುನಃ ಹೇಳ್ತಾ ಇದ್ರು. ಆ ಕೆಲಸವನ್ನ ಈಗ ಭಾರತದ ಮುಖಾಂತರ ಹಲವಾರು ಮಂದಿ ಮಾಡ್ತಾ ಇದ್ದಾರೆ. ಇವತ್ತು ಯುರೋಪ್ನಲ್ಲಿ ಮತ್ತು ಅಮೆರಿಕದಲ್ಲಿ ಯಾವ ಆಧ್ಯಾತ್ಮಿಕ ವಿಚಾರಗಳ ಮತ್ತು ಬದುಕಿನ ಕುರಿತಾದ ವಿಚಾರಗಳ ಪ್ರಭಾವ ಇದೆ ಅಂದ್ರೆ ಅದು ಭಾರತದ ಮತ್ತು ವಿಶೇಷವಾಗಿ ಬುದ್ಧಿಸಂನಿಂದ ಹೊರಟಿರುವಂತಹ ಭಾರತೀಯ ವೇದಾಂತ ಮತ್ತು ಬುದ್ಧಿಸಂನಿಂದ ಹೊರಟಿರುವಂತಹ ವಿಚಾರಗಳ ಪ್ರಭಾವ ಅಲ್ಲಿದೆ. ಅಮೆರಿಕದ 10% ಮಂದಿ ಧ್ಯಾನದ ಅಭ್ಯಾಸವನ್ನ ಮಾಡ್ತಾರಂತೆ. ಯುರೋಪಿನಲ್ಲಿ ಬುದ್ಧಿಸಂನ ಪ್ರಭಾವ ಪ್ರತಿಯೊಂದು ದೇಶದಲ್ಲೂ ಕೂಡ ಇದೆ. ಭಾರತದಿಂದ ಮತ್ತು ಏಷ್ಯಾದ ಇತರ ದೇಶಗಳು ಎಲ್ಲೆಲ್ಲಿ ಬುದ್ಧಿಸಂ ಪ್ರಭಾವ ಇದೆಯೋ ಆ ದೇಶಗಳಿಂದ ಈ ಆಧ್ಯಾತ್ಮಿಕ ಅಲೆ ಇಡೀ ವಿಶ್ವವನ್ನೇ ಅದು ಆವರಿಸ್ಕೊಳ್ತಾ ಇದೆ. 3ನೇದ್ದು ಅವರ ಕನಸು. ದ ಥರ್ಡ್ ಡ್ರೀಮ್ ವಾಸ್ ಅ ವರ್ಲ್ಡ್ ಯೂನಿಯನ್ ಫಾರ್ಮಿಂಗ್ ದ ಔಟರ್ ಬೇಸಿಸ್ ಆಫ್ ಅ ಫೇರ್, ಬ್ರೈಟರ್ ಅಂಡ್ ನೋಬ್ಲರ್ ಲೈಫ್ ಫಾರ್ ಆಲ್ ಮ್ಯಾನ್. ಇಡೀ ಜಗತ್ತು ಒಂದಾಗಬೇಕು, ವಸುದೈವ ಕುಟುಂಬಕಂ ಅಂತ ನಾವೇನ್ ಹೇಳ್ತೇವೋ ಅದರ ಬಗ್ಗೆ ಶ್ರೀ ಅರವಿಂದರು ತಮ್ಮ ಕನಸನ್ನ ವ್ಯಕ್ತಪಡಿಸಿದರು. ಸದ್ಯದ ಮಟ್ಟಿಗೆ ಆ ಕನಸು ಕೇವಲ ಯುಟೋಪಿಯಾ ಅಂತ ನಮಗೆ ಅನಿಸಬಹುದು. ಆದ್ರೆ ಯಾವುದೇ ಮಹತ್ ಸಾಧನೆ ಪ್ರಾರಂಭದ ದಿನಗಳಲ್ಲಿ ಅದು ಯುಟೋಪಿಯಾ ಅಂತಾನೆ ಅನ್ಸುತ್ತೆ. ಇತಿಹಾಸ ನಿರ್ಮಾಪಕರು ಯಾರಿದ್ದಾರೋ ಅವರು ಇತಿಹಾಸವನ್ನ ನಿರ್ಮಿಸ್ತಾರೆ. ಮೊದಲು ಇತಿಹಾಸ ನಿರ್ಮಾಣವಾಗುವಂಥದ್ದು ಪ್ರಜ್ಞೆಯ ಸ್ತರದಲ್ಲಿ, ಆ ನಂತರ ಅದು ಪ್ರತ್ಯಕ್ಷ ಜೀವನದ ಸ್ತರದಲ್ಲಿ ಅದರ ಆವಿರ್ಭಾವ ಆಗುತ್ತೆ ಅನ್ನೋದು ಭಾರತೀಯ ಯೋಗಿಗಳ, ಋಷಿ ಮನೀಷಿಗಳ ನಿಲುವು. ಈ ನಿಟ್ಟಿನಲ್ಲಿ ಶ್ರೀ ಅರವಿಂದರು ಯುನಿಫಿಕೇಶನ್ ಆಫ್ ದ ಹ್ಯೂಮನ್ ವರ್ಲ್ಡ್ ಈಸ್ ಅಂಡರ್ ವೇ ಅನ್ನುವ ಮಾತನ್ನ 1917 ಆಗಸ್ಟ್ 14 ಈ ಸಂದೇಶದಲ್ಲಿ ಅವರು ಬರೆದಿದ್ರು. ಯುರೋಪಿಯನ್ ಯೂನಿಯನ್ ಆಯ್ತಲ್ಲ,
ಈಸ್ಟ್ ಜರ್ಮನಿ ಮತ್ತು ವೆಸ್ಟ್ ಜರ್ಮನಿ ಎರಡು ಪ್ರತ್ಯೇಕ ದೇಶ ಆಗಿತ್ತು, ಅದು ಒಂದಾಯ್ತಾನೆ. ಉತ್ತರ ಕೊರಿಯಾ ದಕ್ಷಿಣ ಕೊರಿಯಾ ಕೂಡ ಒಂದಾಗೋದ್ರಲ್ಲಿ ಒಂದಾದ್ರೆ ಏನು ಆಶ್ಚರ್ಯ ಇಲ್ಲ. ಯಾಕಂದ್ರೆ ಎರಡೂ ದೇಶಗಳ ರಾಷ್ಟ್ರೀಯ ಆತ್ಮ ಒಂದೇ. ಉತ್ತರ ವಿಯೆಟ್ನಾಂ ದಕ್ಷಿಣ ವಿಯೆಟ್ನಾಂ ಅಂತ ಎರಡಿತ್ತು, ಅದು ಒಂದಾಯ್ತಾನೆ. ಅದೇ ರೀತಿಯಲ್ಲಿ ಜಗತ್ತಿನ ಈ ಹಲವು ದೇಶಗಳ ಮಾಲಿಕೆಯನ್ನ ರಾಜಕೀಯ ಸ್ತರದಲ್ಲಿ ಅಲ್ಲದಿದ್ರೂ ಕೂಡ, ಒಂದು ಪೊಲಿಟಿಕಲ್ ಅಡ್ಮಿನಿಸ್ಟ್ರೇಷನ್ ನ ಸ್ತರದಲ್ಲಿ ಅಲ್ಲದೆ ಇದ್ರೂ ಕೂಡ, ಸಾಂಸ್ಕೃತಿಕ ಆಧ್ಯಾತ್ಮಿಕ ಸ್ತರದಲ್ಲಿ ಏಕತೆಯನ್ನ ತರುವ ಪ್ರಯತ್ನ ಅದಾಗಲೇ ಪ್ರಾರಂಭ ಆಗಿದೆ ಅನ್ನೋದನ್ನ ಶ್ರೀ ಅರವಿಂದರು ಹೇಳ್ತಾರೆ. ಇಂಡಿಯಾ ಹ್ಯಾಸ್ ಬಿಗನ್ ಟು ಪ್ಲೇ ಎ ಪ್ರಾಮಿನೆಂಟ್ ಪಾರ್ಟ್ ಅಂಡ್ ಇಫ್ ಶಿ ಕ್ಯಾನ್ ಡೆವಲಪ್ ದಟ್ ಲಾರ್ಜೆಸ್ಟ್ ಸ್ಟೇಟ್, ಭಾರತವೇ ಇದಕ್ಕೆ ಮುನ್ನುಡಿಯನ್ನ ಬರೆಯಲಿಕ್ಕಿದೆ, ನೇತೃತ್ವವನ್ನು ವಹಿಸೋದು ಸಾಧ್ಯ ಅನ್ನುವ ಭರವಸೆಯನ್ನ ಶ್ರೀ ಅರವಿಂದರು ವ್ಯಕ್ತಪಡಿಸಿದರು. ಯೂನಿಫಿಕೇಶನ್ ಇಸ್ ಅ ನೆಸೆಸಿಟಿ ಆಫ್ ನೇಚರ್. ಏಕತೆ ಪ್ರಕೃತಿಯ ಅನಿವಾರ್ಯ ಸಂಗತಿ. ಎ ನ್ಯೂ ಸ್ಪಿರಿಟ್ ಆಫ್ ಒನ್ನೆಸ್ ವಿಲ್ ಟೇಕ್ ಹೋಲ್ಡ್ ಆಫ್ ದ ಹ್ಯೂಮನ್ ರೇಸ್ ಅಂತ ಒಂದು ಭವಿಷ್ಯವನ್ನೇ ನುಡಿದ್ರು ಆ ಸಂದೇಶದಲ್ಲಿ 1917 ಆಗಸ್ಟ್ 14. ಇದು ಒಬ್ಬ ಯೋಗಿಯ ಬಾಯಿಂದ ಬಂದ ಭವಿಷ್ಯ. ಅವರ ಆಧ್ಯಾತ್ಮಿಕ ಸತ್ಯದ ಅನುಭೂತಿಯ ಆಧಾರದ ಮೇಲೆ ಅವರು ಕೊಂಡುಕೊಂಡ ಸತ್ಯ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಅಲ್ಲಿಂದ ಮುಂದೆ ಹೋದ್ರೆ ಇದು ಈ ಯೂನಿಯನ್, ವರ್ಲ್ಡ್ ಯೂನಿಯನ್ ಏನಿದೆ ಅದರ ಯಾವ ಸಂದರ್ಭದಲ್ಲಿ ಅವ್ರು ಹೇಳಿದ್ರು ಅನ್ನೋದನ್ನ ನೋಡಿದ್ರೆ 1914 ಮತ್ತು 18ರಿಂದ ನಡೆದ ಪ್ರಥಮ ವಿಶ್ವ ಮಹಾಯುದ್ಧದ ನಂತರ ಒಟ್ಟೋಮನ್ ಎಂಪೈರ್ ಏನಿದೆ ಅದು ಕೊಲ್ಯಾಪ್ಸ್ ಆಯ್ತು. ಒಟ್ಟೋಮನ್ ಎಂಪೈರ್ ಏನನ್ನ ಮಾಡಿತ್ತು, ಮತದ ಆಧಾರದ ಮೇಲೆ ಜಗತ್ತನ್ನ ಇಸ್ಲಾಮಿಕ್ ಪ್ರಭುತ್ವದ ಅಡಿಯಲ್ಲಿ ಒಂದಾಗುವ ಹಾಗೆ ಮಾಡಬೇಕು ಅಂತ ಪ್ರಯತ್ನ ಮಾಡಿತು. ಇನ್ನು ಕ್ರಿಶ್ಚಿಯನ್ ಚರ್ಚ್ ಕ್ರಿಶ್ಚಿಯಾನಿಟಿಯ ಅಡಿಯಲ್ಲಿ ಒಂದಾಗುವ ಹಾಗೆ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡಿತು. ಅದರ ಜೊತೆಗೆ ಕಾಂಪಿಟಿಷನ್ ಆಧಾರದ ಮೇಲೆ ಕ್ಯಾಪಿಟಲಿಸಮ್ ಅನ್ನ ತಂದು ದೇಶವನ್ನ ಇಡೀ ಜಗತ್ತನ್ನ ಕ್ಯಾಪಿಟಲಿಸ್ಟ್ ಕಂಟ್ರಿ ವರ್ಲ್ಡ್ ಆಗಿ ಮಾಡಿಬಿಡುವ ಅಂತ ಆಂಗ್ಲೋ ಸ್ಯಾಕ್ಸನ್ ದೇಶಗಳು ಪ್ರಯತ್ನ ಪಟ್ಟವು. ಇನ್ನು ಕಮ್ಯುನಿಸಂನ ಮುಖಾಂತರ ಈ ಇಡೀ ಜಗತ್ತನ್ನೇ ಒಂದಾಗಿ ಮಾಡೋಣ ಅಂತ ಕಮ್ಯುನಿಸ್ಟ್ ಸಿದ್ಧಾಂತ ಪ್ರಯತ್ನ ಪಡ್ತು. ಆದ್ರೆ ಈ ಎಲ್ಲ ಸಿದ್ಧಾಂತಗಳ ಅಡಿಯಲ್ಲಿರುವಂತಹ ಮೂಲಭೂತ ಆಶಯ ಯಾವುದದು? ಅದು ಫ್ರೆಂಚ್ ಕ್ರಾಂತಿಯ 3 ಆಶಯ. ಈ 3 ಆಶಯ ಕೇವಲ ಪಾಶ್ಚಾತ್ಯ ಯುರೋಪಿನ ಆಶಯಗಳಲ್ಲ. ಸ್ವಾಮಿ ವಿವೇಕಾನಂದರು ಮತ್ತು ಶ್ರೀ ಅರವಿಂದರು ಈ ಲಿಬರ್ಟಿ, ಈಕ್ವಾಲಿಟಿ, ಫ್ರೆಟರ್ನಿಟಿ ಅನ್ನುವ ಈ ಘೋಷಣೆ ಏನಿದೆ, ಯಾವುದೋ ಒಬ್ಬ ಋಷಿ, ಒಬ್ಬ ಯೋಗಿ ಹಿಮಾಲಯದಲ್ಲಿ ತಪಸ್ಸು ಮಾಡ್ತಾ ಇದ್ದಾತ ಸಮಾಜದಲ್ಲಿ ಸ್ವಾತಂತ್ರ್ಯ, ಸಮಾನತೆ ಮತ್ತು ಸಹೋದರತೆ ಬರಬೇಕು ಅಂತ ವಿಶೇಷವಾಗಿ ತಪಸ್ಸು ಮಾಡಿದ ಪರಿಣಾಮವಾಗಿ ಪಾಶ್ಚಾತ್ಯ ಜಗತ್ತಿನಲ್ಲೂ ಕೂಡ ಈ ಮೌಲ್ಯಗಳು ಸಾಮಾಜಿಕ ಮೌಲ್ಯಗಳು ಅಂತ ಅನುರಣಿತವಾದವು ಅನ್ನುವ ಮಾತನ್ನ ಅವರು ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕ್ಯಾಪಿಟಲಿಸಂ ಯಾವುದನ್ನ ಪ್ರಯತ್ನ ಮಾಡ್ತು? ಲಿಬರ್ಟಿಯನ್ನ, ಸ್ವಾತಂತ್ರ್ಯವನ್ನ ಸಮಾಜದಲ್ಲಿ ತರುವ ಪ್ರಯತ್ನವನ್ನ ಮಾಡ್ತು ಕಾಂಪಿಟಿಷನ್ ಮುಖಾಂತರ. ಕಮ್ಯುನಿಸಂ ಈಕ್ವಾಲಿಟಿಯನ್ನ ಕಮ್ಯುನಿಸಂನ ಮುಖಾಂತರ ತರುವ ಪ್ರಯತ್ನವನ್ನ ಮಾಡ್ತು. ಆದ್ರೆ ಸ್ವಾತಂತ್ರ್ಯವನ್ನ ತರುವ ನಿಟ್ಟಿನಲ್ಲಿ ಪ್ರಯತ್ನದಲ್ಲಿ ಸಮಾನತೆಯ ಅಪಹರಣ ಆಯಿತು ಕ್ಯಾಪಿಟಲಿಸಂ. ಸೋಷಿಯಲಿಸಂ ಮತ್ತು ಕಮ್ಯುನಿಸಂನಲ್ಲಿ ಈಕ್ವಾಲಿಟಿ, ಸಮಾನತೆಯನ್ನ ತರುವ ಪ್ರಯತ್ನದಲ್ಲಿ ಸ್ವಾತಂತ್ರ್ಯದ ಅಪಹರಣ ಆಯಿತು. ಇದು ಎರಡೂ ಈ ರೀತಿ ಯಾಕೆ ಆಯಿತು ಅಂತ ಕೇಳಿದ್ರೆ, ಸಹೋದರತ್ವದ ಭಾವನೆ ಅವರ ದೃಷ್ಟಿಯಲ್ಲಿ, ಜೀವನ ದೃಷ್ಟಿಯಲ್ಲಿ, ಅವರ ಐಡಿಯಾಲಜಿಕಲ್ ದೃಷ್ಟಿಯಲ್ಲಿ ಇರಲಿಲ್ಲ. ಆ ಸಹೋದರತೆಯ ತಳಪಾಯದಲ್ಲಿ ಸ್ವಾತಂತ್ರ್ಯವನ್ನು, ಸಮಾನತೆಯನ್ನ ತರಬಹುದು. ಅದು ಕೇವಲ ಆ ರಾಜಕೀಯ ಪ್ರಭುತ್ವದ ಆಧಾರದ ಮೇಲೆ, ಸಿದ್ಧಾಂತದ ತಳಹದಿಯ ಆಧಾರದ ಮೇಲೆ ಅದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಆಧ್ಯಾತ್ಮಿಕತೆ ಬೇಕು. ಆ ಆಧ್ಯಾತ್ಮಿಕತೆಯ ತಳಹದಿಯ ಆಧಾರದ ಮೇಲೆ, ಆಧ್ಯಾತ್ಮಿಕತೆ ಅಂದ್ರೆ ಅದು ಕೇವಲ ಧಾರ್ಮಿಕತೆ ಅಲ್ಲ. ಮನುಷ್ಯರ ಅಂತರಾಳದಲ್ಲಿ ಇರುವ ಏಕತೆಯನ್ನೇ ನಾವು ಆಧ್ಯಾತ್ಮಿಕತೆ ಅಂತ ಹೇಳೋದು. ವೈಯಕ್ತಿಕ ಹಂತದಲ್ಲಿ ಮಾತ್ರವಲ್ಲ, ಸಮಾಜದಲ್ಲೂ ಕೂಡ ಆಧ್ಯಾತ್ಮಿಕತೆಯ ಅನುಷ್ಠಾನ ಅದು ಅನಿವಾರ್ಯ, ಅಗತ್ಯ, ಎಕ್ಸ್ಟ್ರೀಮ್ ನೆಸೆಸಿಟಿ ಆಫ್ ಎವ್ರಿ ಸೊಸೈಟಿ, ನಾಟ್ ಜಸ್ಟ್ ಆಫ್ ಎನಿ ಇಂಡಿವಿಜುವಲ್. ಕೇವಲ ಒಂದು ದೇವತೆಯ ಆರಾಧನೆ ಮಾತ್ರ, ಪೂಜೆಯ ಕುರಿತಾದ ಒಲವು, ಮತದ ಕುರಿತಾದ ಒಲವು, ಆರಾಧನೆ, ಮೋಕ್ಷಪರವಾದ ಪ್ರವೃತ್ತಿ ಇದೇ ಅಧ್ಯಾತ್ಮ ಅಲ್ಲ. ಸಮಾಜಪರವಾದಂತಹ, ಜೀವನಪರವಾದಂತಹ ಒಂದು ಅಧ್ಯಾತ್ಮದ ಒಂದು ದೃಷ್ಟಿಕೋನ ಇದೆ. ಆ ದೃಷ್ಟಿಯನ್ನ ಶ್ರೀ ಅರವಿಂದರು ಪ್ರತಿಪಾದನೆ ಮಾಡಿದರು.
ಈಗಿನ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪರಿಣಾಮವಾಗಿ ಜಗತ್ತೇ ಒಂದಾಗುವ ನಿಟ್ಟಿನಲ್ಲಿ ಸಾಗಿದೆ. ಈ ಸಂದರ್ಭದಲ್ಲಿ ಭಾರತ ತನ್ನ ಸ್ಥಾನವನ್ನ ಗುರುತಿಸಿ ಸಹೋದರತೆಯನ್ನ ಆಧ್ಯಾತ್ಮಿಕತೆಯ ತಳಹದಿಯಲ್ಲಿ ಪ್ರತಿಪಾದಿಸುತ್ತಾ ಅದನ್ನ ಯಾವ ರೀತಿಯಲ್ಲಿ ಸಮಾಜದಲ್ಲಿ ಅನುಷ್ಠಾನಕ್ಕೆ ತರಬೇಕು ಅನ್ನೋದನ್ನ ಭಾರತದಲ್ಲೇ ತನ್ನ ಪ್ರಯೋಗಗಳ ಮುಖಾಂತರ ಸಾಧಿಸಿ ತೋರಿಸಬೇಕು. ತನ್ಮೂಲಕ ವಿಶ್ವದ ದೇಶಗಳಿಗೆ ಅದು ಮಾದರಿಯಾಗ. ಅದು ಸಾಧ್ಯವಾಯಿತು ಅಂತಂದ್ರೆ ಯಾವ ನೇಷನ್ ಸ್ಟೇಟ್ಸ್ ಯುರೋಪ್ನಲ್ಲಿ ಹುಟ್ಟಿಕೊಂಡು ಮತ್ತು ಅದರ ಪರಿಣಾಮವಾಗಿ ದೇಶಗಳ ಮಧ್ಯೆ ಕದನ ಆಯ್ತೋ, ಅಲ್ಲಿಂದ ಮುಂದೆ ಹೋಗಿ ಈ ಕದನ ಬೇಡ, ಒಂದು ಯೂನಿಯನ್ ಮಾಡಬೇಕು ಅಂತ ಯುರೋಪಿಯನ್ ಯೂನಿಯನ್ ಏನು ಪ್ರಾರಂಭ ಆಯ್ತೋ ಅದು ಈಗ ವರ್ಲ್ಡ್ ಯೂನಿಯನ್ ಆಗ್ಬೇಕು ಅನ್ನೋದ್ರ ಬಗ್ಗೆ ಶ್ರೀ ಅರವಿಂದರು ಅವರ ಕನಸನ್ನ ವ್ಯಕ್ತಪಡಿಸಿದ್ರು. ಅದಕ್ಕೆ ಕುರಿತಾದ ವಿಚಾರಗಳನ್ನ ಒಂದು ಫಿಲಾಸಫಿಯ ಸ್ತರದಲ್ಲಿ ಅವರ ಹ್ಯೂಮನ್ ಸೈಕಲ್ ಅನ್ನುವ ಗ್ರಂಥದಲ್ಲಿ ಅವರು ವಿಶೇಷವಾಗಿ ಅವರು ವ್ಯಾಖ್ಯಾನ ಮಾಡಿದ್ದಾರೆ. ಆ ವ್ಯಾಖ್ಯಾನದ ಒಂದು ತುಣುಕನ್ನಷ್ಟೇ ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನ ಮಾಡ್ತೇನೆ. ಇಡೀ ಮನುಷ್ಯ ಸಮಾಜ ಯಾವ ರೀತಿ ವಿಕಾಸವನ್ನ ಪಡೆಯುತ್ತೆ ಅಂದ್ರೆ, ಮನುಷ್ಯ ಸಮಾಜದ ರಾಜಕೀಯ ಸಾಮಾಜಿಕ ಜೀವನದ ಭಾಗದಲ್ಲಿ ಎರಡು ವಿಚಾರಗಳಿಗಾಗಿ ಪ್ರಯೋಗಗಳಾಗುತ್ತೆ ಅನ್ನೋದನ್ನ ತಮ್ಮ ಅಂತಸ್ಫೂರ್ತಿ ಮತ್ತು ಇನ್ಸೈಟ್ಸಿನ ಅಂತರ್ದೃಷ್ಟಿಯ ಆಧಾರದ ಮೇಲೆ ಶ್ರೀ ಅರವಿಂದರು ವ್ಯಾಖ್ಯಾನ ಮಾಡ್ತಾರೆ. ಏನಂದ್ರೆ, ಮೊದಲು ಡಿಫ್ಯೂಷನ್ ಮತ್ತು ಕಾನ್ಸಂಟ್ರೇಷನ್. ಆ ಕಾನ್ಸಂಟ್ರೇಷನ್ ಅನ್ನೋ ಶಬ್ದವನ್ನು ಇಲ್ಲಿ ನಾನು ಬರಲಿಲ್ಲ. ಸಣ್ಣ ಸಣ್ಣ ರಾಜ್ಯಗಳು ಆಗ್ಬೋದು. ಯಾವುದಕ್ಕಾಗಿ? ಸಣ್ಣ ರಾಜ್ಯಗಳು ಆದ್ರೆ ಎಫಿಷಿಯನ್ಸಿ ಸಾಧ್ಯವಾಗುತ್ತೆ. ಸಿಂಗಾಪುರದ ಉದಾಹರಣೆಯನ್ನ ತೆಗೆದು ನೋಡೋಣ, ಅಥವಾ ಹಲವಾರು ಅರಬ್ ರಾಷ್ಟ್ರಗಳ ವಿಚಾರವನ್ನ ತೆಗೆದು ನೋಡೋಣ. ಆದ್ರೆ ಕಾನ್ಸಂಟ್ರೇಷನ್ ಅನ್ನ ಮಾಡಿ ಎಫಿಷಿಯನ್ಸಿಯನ್ನ ಒಂದು ಸಣ್ಣ ಸಣ್ಣ ರಾಜ್ಯದಲ್ಲಿ ತರುವ ಪ್ರಯತ್ನವನ್ನ ಮಾಡಿದಾಗ ಇತರ ದೇಶಗಳ ಜೊತೆಗೆ ಕದನ ಆಗ್ಬೋದು, ಮತ್ತು ಅಲ್ಲಿ ಏನು ಆಗ್ತಾ ಇದೆ ಅನ್ನೋದರ ತಿಳುವಳಿಕೆ ಇಲ್ಲದೆ ಇರಬಹುದು, ಕೂಪಮಂಡುಕಗಳಾಗ್ಬೋದು. ಅದಕ್ಕಾಗಿ ಕಾನ್ಸಂಟ್ರೇಷನ್ ಅನ್ನ ಜೊತೆಗೆ ಡಿಫ್ಯೂಷನ್, ಹರಡುವಿಕೆ ಬೇಕು. ಅದಕ್ಕಾಗಿ ಪುಲಿಕೇಶಿ, ಚೋಳರು ಅಥವಾ ಹರ್ಷ ಅಥವಾ ಅಲೆಕ್ಸಾಂಡರ್, ಈ ರೀತಿಯಲ್ಲಿ ಭಾರತದಲ್ಲೂ ಮತ್ತು ಪಾಶ್ಚಾತ್ಯದ ದೇಶಗಳಲ್ಲೂ ಕೂಡ ಕಾನ್ಸಂಟ್ರೇಷನ್ ಮತ್ತು ಡಿಫ್ಯೂಷನ್, ಸಾಮ್ರಾಜ್ಯದ ಸ್ಥಾಪನೆಯ ಮುಖಾಂತರ ಡಿಫ್ಯೂಷನ್ ಅನ್ನ ಅಥವಾ ಇಂಟಗ್ರೇಷನ್ ಅನ್ನ ಮಾಡುವ ಪ್ರಯತ್ನವನ್ನ ಪ್ರಕೃತಿ ಮನುಷ್ಯರ ಮುಖಾಂತರ, ರಾಜ್ಯ ವ್ಯವಸ್ಥೆಯ ಮುಖಾಂತರ, ರಾಜರುಗಳ ಮುಖಾಂತರ ನಡೆಸ್ತು. ಅದರ ಜೊತೆಗೆ ಭಾರತದಲ್ಲಿ 2,500 ವರ್ಷಗಳ ಹಿಂದೆ ಇದ್ದ ಜನಪದಗಳ ಮುಖಾಂತರ, ಕಾನ್ಸಂಟ್ರೇಷನ್ ಮುಖಾಂತರ ಸಣ್ಣ ಸಣ್ಣ ಜನಪದಗಳನ್ನ ರೂಪಿಸಿ ಈಗಿನ ಸಿಂಗಪೂರ್ದಂತಹ ದೇಶಗಳು ಅಥವಾ ಗ್ರೀಕ್ ನಲ್ಲಿ ಇದ್ದಂತಹ ಸಿಟಿ ಸ್ಟೇಟ್ಗಳ ಮುಖಾಂತರ ಒಂದು ಎಫಿಷಿಯನ್ಸಿಯನ್ನ ಸೃಷ್ಟಿಸುವ ಪ್ರಯತ್ನವನ್ನು ಮಾಡ್ತು. ಆದ್ರೆ ಈಗ ಆಗ್ಬೇಕಾಗಿರೋದು ಇದು ಎರಡರ ಸಮನ್ವಯ, ಡಿಫ್ಯೂಷನ್ ಮತ್ತು ಕಾನ್ಸಂಟ್ರೇಷನ್ ಮತ್ತು ಡಿಫ್ಯೂಷನ್ ಎರಡರ ಇಂಟಗ್ರೇಷನ್. ಇದು ಆಗ್ಬೇಕು ಅಂತಾದ್ರೆ ಮೊದಲು ಏನಾಗ್ಬೇಕು? ಒಂದು, ಆ ಭಾರತ ಇಡೀ ವಿಶ್ವಕ್ಕೆ ಆಧ್ಯಾತ್ಮಿಕತೆಯ ಕೊಡುಗೆಯನ್ನು ಕೊಡಬೇಕು ಅಂತ. ಆಧ್ಯಾತ್ಮಿಕ ತಳಹದಿಯಲ್ಲಿ ಮಾತ್ರ ಆ ವರ್ಲ್ಡ್ ಯೂನಿಯನ್ ಆಗ್ಲಿಕ್ಕೆ ಸಾಧ್ಯ. ಹಾಗಾಗಿ ಭಾರತ ಅವರು ಒಂದು ಮಾತನ್ನು ಹೇಳ್ತಾರೆ, ಅನದರ್ ಡ್ರೀಮ್, ದ ಸ್ಪಿರಿಚುವಲ್ ಗಿಫ್ಟ್ ಆಫ್ ಇಂಡಿಯಾ ಟು ದ ವರ್ಲ್ಡ್ ಹ್ಯಾಸ್ ಆಲ್ರೆಡಿ ಬಿಗನ್. ಸ್ವಾಮಿ ವಿವೇಕಾನಂದರು, ಪರಮಹಂಸ ಯೋಗಾನಂದರು ಇತ್ಯಾದಿ ಮಹಾಗುರುಗಳು, ಯೋಗಿಗಳು ಅದಾಗಲೇ ಶ್ರೀ ಅರವಿಂದರು ಪಾಂಡಿಚೇರಿಯಲ್ಲಿ ಇರುವಾಗಲೇ ಅವರು ಅದ್ಭುತವಾದ ಪ್ರಭಾವವನ್ನ ಪಾಶ್ಚಾತ್ಯ ದೇಶಗಳಲ್ಲಿ ಬೀರಿದ್ರು. ಕಳೆದ 1 ಶತಮಾನದಲ್ಲಿ ಆ ಪ್ರಭಾವ ಅಕ್ಷರಶಃ ಎಲ್ಲ ಖಂಡಗಳಿಗೂ ಕೂಡ ಅದು ವ್ಯಾಪ್ತವಾಗಿದೆ. ಭಾರತ ಈ ಕೆಲಸವನ್ನ ಅದಾಗಲೇ ಪ್ರಾರಂಭ ಮಾಡಿದೆ. ಭಾರತದ ಸಾಫ್ಟ್ ಪವರ್ ಅದು. ಆದ್ರೆ ಈ ಸಂದರ್ಭದಲ್ಲಿ ಪಶ್ಚಿಮದ ಭಗ್ನಾವಶೇಷ ಯಾವುದು? ಪಶ್ಚಿಮದ ಭಗ್ನಾವಶೇಷ ಯಾವುದು ಅಂತ ಕೇಳಿದ್ರೆ, ಪಂಥದ ದೃಷ್ಟಿಕೋನ, ರಿಲಿಜನಿನ ದೃಷ್ಟಿಕೋನ ಪಶ್ಚಿಮದ ಭಗ್ನಾವಶೇಷ. ಪಶ್ಚಿಮಕ್ಕೆ ಆಧ್ಯಾತ್ಮಿಕತೆ ಅರ್ಥವಾಗ್ಬೇಕಷ್ಟೆ. ಪಶ್ಚಿಮ ಪಂಥವನ್ನ ಅರ್ಥ ಮಾಡಿಕೊಂಡಿದೆ, ಕ್ರಿಶ್ಚಿಯಾನಿಟಿ, ಇಸ್ಲಾಂ ಮತ್ತು ಜುಡಾಯಿಸಂನ ಮುಖಾಂತರ. ಆದ್ರೆ ಈ ಪಂಥಗಳು ಯಾವ ರೀತಿಯಲ್ಲಿ ಜೆಹಾದನ್ನ, ಕ್ರುಸೇಡ್ಗಳನ್ನ ನಡೆಸಿ 2 ಮಹಾಯುದ್ಧಗಳಿಗೆ ಕಾರಣವಾದ್ವಲ್ಲ, ಅದರ ಪರಿಣಾಮವಾಗಿ ಮತ ಮತ್ತು ವಿಜ್ಞಾನದ ಮಧ್ಯೆ ಸಂಘರ್ಷ ನಿರ್ಮಾಣವಾಯಿತು. ಮತ್ತು ಈಗ ಒಂದು ಹೊಸ ಕ್ರಾಂತಿಯೇ ಯುರೋಪ್ ಮತ್ತು ಅಮೆರಿಕಗಳಲ್ಲಿ ನಡೆದಿದೆ. ಐ ಆಮ್ ನಾಟ್ ರಿಲಿಜಿಯಸ್ ಬಟ್ ಐ ಆಮ್ ಸ್ಪಿರಿಚುವಲ್ ಅಂತ ಹೇಳುವಂತಹ ಒಂದು ಬಹುದೊಡ್ಡ ಸಮೂಹವೇ ಈ ಪಾಶ್ಚಾತ್ಯ ದೇಶಗಳಲ್ಲಿ ಅದು ಸೃಷ್ಟಿಯಾಗಿದೆ. ಚರ್ಚುಗಳು ಖಾಲಿ ಬೀಳ್ತಾ ಇವೆ. ಬುದ್ಧಿಸಂನ ಧ್ಯಾನದ ಅಭ್ಯಾಸ, ಹಿಂದೂ ಧರ್ಮದ
ವಿಚಾರಗಳನ್ನ ಸ್ವೀಕರಿಸಿಕೊಂಡು ಜೀವನ ದೃಷ್ಟಿಯನ್ನ ತನ್ನದಾಗಿಸಿಕೊಳ್ಳುವಂತಹ ಕ್ರಮ ಜಗತ್ತಿನ ಎಲ್ಲ ಖಂಡಗಳಲ್ಲೂ ನಡೀತಾ ಇದೆ. ಈ ನಿಟ್ಟಿನಲ್ಲಿ ಭಾರತ ವಿಶ್ವಗುರು ಆಗ್ತಾ ಇದೆ. ಆದ್ರೆ ಅದು ಮೊದಲು ಆಗ್ಬೇಕಾಗಿರೋದು ಯಾವುದು? ವಿಶ್ವಗುರು ಆಗ್ಬೇಕು ಅಂತೇಳಾದ್ರೆ ಭಾರತದ ಶಿಕ್ಷಣ ರಾಷ್ಟ್ರೀಯವಾಗಬೇಕು. ಆಧ್ಯಾತ್ಮ ಮತ್ತು ಜೀವನ ಎರಡು ಪ್ರತ್ಯೇಕ ಅಂತ ಆಗ್ಬಾರ್ದು. ಜೀವನ ಮತ್ತು ಆಧ್ಯಾತ್ಮ ಎರಡೂ ಪರಸ್ಪರ ಒಂದೇ. ಒಂದು ಮೆಟೀರಿಯಲ್ ಲೈಫ್ ಮತ್ತೊಂದು ಸ್ಪಿರಿಚುವಲ್ ಲೈಫ್ ಅಂತ ಯಾವ ಡಿವಿಷನ್ ಅನ್ನ ನಾವು ಕಾಣ್ತಾ ಇದ್ವಲ್ಲ, ಅದು ಪಾಶ್ಚಿಮಾತ್ಯರಲ್ಲೂ ಕಾಣ್ತಾ ಇದ್ವು, ಭಾರತದಲ್ಲೂ ಕಾಣ್ತಾ ಇದ್ವು. ಅದಿರದೆ ಲೌಕಿಕ ಜೀವನವನ್ನೇ ಆಧ್ಯಾತ್ಮೀಕರಿಸುವಂತಹ ತನ್ಮುಖಾಂತರ ಜೀವನವನ್ನ ಎತ್ತರಕ್ಕೆ ಏರಿಸುವಂತ ಕೆಲಸ ಆಗ್ಬೇಕು. ಅದಾಗ್ಬೇಕಾದ್ರೆ ಶಕ್ತಿಯ ಆರಾಧನೆ ಆಗ್ಬೇಕು ಅಂತೇಳಿ ಶ್ರೀ ಅರವಿಂದರು ಹೇಳಿದ್ರು. ಏನಿದು ಶಕ್ತಿ ಆರಾಧನೆ ಅಂದ್ರೆ? ಮೂಲಭೂತ ಚಿಂತನೆಯನ್ನ ಮಾಡುವಂತ ಶಕ್ತಿಯನ್ನ ಭಾರತೀಯರು ಹಿಂದೂಗಳು ಬೆಳೆಸಿಕೊಳ್ಳಬೇಕು ಅನ್ನುವ ಮಾತನ್ನ ಅವ್ರು ಹೇಳಿದ್ರು. 2 ದಿವಸಗಳ ಹಿಂದೆ ಕ್ಲಬ್ ಹೌಸ್ ನಲ್ಲಿ ಶ್ರೀ ಎಸ್.ಎಲ್. ಭೈರಪ್ಪ ಅವರ ಜೊತೆಗೆ ಒಂದು ಸಂವಾದ ಆಯ್ತು. ಇವತ್ತು ಪ್ರಾಯಶಃ ನಿನ್ನೆ ಆ ಸಂವಾದ ಆಯ್ತು, ನಿನ್ನೆಯೋ ಮೊನ್ನೆಯೋ. ಅದನ್ನ ವಿಜಯವಾಣಿಯಲ್ಲಿ ನಾನು ಓದಿದೆ. ಎಸ್.ಎಲ್. ಭೈರಪ್ಪ ಅವರು ಒಂದ್ ಮಾತನ್ನ ಹೇಳ್ತಾರೆ, ಗಂಭೀರ ಅಧ್ಯಯನದ ಬಹುದೊಡ್ಡ ಕೊರತೆ ಇದೆ ಅಂತ. ನಾನು ಏನಾದ್ರೂ ಮಾತನಾಡ್ಬೇಕು ಅಂತ ಇದ್ರೆ ನನ್ನದು ಯಾರ ಜೊತೆಗೆ ಮಾತನಾಡ್ಬೇಕು ಅಂತಿಲ್ಲ ನನ್ಗೆ ಗೊತ್ತಾಗೋದಿಲ್ಲ. ಒಬ್ರು ಶತಾವಧಾನಿ ಆರ್ ಗಣೇಶ್ ಮತ್ತೊಬ್ರು ಎಸ್.ಆರ್. ರಾಮಸ್ವಾಮಿ ಮಾತ್ರ ಕಾಣ್ತಾರೆ. ನನ್ನ ಪ್ರಶ್ನೆಗಳನ್ನ, ನನ್ನ ಸಂದೇಹಗಳನ್ನ ನಾನು ಯಾರ ಜೊತೆಗೆ ಹಂಚಿಕೊಳ್ಳೋದು ಅಂತ ಅವರು ಆ ಪ್ರಶ್ನೆ ಕೇಳ್ತಾರೆ. ಏನಿದ್ರ ಅವರ ದುಗುಡವನ್ನ, ಆತಂಕವನ್ನ ಅವರು ಹಂಚಿಕೊಂಡ್ರು. ಏನಿದ್ರ ಅರ್ಥ? ಮೂಲಭೂತ ಅಧ್ಯಯನವನ್ನ ನಡೆಸಿ ಸ್ವತಂತ್ರ ಚಿಂತನೆಯನ್ನ ಮಾಡುವಂತಹ, ಆಳಕ್ಕೆ ಹೋಗಿ ವಿಚಾರವನ್ನ ತಿಳಿದುಕೊಳ್ಳುವಂತಹ, ನಮ್ಮ ದೇಶವನ್ನ ಅರ್ಥ ಮಾಡಿಕೊಳ್ಳುವಂತಹ ಆ ಕ್ರಮವೇ ಮಾಯ ಆಗಿರೋದನ್ನ ಅರವಿಂದರು ಅವರ ಜೀವನದ ಸಂದರ್ಭದಲ್ಲೇ ಗುರುತಿಸಿದ್ರು. ಆದ್ರೆ ಆ ಒರಿಜಿನಲ್ ಥಿಂಕಿಂಗ್ ನ ಕುರಿತಾದ ಪ್ರಯತ್ನ ದೇಶಾದ್ಯಂತ ಈಗ ಪ್ರಾರಂಭ ಆಗಿದೆ. ಅದು ಮುಂದೆ ಆ ಭಾರತವನ್ನ ನಿಜಕ್ಕೂ ಅರ್ಥ ಮಾಡಿಕೊಳ್ಳುವ ಹಾಗೆ ಅದು ನಮ್ಮನ್ನ ಮುನ್ನಡೆಸುತ್ತೆ ಅಂತ ಅನ್ನೋದು ನಮ್ಮೆಲ್ಲರ ಆಶಯ ಮತ್ತು ಭರವಸೆ ಕೂಡ. ಇನ್ನು ಅವರ ಕೊನೆಯ ಡ್ರೀಮ್, ಅವರ ಕೊನೆಯ ಕನಸನ್ನು ಹೇಳ್ತಾರೆ. ದ ಫೈನಲ್ ಡ್ರೀಮ್ ವಾಸ್ ಅ ಸ್ಟೆಪ್ ಇನ್ ಎವಲ್ಯೂಷನ್ which would raise man to higher and larger consciousness and begin the solution of the problems which have perplexed and vexed him since he first began to think and to dream of individual perfection and a perfect society. ಮನುಷ್ಯ ಈ ಧರೆಗೆ ಬಂದ ನಂತರ ಆತನನ್ನ ವೈಯಕ್ತಿಕವಾಗಿ ಮತ್ತು ಸಮಾಜದ ಸ್ತರದಲ್ಲಿ ಕಾಡಿದಂತಹ ಪ್ರಶ್ನೆಗಳಿಗೆ ಸಮಾಧಾನದ ರೂಪದಲ್ಲಿ ಒಂದು ಹೊಸ ಆಧ್ಯಾತ್ಮಿಕ ಪ್ರಜ್ಞೆಯ ಅವತರಣವಾಗಬೇಕು ಅನ್ನುವ ಮಾತನ್ನು ಹೇಳಿ. The difficulties in the way are more formidable than in any other field of endeavor, but difficulties were made to be overcome, and if the supreme will is there, they will be overcome ಅನ್ನುವ ಮಾತನ್ನು ಹೇಳಿದರು. ಇದನ್ನು ಯಾವ ಸಂದರ್ಭದಲ್ಲಿ ಅವರು ಹೇಳಿದರು ಅನ್ನೋದನ್ನ ನಾವು ನೋಡೋಣ. ಶ್ರೀ ಅರವಿಂದರು ಏನು ಹೇಳ್ತಾರಂದ್ರೆ, ನಾವು ಯಾವುದನ್ನ ಪ್ರಜ್ಞೆ ಅಂತೇಳಿ ಹೇಳ್ತೇವಲ್ಲ, ಅದರ ಬಗ್ಗೆ ಒಂದು ಸಣ್ಣದಾದ ಸಂಕ್ಷಿಪ್ತವಾದ ವಿವರಣೆಯನ್ನ ನೀಡುವ ಪ್ರಯತ್ನವನ್ನು ಮಾಡ್ತೇನೆ. ಬಿಗ್ ಬ್ಯಾಂಗ್ ಆಯ್ತು, ನಂತರ ಜಗತ್ತಿನ ಯಾವುದೋ ಸೃಷ್ಟಿಯೋ ಅಥವಾ ಸೃಜಿಸುವಿಕೆಯೋ ಆಯ್ತು, ಭೂಮಿ ಎಲ್ಲವೂ ಬಂದು, ಭೂಮಿಯಲ್ಲಿ ಜೀವ ಇರಲಿಲ್ಲ. ಇದೇನಿದು? ಉಪನಿಷತ್ತಿನ ಭಾಷೆಯಲ್ಲಿ ಶ್ರೀ ಅರವಿಂದರು ಭಗವಂತನ ಅನ್ನಮಯ ಕೋಶದ ಆವಿರ್ಭಾವ ಅಂತ ಹೇಳಿ, ಅದನ್ನ ಅವರು ಫಿಸಿಕಲ್ ಕಾನ್ಶಿಯಸ್ನೆಸ್ ಅಂತ ಇಂಗ್ಲಿಷ್ಗೆ ಅನುವಾದ ಮಾಡಿದ್ರು. ನಂತರ ಲೈಫ್ ಬಂತು, ಜೀವ ಬಂತು, ಅಮೀಬ ಬಂತು, ಡೈನೋಸಾರ್ಗಳು ಬಂದು, ನಂತರ ಎಲ್ಲ ಸ್ಪೀಶೀಸ್ ಬಂದು ಮನುಷ್ಯನ ಆವಿರ್ಭಾವ ಆಯ್ತು. ಇದೇನಿದು? ಭಗವಂತನ ಪ್ರಾಣಮಯ ಕೋಶದ ಆವಿರ್ಭಾವ ಅಂತ ಹೇಳಿ, ಅದನ್ನ ಅವರು ಇಂಗ್ಲಿಷ್ನಲ್ಲಿ ಲೈಫ್ ಕಾನ್ಶಿಯಸ್ನೆಸ್ ಅಥವಾ ವೈಟಲ್ ಕಾನ್ಶಿಯಸ್ನೆಸ್ ಅಂತ ಅನುವಾದಿಸಿದರು. ಪ್ರಾಣಮಯ ಕೋಶದ ಆವಿರ್ಭಾವವನ್ನ, ಭಗವಂತನ ಮೂರನೆಯ ಕೋಶ. ಮನಸ್ಸು ಮನುಷ್ಯ ಬಂದ ನಂತರ ಚಿಂಪಾಂಜಿಗಳು ಮತ್ತು ಇತರರು ಯಾವುದು ನಾವು ಹೋಮೋಸೆಪಿಯನ್ಸ್ ಅಂತ ಹೇಳ್ತೇವಲ್ಲ, ಆ ಚಿಂಪಾಂಜಿಗಳ ಇದು ಜೀನ್ ಮ್ಯುಟೇಷನ್ ಆಗಿ ಹೋಮೋಸೆಪಿಯನ್ಸ್ ಬಂದ್ರಲ್ಲ ಸುಮಾರು ಒಂದು 6 ಮಿಲಿಯನ್ ವರ್ಷಗಳ ಹಿಂದೆ ಅಂತ ಹೇಳಿ. ನಂತರ ಮನಸ್ಸು ಬಂದು ಚಿಂಪಾಂಜಿಗಳೇನು ಯೋಚನೆ ಮಾಡೋದಿಲ್ಲ, ಆದ್ರೆ ಆ ಚಿಂಪಾಂಜಿಗಳ ಜೀನ್ಸ್ ಅಲ್ಲೇ ಮ್ಯುಟೇಷನ್ ಆಗಿ ಹೋಮೋಸೆಪಿಯನ್ಸ್ ಬಂದು ಅವರು ಯೋಚನೆ ಮಾಡಿದ್ರಲ್ಲ, ಅದನ್ನ ಆ ವಿದ್ಯಮಾನವನ್ನ ಮನೋಮಯ ಕೋಶದ ಆವಿರ್ಭಾವ, ಮ್ಯಾನಿಫೆಸ್ಟೇಷನ್, ಅ ಡಿಸೆಂಟ್ ಆಫ್ ಮೆಂಟಲ್ ಕಾನ್ಶಿಯಸ್ನೆಸ್ ಅಂತ ಶ್ರೀ ಅರವಿಂದರು ವ್ಯಾಖ್ಯಾನ ಮಾಡಿದ್ರು. ಆದ್ರೆ
ಈಗ ಮನುಷ್ಯ ಜೀವನದಲ್ಲಿ ಕಾಣ್ತಾ ಇರುವಂತಹ ಪ್ರಾಬ್ಲಮ್ಸ್ ಆಫ್ ಎವಿಲ್, ಸಫರಿಂಗ್, ಇಂಪರ್ಮನೆನ್ಸ್, ಈ ಒಟ್ಟಿನಲ್ಲಿ ಪ್ರಾಬ್ಲಮ್ಸ್ ಆಫ್ ಹ್ಯೂಮನ್ ಎಕ್ಸಿಸ್ಟೆನ್ಸ್, ಇದನ್ನ ನಿವಾರಿಸಬೇಕು ಅಂತ ಆದ್ರೆ ಈ ಕೇವಲ ಮನೋಮಯ ಕೋಶ ಅಥವಾ ಮೆಂಟಲ್ ಕಾನ್ಶಿಯಸ್ನೆಸ್ ಇಂದ ಸಾಧ್ಯ ಇಲ್ಲ. ಒಂದು ಹೊಸ ಪ್ರಜ್ಞೆಯ ಅವತರಣ ಆಗ್ಬೇಕು, ಅದು ವಿಜ್ಞಾನಮಯ ಕೋಶ. ಅದನ್ನ ವೇದದಲ್ಲಿ ಋತ ಅಂತ ಹೇಳಿದ್ದಾರೆ. ಟ್ರುತ್ ಕಾನ್ಶಿಯಸ್ನೆಸ್ ಅಂತ ಶ್ರೀ ಅರವಿಂದ್ರು ಅದನ್ನ ಅನುವಾದಿಸಿದ್ರು. ಅದನ್ನೇ ಅವರು ಸುಪ್ರಾಮೆಂಟಲ್ ಕಾನ್ಶಿಯಸ್ನೆಸ್ ಅಂತ ಕೂಡ ಹೇಳಿದ್ರು. ಆ ಸುಪ್ರಾಮೆಂಟಲ್ ಕಾನ್ಶಿಯಸ್ನೆಸ್ ನ ಅವತರಣವೇ ನನ್ನ ಸಾಧನೆಯ ಉದ್ದೇಶ, ಪಾಂಡಿಚೇರಿಯ ತನ್ನ ಜೀವನದ ಉದ್ದೇಶ ಅಂತ ಅವರು ಹೇಳಿದ್ರು. ಅದರ ಮುಖಾಂತರ ಒಬ್ಬ ವೈಯಕ್ತಿಕ ಆಧ್ಯಾತ್ಮಿಕ ಪಿಪಾಸುವಿನಲ್ಲಿ ಯಾವ ಗೊಂದಲ ಬರುತ್ತೆ ಹೇಳಿ? ನಾನು ಈ ಜೀವನವನ್ನ ತೆಗೆದುಕೊಳ್ಬೇಕೆ ಅಥವಾ ಮೋಕ್ಷವೇ ನನ್ನ ಜೀವನದ ಉದ್ದೇಶವೇ? ಹಿಯರ್ ಆರ್ ಹಿಯರ್ ಆಫ್. ಪಾಶ್ಚಿಮಾತ್ಯ ಜಗತ್ತು ಹಿಯರ್, ಈ ಜಗತ್ತೇ ಸರ್ವಸ್ವ ಅಂತ ಹೇಳುತ್ತೆ, ಮ್ಯಾಟರೇ ಸರ್ವಸ್ವ ಅಂತ ಹೇಳುತ್ತೆ. ಅದೇ ಪ್ರಾಚ್ಯ ಚೇತನವೇ ಸರ್ವಸ್ವ ಅಂತ ಹೇಳುತ್ತೆ. ಈ ಜಡ ಮತ್ತು ಚೇತನಗಳ ಮಧ್ಯೆ ಕಾದಾಟ ಇದೆಯಲ್ಲ, ಅದು ಎರಡು, ಜಡ ಮತ್ತು ಚೇತನ ಎರಡು ಪ್ರತ್ಯೇಕವಾದದ್ದು ಅಂತ ಪಾಶ್ಯ ಮತ್ತು ಪಾಶ್ಚಾತ್ಯಗಳೆರಡು ಕೂಡ ಗುರುತಿಸಿದ್ವು. ಆದ್ರೆ ಶ್ರೀ ಅರವಿಂದ್ರು ಹೇಳ್ತಾರೆ, ಜಡವೇ ಚೇತನದ ಇನ್ನೊಂದು ಅಂಶ ಅಂತ ಹೇಳಿ ಈ ಇಹಜೀವನದಲ್ಲೇ ಅಧ್ಯಾತ್ಮವನ್ನು ತಂದು ಇಹಜೀವನವನ್ನೇ ಆಧ್ಯಾತ್ಮೀಕರಿಸುವ ವೇದಗಳ ಕಾಲದ ವೇದದ ಋಷಿಗಳ ಕನಸೇನಿದೆ ಅದನ್ನು ನಾವು ಪುನಃ ಸಾಕ್ಷಾತ್ಕರಿಸಬೇಕು ನಮ್ಮ ವೈಯಕ್ತಿಕ ಜೀವನದಲ್ಲಿ ಮತ್ತು ಸಮಾಜದ ಜೀವನದಲ್ಲಿ. ಅದೇ ಆ ಸುಪ್ರಮಾನಸ ಪ್ರಜ್ಞೆಯ ಅವತರಣ ಮಾಡುವ ಕೆಲಸ ಅನ್ನೋದನ್ನ ಹೇಳಿ. ಸ್ವಾತಂತ್ರ್ಯ, ಸಮಾನತೆ ಮತ್ತು ಸಹೋದರತೆ, ಇದು ಮಾನವ ಸಮಾಜ ಎದುರಿಸ್ತಾ ಇರುವಂತಹ ಅತ್ಯಂತ ಮುಖ್ಯವಾದಂತಹ ಸವಾಲುಗಳು. ಆ ಸಹೋದರತೆ ಬಂದು ಮನುಷ್ಯ ಸಮಾಜದಲ್ಲಿ ಸಮಾನತೆ ಮತ್ತು ಸ್ವಾತಂತ್ರ್ಯ ಇವೆರಡರ ಸಾಕ್ಷಾತ್ಕಾರ ಆಗಬೇಕು ಅಂತ ಆದ್ರೆ ಆ ಸುಪ್ರಮಾನಸ ಪ್ರಜ್ಞೆ ವಿಜ್ಞಾನಮಯ ಕೋಶದ ಅವತರಣ ಆದ ನಂತರ ಆ ಪ್ರಜ್ಞೆಯೇ ಜಗತ್ತಿನ ಜೀವನವನ್ನ ತನ್ನ ಕೈಗೆ ತೆಗೆದುಕೊಂಡು, ಏನದು ಪ್ರಜ್ಞೆ ಅಂದ್ರೆ ಸಾಕ್ಷಾತ್ ಭಗವಂತನ ಇಚ್ಛೆಯೇ, ಸರಳವಾಗಿ ಹೇಳುವುದಾದ್ರೆ ಅದು ತನ್ನ ಕೈಗೆ ತೆಗೆದುಕೊಂಡು ಜಗತ್ತಿನ ಜೀವನವನ್ನ ಮುನ್ನಡೆಸುತ್ತೆ. ಅದೇ ಭಾರತ ವಿಶ್ವಗುರು ಆಗುವಂತಹ ಆಧ್ಯಾತ್ಮಿಕ ಅರ್ಥ. ಇದು ಶ್ರೀ ಅರವಿಂದರ 1947 ಆಗಸ್ಟ್ 14 ಅವರ ಸಂದೇಶದ ಸಾರ. ಅದಕ್ಕಾಗಿ ಭಾರತದ ಸ್ವಾತಂತ್ರ್ಯದ ಅಂದ್ರೆ ಏನು ಅಂದ್ರೆ ಅದಕ್ಕೆ 5 ಅರ್ಥ ಇದೆ. ಈ 5 ಅರ್ಥ, ಆ 5 ಮುಖದ ಅರ್ಥವನ್ನೇ ಅವರು ತಮ್ಮ 5 ಕನಸುಗಳ ಮುಖಾಂತರ ಹೇಳಿದ್ರು. ಕೊನೆಗೆ ಆ 5 ಕನಸುಗಳನ್ನ ವಿವರಿಸ್ತಾ ಈ ವಾಕ್ಯವನ್ನು ಬರೀತಾರೆ. Such is the content which I put into this date of India's liberation. Whether or how far this hope will be justified depends upon the new and free India. ಭಾರತದ ಸ್ವಾತಂತ್ರ್ಯದ ದಿನಕ್ಕೆ ಇರುವ ಮಹತ್ವ ಅಷ್ಟು. ಈ ಭರವಸೆ ಏನಿದೆ ಅದರ ಸಾಕ್ಷಾತ್ಕಾರ ಆಗಲಿದೆಯೇ ಇಲ್ಲವೇ ಅನ್ನೋದು ಹೊಸ ಭಾರತ, ನವಭಾರತ ಮತ್ತು ಸ್ವತಂತ್ರ ಭಾರತದ ಹೆಗಲಿನ ಮೇಲೆ ಇರುವ ಜವಾಬ್ದಾರಿ ಅಂತ ಹೇಳ್ತಾ ಅವರ ಆ ಸಂದೇಶವನ್ನ ಅವರು ಸಮಾರೋಪಗೊಳಿಸ್ತಾರೆ. ಇಲ್ಲಿಗೆ ನನ್ನ ಉಪನ್ಯಾಸದ ಸಮಾರೋಪ ಕೂಡ ಆಗುತ್ತೆ. ಇಷ್ಟು ಹೊತ್ತು ಈ ಮಾತನ್ನ ಕೇಳಿದ ತಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಅರವಿಂದರ ಕನಸುಗಳನ್ನು ನಮಗೆ ಪರಿಚಯಿಸಿಕೊಟ್ಟ ನಂದನ್ ಪ್ರಭುರವರಿಗೆ ಅನಂತ ಧನ್ಯವಾದಗಳು. ಮುಂದಿನ 10 ನಿಮಿಷ ಪ್ರಶ್ನೋತ್ತರಗಳಿಗೆ ಸೀಮಿತ. ಸರಿ, ಕೇಳ್ತಾ ಇಲ್ಲ ಸರ್. ಈಗ ಮತ್ತೊಮ್ಮೆ ಕೇಳ್ತಾ ಇದೆಯಾ ಏನಾದ್ರು? ಕೇಳ್ತಾ ಇಲ್ಲ. ಈಗ ಸ್ವಲ್ಪ ಪರವಾಗಿಲ್ಲ. ನಮಸ್ತೆ, ಹರಿ ಓಂ. ಅರವಿಂದರ ಕನಸುಗಳನ್ನು ನಮಗೆ ಪರಿಚಯಿಸಿಕೊಟ್ಟ ನಂದನ್ ಪ್ರಭುರವರಿಗೆ ಅನಂತ ಧನ್ಯವಾದಗಳು. ಮುಂದಿನ 10 ನಿಮಿಷ ಪ್ರಶ್ನೋತ್ತರಗಳಿಗೆ ಸೀಮಿತ. ಏನಾದರೂ ಪ್ರಶ್ನೆಗಳಿದ್ದರೆ ಚಾಟ್ ಬಾಕ್ಸ್ ಮೂಲಕ ಕೇಳಬಹುದು.
ಚಾಟ್ ಬಾಕ್ಸ್ ಅಲ್ಲಿ ಬರೀತಾರ ಸರ್? ಏನಾದ್ರೂ ಪ್ರಶ್ನೆಗಳಿದ್ರೆ ನೇರವಾಗಿ ಹೀಗೂ ಕೇಳ್ಬೋದೇನು, ತೊಂದರೆ ಇಲ್ಲ. ನೇರವಾಗಿಯೂ ಸಹ ಕೇಳ್ಬೋದು. ಒಂದು ಪ್ರಶ್ನೆ ಬಂದಿರಬೇಕು, ನೋಡ್ತೇನೆ. ನಾವು ಹಿಂದೂ ಸಮಾಜ ಮುಂದಿನ ಸವಾಲುಗಳಿಗೆ ಹೇಗೆ ತಯಾರಾಗಬೇಕು? ಎರಡು ದೃಷ್ಟಿಕೋನಗಳಿಂದ ಇದನ್ನು ಉತ್ತರಿಸಬಹುದು. ನಾವೊಂದು ಕೋಟೆಯ ಉದಾಹರಣೆಯನ್ನ ತೆಗೆದುಕೊಳ್ಳೋಣ. ಸಮಾಜ ಅಂದ್ರೆ ಕೋಟೆ ಇದ್ದ ಹಾಗೆ. ಸಮಾಜದ ಸಂಘಟನೆ ಆಗ್ಲೇಬೇಕು, ಹಿಂದೂ ಸಮಾಜದ ಸಂಘಟನೆ ಆಗ್ಬೇಕು ಒಂದು. ಅದರ ಜೊತೆಗೆ ಕಳೆದ ಸುಮಾರು 1200 ವರ್ಷಗಳು, 1300 ವರ್ಷಗಳು ಅಂತ ಹೇಳೋಣ, 700ನೇ ಇಸವಿಯ 8ನೇ ಶತಮಾನದಲ್ಲಿ ಭಾರತದ ಮೇಲೆ ಮೊಟ್ಟ ಮೊದಲು ಮುಸಲ್ಮಾನರ ಆಕ್ರಮಣ ಆಯಿತು. 2000 ವರ್ಷಗಳ ಹಿಂದಿನ ಚರಿತ್ರೆಯನ್ನು ಕೂಡ ನಾವು ನೋಡಿದ್ರೆ 2000 ಮತ್ತು 2500ರ ಆ 500 ವರ್ಷಗಳು ಮತ್ತು ನಂತರದ 700 ವರ್ಷಗಳು, ಒಟ್ಟು 1200 ವರ್ಷಗಳು. ಮುಸಲ್ಮಾನರ ಆಕ್ರಮಣಕ್ಕಿಂತ ಮೊದಲು ಹಲವಾರು ಮಂದಿ ವಿದೇಶಿ ಆಕ್ರಮಣಕಾರರು ಭಾರತದ ಮೇಲೆ ಆಕ್ರಮಣ ಮಾಡಿದ್ರು. ಆದ್ರೆ ಹಿಂದೂ ಸಮಾಜ ಅವರನ್ನ ಜೀರ್ಣಿಸಿಕೊಳ್ಳಿತು. ಒಂದೆರಡು ಉದಾಹರಣೆಗಳನ್ನ ಕೊಡ್ಲಿಕ್ಕೆ ಇಚ್ಛಿಸ್ತೇನೆ. ಹರಿಯಾಣದಲ್ಲಿ ಜಾಟರ ಬಗ್ಗೆ ನೀವು ಕೇಳಿದ್ದೀರಿ ಮತ್ತು ರಾಜಸ್ಥಾನದ ರಜಪೂತರ ಬಗ್ಗೆ ಕೇಳಿದ್ದೀರಿ. ಇತಿಹಾಸಕಾರರ ಒಂದು ಊಹೆ ಏನಿದೆ ಅಂದ್ರೆ, ರಜಪೂತರು ಮತ್ತು ಜಾಟರು ವಾಸ್ತವವಾಗಿ ಭಾರತದ ಸ್ಥಳೀಯರು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಹಿಂದೂಗಳಾಗಿಯೇ ಮಾರ್ಪಟ್ಟ ಹೊರ ದೇಶಗಳಿಂದ, ಅದರಲ್ಲೂ ಮಧ್ಯ ಏಷ್ಯಾದ ದೇಶಗಳಿಂದ ಬಂದ ಆಕ್ರಮಣಕಾರರ ಸಂತಾನ ಅಂತ ಹೇಳಿದ್ರು. ಯಾವುದೇ ಆಕ್ರಮಣಕಾರರ ಸಂಸ್ಕೃತಿ ಕೆಳಸ್ತರದಲ್ಲಿ ಇದ್ದಾಗ ಮತ್ತು ಆ ಕೆಳಸ್ತರದ ಸಂಸ್ಕೃತಿಯ ಜನರು ಉನ್ನತ ಸಂಸ್ಕೃತಿ ಇರುವ ಸಮಾಜದ ಮೇಲೆ ಆಕ್ರಮಣ ಮಾಡಿದಾಗ ಉಂಟಾಗುವ ಒಂದು ಪರಿಣಾಮವನ್ನ ಇತಿಹಾಸಕಾರರು ಯಾವ ರೀತಿ ಗುರುತಿಸಿದ್ದಾರಂದ್ರೆ, ಆ ಕೆಳಮಟ್ಟದ ಸಂಸ್ಕೃತಿ ಇರುವ ಜನಾಂಗ ಉನ್ನತ ಮಟ್ಟದ ಸಂಸ್ಕೃತಿ ಇರುವ ಜನಾಂಗವನ್ನ ತನ್ನದಾಗಿಸ್ಕೊಂಡ್ಬಿಡುತ್ತೆ. ಮೊದಲು ಏನೋ ರಾಜಕೀಯ ಆಕ್ರಮಣ ಮಾಡಿ ಆ ಪ್ರಭುತ್ವನೇನೋ ಸಾಧಿಸಬಹುದು ಶಸ್ತ್ರದ ಆಧಾರದ ಮೇಲೆ, ದೇಹ ಬಲದ, ಸೈನ್ಯ ಬಲದ ಆಧಾರದ ಮೇಲೆ. ಆದ್ರೆ ಸಂಸ್ಕೃತಿಯ ಔನ್ನತ್ಯವನ್ನ ಗುರುತಿಸಿದ ಆ ಪ್ರಭುತ್ವವೇ ಸಂಸ್ಕೃತಿಯನ್ನೇ ತನ್ನದಾಗಿಸಿಕೊಳ್ಳುತ್ತೆ ಮತ್ತು ಉನ್ನತ ಸಂಸ್ಕೃತಿಯ ಭಾಗವಾಗಿ ಬಿಡುತ್ತೆ ಅಂತ. ಅದೇ ಸ್ಥಿತಿ ಭಾರತದ ಆಕ್ರಮಣಕಾರರ ಮೇಲಾಯಿತು. ಅದಕ್ಕಾಗಿಯೇ ನಾವು ಹಿಂದೂ ಸಮಾಜವನ್ನ ಅಕ್ಷಯ ವಟವೃಕ್ಷ, ಮೃತ್ಯುಂಜಯ ಸಮಾಜ ಅಂತ ಹೇಳ್ತೇವೆ. ಆದ್ರೆ ಶ್ರೀ ಅರವಿಂದರು ಇದೇ ಪ್ರಶ್ನೆಯನ್ನ ಎತ್ತುಕೊಳ್ತಾ ಮುಸಲ್ಮಾನರನ್ನು ಕೂಡ ಹಿಂದೂ ಸಮಾಜ ಜೀರ್ಣಿಸ್ಕೊಳ್ತಾ ಇತ್ತು. ಆದ್ರೆ ಮುಸಲ್ಮಾನರಲ್ಲಿ ಸ್ವಲ್ಪ ಮಟ್ಟಿಗೆ ಹಿಂದೂಗಳನ್ನ ಅರ್ಥ ಮಾಡಿಕೊಳ್ಳುವಂತಹ ಒಂದು ಗುಣ ಇದ್ದಿದ್ರೆ ಅಂತ. ಆದ್ರೆ ಅವರ ಕುರಾನ್ನ ಒಂದು ಮೂಲಭೂತವಾದಂತಹ ಆ ವಾಕ್ಯಗಳೇನಿದೆ, ಕಾಫಿರರನ್ನ ಕೊಲ್ಲಬೇಕು, ಅದು ಅವರ ದೈವಿ ಕರ್ತವ್ಯ ಅನ್ನೋದೇನಿದೆ, ಅದನ್ನ ಅವರು ಎಷ್ಟು ಚೆನ್ನಾಗಿ ಅನುಷ್ಠಾನ ಮಾಡಿದ್ರು ಅಂದ್ರೆ, ಆ ಮುಸಲ್ಮಾನರ ಒಳಗೇನೆ ಹಿಂದೂಗಳನ್ನ, ಹಿಂದೂ ಧರ್ಮವನ್ನ ಅರ್ಥ ಮಾಡಿಕೊಳ್ಳುವ, ವೇದಾಂತವನ್ನ ಅರ್ಥ ಮಾಡಿಕೊಂಡು ಬದುಕಿನಲ್ಲಿ ಅನುಷ್ಠಾನಕ್ಕೆ ತರುವ ಪ್ರಯತ್ನವನ್ನ ಮಾಡುವ ಮುಸಲ್ಮಾನರನ್ನು ಕೂಡ ಅವರು ಕೊಂದು ಬಿಟ್ರು. ಆ ಭಯದ ಕಾರಣದಿಂದ ಆಗ್ಲಿಲ್ಲ. ಆದ್ರೆ ಇವತ್ತು ನಮ್ಮ ದೇಶದ ಮುಂದೆ ಇರುವ ಒಂದು ರಾಷ್ಟ್ರೀಯ ಸವಾಲು ಏನಂದ್ರೆ, ಮುಸಲ್ಮಾನರನ್ನು ಕೂಡ ಜೀರ್ಣಿಸಿಕೊಳ್ಬೇಕು ಹಿಂದೂ ಸಮಾಜದ ಒಳಗೇನೆ. ಅದಕ್ಕೆ ಬೇಕಾಗಿರುವುದು ಹಿಂದೂ ಸಮಾಜ ಕೋಟೆಯ ರೀತಿಯಲ್ಲಿ ತನ್ನನ್ನು ತಾನು ಶಕ್ತಿಸ್ಕೊಳ್ಬೇಕು. ಕೋಟೆಯ ಒಳಗಡೆ ಇರುವಂತಹ ಸತ್ವ ಏನಿದೆ, ಆ ಸತ್ವದ ವರ್ಧನೆಯ ಕೆಲಸವೂ ಆಗ್ಬೇಕು. ಪ್ರಭಾವ ವರ್ಧನೆ ಮತ್ತು ಸಾಮರ್ಥ್ಯ ವರ್ಧನೆ. ಸಾಮರ್ಥ್ಯ ವರ್ಧನೆ ಕೋಟೆಯನ್ನು ಗಟ್ಟಿಪಡಿಸುವ ಕೆಲಸ. ಆಧ್ಯಾತ್ಮಿಕವಾಗಿ ಮತ್ತು ಬೌದ್ಧಿಕವಾಗಿ ನಮ್ಮ ಸಂಸ್ಕೃತಿಯ ವಾರಸುದಾರರಾಗಿ ನಮ್ಮನ್ನು ನಾವು ಪರಿವರ್ತಿಸಿಕೊಳ್ಳುವ ಕೆಲಸ, ಅದು ಸಾಮರ್ಥ್ಯ ವರ್ಧನೆಯ ಕೆಲಸ. ಇದು ಎರಡು ಒಟ್ಟಿಗೆ. ಎರಡನೆಯ ಪ್ರಶ್ನೆ, ಸ್ವಾಮಿ ವಿವೇಕಾನಂದ's ವ್ಯೂ ಆನ್ ಹ್ಯೂಮನ್ ಮೈಂಡ್. ಮನಸ್ಸಿನ ಬಗ್ಗೆ ಸ್ವಾಮಿ ವಿವೇಕಾನಂದರು ವಿಶೇಷವಾಗಿ ಒಂದೆರಡು ಅಂಶಗಳನ್ನ ಅಷ್ಟೇ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಒಟ್ಟು 3 ಅಂಶಗಳು.
ಮನಸ್ಸಿನ ಮುಖಾಂತರ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡುವ ಪಥ ರಾಜಯೋಗ. ಆ ರಾಜಯೋಗ ಕುರಿತಂತೆ ಅವರು ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಅವರು ಬರೆದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಪುಸ್ತಕವನ್ನು ಡಿಕ್ಟೇಟ್ ಮಾಡಿದ್ರು, ಅವರ ಶಿಷ್ಯರು ಅದನ್ನೆಲ್ಲ ಬರೆದುಕೊಂಡ್ರು. ಆದ್ರೆ ಅಲ್ಲಿರೋ ಒಂದೊಂದು ವಾಕ್ಯ ಕೂಡ ಸ್ವಾಮಿ ವಿವೇಕಾನಂದರದ್ದೇ. ಹಾಗಾಗಿ ಅವರ ಜೀವನದಲ್ಲಿ ಬರೆದ ಒಂದೇ ಒಂದು ಕೃತಿ ರಾಜಯೋಗ. ಅದರಲ್ಲಿ ಅದನ್ನ ನಾವು ಸೈನ್ಸ್ ಆಫ್ ದ ಮೈಂಡ್ ಅಂತ ಹೇಳ್ಬೋದು, ಅವರ ಕೃತಿಯನ್ನ. ಅದನ್ನ ನಾವು ಓದಬೇಕು ಒಂದು. ಇನ್ನು ಎರಡನೇದು, ಯುವಕರಿಗೆ ಬೇಕಾಗಿರುವಂತ ಅವರ ಸ್ವಾಮಿ ವಿವೇಕಾನಂದರ ಸಂದೇಶ ಎರಡು ಪ್ರಮುಖವಾಗಿ. ಒಂದು ಸಾಮಾಜಿಕ ಕಾರ್ಯಕರ್ತನಿಗೆ ಇನ್ನೊಂದಿದೆ, ಅದು ಮೂರನೇದು. ಯುವಕರಿಗೆ ಬೇಕಾಗಿರೋದು ಯಾವುದು ಅಂದ್ರೆ, ಅವರು ಒಂದು ಮಾತನ್ನು ಹೇಳಿದ್ರು, ಓಲ್ಡ್ ರಿಲಿಜನ್ಸ್ ಸೆಡ್ ದಟ್ those who don't believe in God are atheists, but the new religion says that you are an atheist if you don't believe in yourself. ಹಿಂದಿನ ಮತಗಳು ಹೇಳಿದ್ವು ಯಾರು ದೇವರನ್ನ ನಂಬೋದಿಲ್ವೋ ಆತ ನಾಸ್ತಿಕ ಅಂತ. ಆದ್ರೆ ಆಧುನಿಕ ಧರ್ಮ ಹೇಳುತ್ತೆ ನಿನ್ನನ್ನು ನೀನು ನಂಬದೇ ಇದ್ರೆ ನೀನು ನಾಸ್ತಿಕ ಅಂತ. ಆ ಹಿನ್ನೆಲೆಯಲ್ಲಿ ನಮ್ಮ ಜೀವ ಸ್ವರೂಪದ ಬಗ್ಗೆ, ನಾವು ಕೇವಲ ದೇಹ ಅಲ್ಲ, ನಾವು ಆತ್ಮನ ಅಂಶವೇ ನಾವು, ಪರಮಾತ್ಮನ ಅಂಶವೇ ನಾವು. ಅಂಡ್ ದಟ್ ಆತ್ಮನ್ ಈಸ್ ಎಟರ್ನಲ್, ಡೆತ್ಲೆಸ್ ಅಂಡ್ ಬರ್ತ್ಲೆಸ್. ಯಾವ ಗುಣಗಳು ಬೇಕೋ ಅದೆಲ್ಲವೂ ನಮ್ಮ ಆತ್ಮದ ಅಂತರಾಳದಲ್ಲೇ ಇದೆ ಅನ್ನುವ ಆತ್ಮವಿಶ್ವಾಸ ಮತ್ತು ಶ್ರದ್ಧೆಯ ಫೇತ್ ಇನ್ ಒನ್ ಸೆಲ್ಫ್, ಫೇತ್ ಇನ್ ಗಾಡ್, ದಿಸ್ ಇಸ್ ದ ಸೀಕ್ರೆಟ್ ಆಫ್ ಸಕ್ಸಸ್ ಅಂಡ್ ಗ್ರೇಟ್ನೆಸ್ ಅನ್ನೋದು ಅವರ ಎರಡನೇ ವಾಕ್ಯ. ಇದು ಎರಡು ಯುವಕರಿಗೆ ಬೇಕಾಗಿರೋದು. ಇನ್ನು ಮೂರನೇದು ಒಂದು ಅದ್ಭುತವಾದದ್ದು, ಸಾಮಾಜಿಕ ಕಾರ್ಯಕರ್ತರಿಗೆ, ರಾಷ್ಟ್ರೀಯ ವಿಚಾರಗಳಲ್ಲಿ ಆಸಕ್ತಿ ಇರುವ ಎಲ್ಲರಿಗೂ ಪ್ರೇರಣೆಯನ್ನ ನೀಡುವಂತಹ ವಾಕ್ಯ ಅದು. ಮೈ ಹೋಲ್ ಆಂಬಿಷನ್ ಇನ್ ಲೈಫ್ is to set in motion a machinery which will bring noble ideas to the doors of everybody ಅನ್ನುವ ಮಾತನ್ನು ಅವರು ಹೇಳಿದರು. ನನ್ನ ಇಡೀ ಜೀವಿತದ ಉದ್ದೇಶವೇ ಉದಾತ್ತ ಭಾವನೆಗಳನ್ನ ಜನರ ಮನೆಗಳಿಗೂ ಮನಕ್ಕೂ ತಲುಪಿಸುವ ಯಂತ್ರವನ್ನ ರೂಪಿಸುವುದೇ ಆಗಿದೆ ಅಂತ. ಮೈಸೂರಿನ ಮಂಥನ ಇರಲಿ, ಅಥವಾ ಸಂಘ ಪರಿವಾರದ ನಾನಾ ಸಂಸ್ಥೆಗಳಿರಲಿ, ಅಥವಾ ಈ ರೀತಿಯ ನೂರಾರು ಸಹಸ್ರಾರು ವೇದಿಕೆಗಳು ಏನು ದೇಶಾದ್ಯಂತ ಕೆಲಸ ಮಾಡ್ತಾ ಇದ್ದಾವಲ್ಲ, ಆ ಎಲ್ಲಾ ವೇದಿಕೆಗಳ ಕೆಲಸ ಸ್ವಾಮಿ ವಿವೇಕಾನಂದರ ಈ ಕನಸನ್ನ ನನಸು ಮಾಡುವುದೇ ಆಗಿದೆ. ಮೂರನೇ ಪ್ರಶ್ನೆ, ಹಿಂದೂ ಸಮಾಜ ಆಧ್ಯಾತ್ಮಿಕ ನೆಲೆಗಟ್ಟಿನಲ್ಲಿ ನಿಂತಿದೆ, ಆದರೆ ಭಯೋತ್ಪಾದಕ ಸಮಾಜ ಹಿಂಸೆಯ ನೆಲೆಯಲ್ಲಿ ನಿಂತಿದೆ. ಅದನ್ನ ಎದುರಿಸುವುದು ಹೇಗೆ? ಅದಾಗ್ಲೇ ಪ್ರಾಯಶಃ ನಾನು ಉತ್ತರ ಕೊಟ್ಟೆ ಅಂತ ಅನ್ಸುತ್ತೆ. ಹಿಂದೂ ಸಮಾಜದ ಉದಾಹರಣೆಗೆ ಬ್ರಾಹ್ಮಣ ಕ್ಷತ್ರಿಯ ಈ ಎರಡು ಪರಿಕಲ್ಪನೆ ಇದೆಯಲ್ಲ, ಇದು ಜಾತಿ ಅಲ್ಲ, ಪ್ರೀ ಎಕ್ಸಿಸ್ಟಿಂಗ್ ಕ್ಯಾಟಗರೀಸ್ ಇನ್ ಸೊಸೈಟಿ. ಶ್ರೀ ಅರವಿಂದರು ಈ ಕ್ಯಾಟಗರೀಸ್ ಬಗ್ಗೆ ನಾನು ವ್ಯಾಖ್ಯಾನ ಮಾಡೋದಕ್ಕೆ ಶ್ರೀ ಅರವಿಂದರ ವಿಚಾರದ ದೃಷ್ಟಿಯಿಂದ ಬರ್ತೇನೆ. 2000 ವರ್ಷಗಳ ಇತಿಹಾಸವನ್ನ ಅವರು ವ್ಯಾಖ್ಯಾನ ಮಾಡ್ತಾ ಶ್ರೀ ಅರವಿಂದರು ಏನ್ ಹೇಳಿದ್ರು ಅಂದ್ರೆ, ಬುದ್ಧಿಸಮ್ ಅಂಡ್ ಜೈನಿಸಮ್ ಹ್ಯಾವ್ ಸ್ಯಾಮ್ಡ್ ದಿ ಎನರ್ಜೀಸ್ ಆಫ್ ಇಂಡಿಯಾ ಅನ್ನುವ ಮಾತನ್ನು ಹೇಳಿದ್ರು. ಬಹಳ ದೊಡ್ಡ ಮಾತು. ಬೌದ್ಧ ಮತ ಮತ್ತು ಜೈನ ಮತ ಇಡೀ ನಂತರ ಶಂಕರರು ಹಿ ವಾಸ್ ಹಾಫ್ ಬುದ್ಧ ಅಂತ ಹೇಳಿದ್ರು. ನಂತರ ಬುದ್ಧನ ಪ್ರಭಾವದಿಂದಾಗಿ ಜೀವನ ವಿಮುಖವಾದ ಆಧ್ಯಾತ್ಮವನ್ನ ಹಿಂದೂ ಸಮಾಜ ತೆಗೆದುಕೊಳ್ತು. ಅದರ ಪರಿಣಾಮವಾಗಿ ಏನಾಯ್ತು ಅಂದ್ರೆ, ದೇಶದ ಜೀವನದ ಶಕ್ತಿಯೇ ಹ್ರಾಸವಾಯಿತು. ಯಾವ ಅಧ್ಯಾತ್ಮ ಜೀವನದ ಶಕ್ತಿಯನ್ನ ಸೃಷ್ಟಿ ಮಾಡಬೇಕಾಗಿತ್ತೋ, ಆಧ್ಯಾತ್ಮದ ಹೆಸರಿನಲ್ಲೇ ನಾವು ಜೀವಶಕ್ತಿಯನ್ನ ಹ್ರಾಸಗೊಳಿಸಿದ್ವು. ಕ್ಷತ್ರಿಯನ ಪಾತ್ರ ಏನಿದೆ ಸಮಾಜದಲ್ಲಿ ಅದನ್ನ ಕಡೆಗಣಿಸಲಾಯಿತು. ಯಾವುದು ಬ್ರಾಹ್ಮಣನ ಪಾತ್ರ ಅಥವಾ ಬ್ರಹ್ಮತೇಜ, ಅದಕ್ಕೆ ಮಾತ್ರ ಹೆಚ್ಚು ಒತ್ತನ್ನು ಕೊಡಲಾಯಿತು. ಕ್ಷಾತ್ರತೇಜಕ್ಕೆ ಒತ್ತನ್ನ ಕೊಡಲಿಲ್ಲ. ಕ್ಷಾತ್ರತೇಜವೂ ಬೇಕು. ಭಯೋತ್ಪಾದಕ ಸಮಾಜದ ಹಿಂಸೆಯನ್ನ ಎದುರಿಸುವುದು ಕ್ಷಾತ್ರತೇಜದಿಂದ, ಅದು ಅತ್ಯಂತ ಅವಶ್ಯಕ. ಹಿಂದೂ ಸಮಾಜದ ಆಧ್ಯಾತ್ಮಿಕ ನೆಲೆಗಟ್ಟು ಏನ್ ಹೇಳುತ್ತಂದ್ರೆ, ಉದಾಹರಣೆಗೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಏನ್ ಹೇಳಿದ ಅರ್ಜುನನಿಗೆ? ಕೊಲ್ಲು ಅಂತ ಹೇಳಿದ, ಗೊತ್ತಾನೆ? ಯಾಕೆ? ಧರ್ಮ ಮತ್ತು ಅಧರ್ಮದ ಸಂಘರ್ಷ ಆಗಿತ್ತು. ಆ ಸಂದರ್ಭದಲ್ಲಿ ಅಹಿಂಸೆಯನ್ನ ಆಚರಿಸುವಂತ ಹೇಳಿಲ್ಲ. ಅಹಿಂಸೆ ಒಂದು ವೈಯಕ್ತಿಕ ಮೌಲ್ಯ. ಅದನ್ನ ರಾಷ್ಟ್ರ ರಕ್ಷಣೆಯ ಸಂದರ್ಭದಲ್ಲಿ, ಸಮಾಜ ರಕ್ಷಣೆಯ ಸಂದರ್ಭದಲ್ಲಿ ಸಾಮಾಜಿಕ, ರಾಷ್ಟ್ರೀಯ ಮತ್ತು ರಾಜಕೀಯ ಮೌಲ್ಯವನ್ನಾಗಿ ಮಾಡುವುದು ಅಹಿಂಸೆ ಅನ್ನುವ ವೈಯಕ್ತಿಕ ಆಧ್ಯಾತ್ಮಿಕ ಮೌಲ್ಯದ ಅದನ್ನ ಅಪಾರ್ಥವಾಗಿಸುವುದರ ಸಮಾನ. ಅದು ಆ ರೀತಿ ಮಾಡಬಾರ್ದು. ಗಾಂಧೀಜಿಯವರು ಅದನ್ನು ಮಾಡಿದ್ರು. ಅದನ್ನ ಶ್ರೀ ಅರವಿಂದರು ಟೀಕಿಸ್ತಾರೆ. Most of the Hindus think low about our traditional rituals.
they think that Hinduism is only about rituals. How to convey the spiritual nature of Hinduism to our common people? Swami Vivekananda explained beautifully that there are at least 4 aspects to every religion in more higher or lesser degrees. First, rituals. Second, mythology. Third, philosophy. Fourth, mysticism. Those Hindus who think that, or who get exposed to rituals of Hinduism, might be under the misunderstanding that the rituals constitute the summum bonum of Hinduism. But rituals are only the external aspects of Hinduism. ಶ್ರೀ ರವಿಶಂಕರ್ ಅವರು ಒಂದು ಒಳ್ಳೆಯ ಉಪಮೆಯನ್ನು ಕೊಡ್ತಾರೆ. ಬಾಳೆಹಣ್ಣಿನ ಉದಾಹರಣೆಯನ್ನ ನಾವು ಬಾಳೆಹಣ್ಣಿನ ಉಪಮೆಯನ್ನ ತೆಗೆದುಕೊಳ್ಳೋಣ. ಬಾಳೆಹಣ್ಣಿಗೆ ಸಿಪ್ಪೆ ಇದೆ. ಬಾಳೆಹಣ್ಣು ಯಾವುದು? ಅದರ ಒಳಗಿನ ಹಣ್ಣು. ರಿಚುವಲ್ಸ್ ಮತ್ತು ಪೌರಾಣಿಕ ಕಥೆಗಳು ಇದು ಸಿಪ್ಪೆ ಇದ್ದ ಹಾಗೆ. ಆದರೆ ನಿಜವಾದ ಧರ್ಮ ಯಾವುದು? ಅದರ ಜೀವನ ದರ್ಶನ, ಫಿಲಾಸಫಿ, ಅದರ ಮಿಸ್ಟಿಸಿಸಮ್, ಅನುಭೂತಿ. ಆ ಅನುಭೂತಿ ಮತ್ತು ತತ್ವದ ಕುರಿತಾದಂತಹ ಎಕ್ಸ್ಪೋಜರ್ ಏನಿದೆ, ಹಿಂದೂಗಳಾದ ನಮಗೆಲ್ರಿಗೂ, ನನ್ನನ್ನು ನಿಮ್ಮನ್ನು ಎಲ್ಲರನ್ನೂ ಸೇರಿಸಿಕೊಂಡು ನೀಡುವ ಪ್ರಯತ್ನವನ್ನ ಹಿಂದೂ ಸಮಾಜದ ಧಾರ್ಮಿಕ ಸಂಸ್ಥೆಗಳೇ ಮಾಡಿಲ್ಲ. ಹಿಂದೂ ಧರ್ಮ ಮಠ ಮಂದಿರಗಳಿಂದಲೂ ಹೊರಗೆ ಬರಬೇಕು. ಶ್ರೀ ಅರವಿಂದರು ಇದನ್ನು ಹೇಳಿದರು. ಮಠ ಮಂದಿರಗಳು ಮತ್ತು ಸಂಸ್ಥೆಗಳು ಅವರ ಅವರ ಅಸ್ತಿತ್ವದ ಮೂಲ ಉದ್ದೇಶವನ್ನೇ ಮರೆತು, ಅವರ ಅಸ್ತಿತ್ವ ಅಂದ್ರೆ ಭಕ್ತರಿಂದ ಬರುವ ಸಂಪತ್ತಿನ ಆರ್ಜನೆ ಅಂತ ಭಾವಿಸಿ ಅವರ ಹೊರ ಕಟ್ಟಡಗಳನ್ನ ನಿರ್ಮಿಸಿ ಇಂಜಿನಿಯರಿಂಗ್ ಕಾಲೇಜುಗಳು, ಮೆಡಿಕಲ್ ಕಾಲೇಜುಗಳು ಇದನ್ನ ಮಾತ್ರ ಮಾಡ್ತಾ ಹಿಂದೂ ಧರ್ಮದ ವಿಚಾರಗಳನ್ನ ಎಲ್ಲ ಹಿಂದೂಗಳಿಗೂ ತಲುಪಿಸುವ ಮೂಲ ಕರ್ತವ್ಯವನ್ನೇ ಮಾಡ್ತಾ ಇಲ್ಲ. ಈ ನಿಟ್ಟಿನಲ್ಲೇ ಶ್ರೀ ಅರವಿಂದರು ಈ ದೃಷ್ಟಿಯಿಂದ ಹಿಂದೂ ಧರ್ಮ, ಹಿಂದೂ ಸ್ಪಿರಿಚುವಾಲಿಟಿ ಅನ್ನೋದೇನಿದೆ ಅದು ಮಠ ಮಂದಿರಗಳಿಂದಲೂ ಹೊರಗೆ ಬರುವಂತ ಅವಶ್ಯಕತೆ ಇದೆ ಅನ್ನುವ ಮಾತನ್ನ ಹೇಳಿದ್ರು. ಅದು ಆದಾಗ ಮಾತ್ರ ಎಲ್ಲರಿಗೂ ಕೂಡ ಹಿಂದೂ ಧರ್ಮ ಅಂದ್ರೆ ಏನು ಅಂತೇಳಿ ಅರ್ಥ ಆಗ್ಲಿಕ್ಕೆ ಸಾಧ್ಯ. ಮಂಥನದಂತ ವೇದಿಕೆ ಆ ಕೆಲಸವನ್ನು ನಾವೇ ಆ ಕೆಲಸವನ್ನು ಮಾಡ್ಬೇಕು. ಮಠ ಮಂದಿರಗಳ ಹತ್ರವೇ ನಾವು ದೃಷ್ಟಿಯನ್ನು ಕೂಡ ಹರಿಸಬಾರ್ದು. ಯಾಕಂದ್ರೆ ಹಿಂದೂ ಧರ್ಮ ಅನ್ನುವಂಥದ್ದು ನಮ್ಮೆಲ್ಲರ ಆಸ್ತಿ. ಆಳಕ್ಕೆ ಹೋಗಿ ಸ್ವತಂತ್ರವಾಗಿ ಚಿಂತನೆ ಮಾಡಬೇಕು ಅನ್ನುವ ಶ್ರೀ ಅರವಿಂದರ ಆ ಕರೆ ಏನಿದೆ ಅದನ್ನ ಈ ರೀತಿಯ ವೇದಿಕೆಗಳ ಮುಖಾಂತರ ನಾವೇ ಅನುಷ್ಠಾನಿಸಬೇಕು. ನಮಸ್ಕಾರ ನಂದನ್ ಪ್ರಭುಜಿ. ನಮಸ್ಕಾರ. ನಾನು ಮನೋಹರ್ ಮಿಶ್ರಾ. ನಾನು ಮೊದಲನೇ ಪ್ರಶ್ನೆ ಕೇಳಿದ್ದೆ, ಹೆಚ್ಚು ಕಡಿಮೆ ಈ ನಮ್ಮ ಸಮಾಜದಲ್ಲಿ ಕ್ಷಾತ್ರ ತೇಜಸ್ಸು ಹೇಗೆ ಕುಗ್ಗಿದೆ ಕಳೆದ 2000 ವರ್ಷಗಳಿಂದ, ಅದರ ಪರಿಣಾಮ ಇವತ್ತು ನಾವು ಏನು ಅನುಭವಿಸ್ತಾ ಇದ್ದೀವಿ, ಅದರ ಹೆಚ್ಚು ಕಡಿಮೆ ಅದರ ಬಗ್ಗೆನೆ ನಾನು ಮೊದಲನೇ ಪ್ರಶ್ನೆ ಕೇಳಿದೆ. ಮೂರನೇ ಪ್ರಶ್ನೆನೂ ಹೆಚ್ಚು ಕಡಿಮೆ ಅದರ ಬಗ್ಗೆನೇ ಇತ್ತು. ಸೊ ಎರಡನ್ನೂ ಜೋಡಿಸಿ ನನ್ನ ಮುಂದಿನ ಇನ್ನೊಂದು ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಆಯ್ತು, ನಮ್ಮ ಜನರೇಷನ್ ವರೆಗೆ ಅದೆಲ್ಲ ಆಯ್ತು. ನಾವು ಸೇರಿದಂತೆ ನಮ್ಮ ಮುಂದಿನ ಪೀಳಿಗೆಯಲ್ಲಿ ಈ ಕ್ಷಾತ್ರ ತೇಜಸ್ಸು ವೃದ್ಧಿ ಆಗ್ಬೇಕು ಅಂದ್ರೆ ನಮ್ಮ ಈ ಭಯೋತ್ಪಾದನಾ ನೆರಳಿನಲ್ಲಿ ಖಂಡಿತ ನಾವು ನಮ್ಮ ಆತ್ಮೋನ್ನತಿ, ಸಮಾಜದ ಉನ್ನತಿ, ಜನಾಂಗದ ಉನ್ನತಿ ಇದನ್ನು ಸಾಧಿಸ್ಲಿಕ್ಕೆ ಭಯೋತ್ಪಾದನಾ ರಹಿತವಾದ ವಾತಾವರಣ ಬೇಕೇ ಬೇಕಾಗತ್ತೆ. ಹಾಗೆ ಆ ಭಯೋತ್ಪಾದನಾ ರಹಿತ ವಾತಾವರಣ ನಿರ್ಮಿಸ್ಲಿಕ್ಕೆ ಕ್ಷಾತ್ರ ತೇಜಸ್ಸು ಬೇಕೇ ಬೇಕಾಗತ್ತೆ. ಸೊ ಹಾಗಾಗಿ ನಮ್ಮ ಮತ್ತು ನಮ್ಮ ನಂತರದ ಮುಂದಿನ ಪೀಳಿಗೆಗೆ ಈ ಕ್ಷಾತ್ರ ತೇಜಸ್ಸು ವೃದ್ಧಿಸ್ಬೇಕು ಅಂದ್ರೆ ಏನು ಒಂದು ಕೆಲವು ಮೂಲಭೂತವಾದ ಒಂದು ಹೆಜ್ಜೆಗಳನ್ನ ಇಡಬೇಕಾಗತ್ತೆ. ಯಾವ ರೀತಿ ನಾವು ಮಾಡಬಹುದು? ನಿಮ್ಮಲ್ಲಿ, ಯಾಕಂದ್ರೆ ನೀವು ತುಂಬಾ ಕಡೆ ಮಾತಾಡಿರ್ತೀರಾ, ಬಹುಶಃ ನಿಮ್ಮ ಬಹಳ ಜನರು ಇದೇ ವಿಷಯದ ಬಗ್ಗೆ ಚರ್ಚಿಸಿರ್ಬಹುದು ಅಂತ ಅನ್ಕೊಳ್ತೀನಿ. ಸೊ ಹಾಗಾಗಿ ಅವರೆಲ್ಲ ಚರ್ಚಿಸಿರೋದು, ನಿಮ್ಮ ಅನುಭವಕ್ಕೆ ಬಂದಿರೋದು ಪ್ರಕಾರ ಏನು ನಾವು ಕೆಲವು ಸರಳ ಮತ್ತು ಮೂಲಭೂತವಾದ ಹೆಜ್ಜೆಗಳನ್ನ ತಗೊಳ್ಬಹುದು? ಮೊದಲನೇದು, ಸರ್ಕಾರದ ಸ್ತರದಲ್ಲಿ, ಸಮಾಜದ ಸ್ತರದಲ್ಲಿ ಅಂತ ಎರಡು ದೃಷ್ಟಿಕೋನಗಳಿಂದ ನಿಮ್ಮ ಪ್ರಶ್ನೆಯನ್ನು ಉತ್ತರಿಸುವ ಪ್ರಯತ್ನವನ್ನು ಮಾಡ್ತೇನೆ. ಇದು ಎಷ್ಟು ದೊಡ್ಡ ಪ್ರಶ್ನೆ ಅಂದ್ರೆ ಕೇವಲ ಒಬ್ಬ ವ್ಯಕ್ತಿ ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಹಿಡ್ಲಿಕ್ಕೆ ಸಾಧ್ಯ ಇಲ್ಲ.
ಟೆರರಿಸಂ ಅನ್ನೋದು ಏನಿದೆ ಮತ್ತು ವಿಶೇಷವಾಗಿ ಇಸ್ಲಾಮಿನ ಮುಖಾಂತರ ಜಗತ್ತು ಯಾವ ಸವಾಲನ್ನ ಎದುರಿಸ್ತಾ ಇದೆ, ನಾವು ಅದನ್ನೆಲ್ಲ ಈಗ ನೋಡ್ತಾ ಇದ್ದೇವೆ. ಪತ್ರಿಕೆಗಳಲ್ಲಿ ಅದಕ್ಕೆ ಸಾಕಷ್ಟು ವಿಚಾರಗಳು ನಮ್ಮ ಎದುರು ನಿಂತಿವೆ. ಅದನ್ನು ಎದುರಿಸುವುದಕ್ಕೆ ಸರ್ಕಾರದ ಕಡೆಯಿಂದಲೇ ವಿಶೇಷವಾಗಿ ಡಿಪ್ಲೊಮೆಸಿಯ ಸ್ತರದಲ್ಲಿ ಟೆರರಿಸಂನ ವಿರುದ್ಧ ಒಂದು ನರೇಟಿವ್ ಸೃಷ್ಟಿಯಾಗಬೇಕು. ಇವತ್ತೇನಾಗಿದೆ ಅಂದ್ರೆ ಅಮೆರಿಕದ ವಿಶ್ವವಿದ್ಯಾಲಯಗಳಲ್ಲೂ ಕೂಡ ನಾವು ಯಾವುದನ್ನ ಎಡಪಂಥೀಯ ನಿಲುವು ಅಂತ ಹೇಳ್ತೇವೋ ಆ ಎಡಪಂಥೀಯ ನಿಲುವು ಇರುವ ಪ್ರೊಫೆಸರ್ಗಳು ಅಲ್ಲಿಯ ಹ್ಯುಮ್ಯಾನಿಟೀಸ್ ಡಿಪಾರ್ಟ್ಮೆಂಟ್ಗಳಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಹಾರ್ವರ್ಡ್ ವಿಶ್ವವಿದ್ಯಾಲಯವನ್ನು ಸೇರ್ಕೊಂಡು. ಒಂದು ಸಣ್ಣ ಉದಾಹರಣೆಯನ್ನ ಕೊಡ್ತೇನೆ. ಬಾಲಗೋಕುಲ ಅಥವಾ ಶಿಶುಗಳಿಗೆ ಸಂಸ್ಕಾರ ನೀಡಬೇಕು ಅಂತ ಸಂಘ ಪರಿವಾರದ ಸಂಘಟನೆಗಳಿಂದ ಕಾರ್ಯಕ್ರಮಗಳು ನಡೀತಾವಲ್ಲ, ಅದೇ ರೀತಿಯಲ್ಲಿ ಹಿಂದೂ ಸಂಘಟನೆಗಳು ಅಮೆರಿಕದಲ್ಲೂ ಆ ರೀತಿಯ ಕಾರ್ಯಕ್ರಮಗಳನ್ನ ಮಾಡಿದ್ದಾವೆ. ನನಗೆ ಪರಿಚಯ ಇರುವಂತಹ ನನ್ನ ಆತ್ಮೀಯ ಸ್ನೇಹಿತರ ಮಗಳು ಇತ್ತೀಚೆಗೆ ಒಂದು ಯೂನಿವರ್ಸಿಟಿಯಲ್ಲಿ ಓದ್ತಾ ಇರುವವಳು ಆರ್ಟಿಕಲ್ 370 ತೆಗೆದ ನಂತರ ಕಾಶ್ಮೀರದ ಪರವಾದ ಧ್ವನಿಯನ್ನ ಎತ್ತಿದ ಒಂದು ವಿದ್ಯಾರ್ಥಿ ಸಮೂಹದ ಜೊತೆಗೆ ಸೇರಿಕೊಂಡು ಆಕೆ ಆ ಪ್ರತಿಭಟನೆಯ ಸಭೆಯಲ್ಲಿ ಭಾಗಿಯಾದಳಂತೆ. ಅದ್ರ ಬಗ್ಗೆ ದುಃಖದಿಂದ ನನ್ನ ಸ್ನೇಹಿತರು ಆಕೆ ತಂದೆ ತಾಯರು ವಿಚಾರವನ್ನ ಹಂಚಿಕೊಂಡಿದ್ರು. ಅಷ್ಟಾಗಿಯೂ ಕೂಡ ಈ ಎಲ್ಲ ಬಾಲಗೋಕುಲ ಇತ್ಯಾದಿ ತರಗತಿಗಳಲ್ಲಿ ಕಳೆದ ಒಂದು 15-18 ವರ್ಷಗಳಿಂದ ಭಾಗವಹಿಸಿಕೊಂಡು ಬಂದಂತಹ ಯುವತಿ ಆಕೆ. ಈಗ ಒಂದು ಪ್ರಶ್ನೆಯನ್ನು ಕೇಳಿದ್ರಲ್ಲ, ಕೇವಲ ರಿಚುವಲ್ಸ್ ಅಥವಾ ಕೇವಲ ಈ ತರದ ಕಾರ್ಯಕ್ರಮಗಳು ಸಂಸ್ಕಾರಯುತ ಕಾರ್ಯಕ್ರಮಗಳು ಅಷ್ಟು ಮಾತ್ರ ಅಲ್ಲ, ಒಂದು ಪ್ರಬಲವಾದ ಬೌದ್ಧಿಕವಾದ ನರೇಟಿವ್ ಅನ್ನ ಭಾರತದ ಕಡೆಯಿಂದ ಇಡೀ ವಿಶ್ವದಲ್ಲಿ ಪ್ರಚುರಪಡಿಸುವಂತಹ ಕೆಲಸ ಆಗ್ಬೇಕು. ರಾಜೀವ್ ಮಲ್ಹೋತ್ರಾ ಅದನ್ನ ಅಮೆರಿಕದಲ್ಲಿ ಅವರು ಬಹಳ ಸಮರ್ಥವಾಗಿ ಮಾಡ್ತಾ ಇದ್ದಾರೆ. ಆ ಕೆಲಸ ಭಾರತೀಯ ಮೂಲದ ಪ್ರೊಫೆಸರ್ಗಳಿಂದ, ಇಂಟೆಲೆಕ್ಚುವಲ್ಸ್ ಇಂದ, ಜಗತ್ತಿನ ನಾನಾ ದೇಶಗಳಲ್ಲಿ ಮತ್ತು ರಾಯಭಾರಿ ಕಚೇರಿಗಳಿಂದ ಅದು ಆಗಬೇಕು. ಇಸ್ಲಾಮಿಕ್ ನರೇಟಿವ್ ಅನ್ನು ಸಮರ್ಥಿಸುವವರು ಯಾರು? ಜಗತ್ತಿನ ವೇದಿಕೆಯಲ್ಲಿ, ವಿಶ್ವವಿದ್ಯಾಲಯಗಳಲ್ಲಿ, ಅಮೆರಿಕದ ವಿಶ್ವವಿದ್ಯಾಲಯಗಳಲ್ಲಿ ಇರುವಂತಹ ವೈಟ್ ಪ್ರೊಫೆಸರ್ಸೇ, ಅವರು ಎಡಪಂಥೀಯದಲ್ಲಿರುವ ಪ್ರೊಫೆಸರ್ಸೇ. ಅಂಥ ಒಂದು ದುರಂತ ಆಗಿದೆ. ಆದ್ರೆ ಈಗ ನಡೆಯುತ್ತಿರುವಂತಹ ಈ ಸನ್ನಿವೇಶಗಳು ಅಫ್ಘಾನಿಸ್ತಾನದಲ್ಲಿ ಇದೆಲ್ಲವನ್ನ ನಾವು ನೋಡುವಾಗ ಒಂದು ಮರು ಚಿಂತನೆ ಅವಶ್ಯವಾಗಿ ಹಾಗೆ ಆಗುತ್ತೆ ಅಲ್ಲಿ ಕೂಡ ಈ ಸನ್ನಿವೇಶಗಳ ಪರಿಣಾಮವಾಗಿ. ಇನ್ನು ಎರಡನೇದು ಇದೊಂದು ಜಿಯೋ ಪೊಲಿಟಿಕಲ್ ಪ್ರಾಬ್ಲಮ್ ಕೂಡ ಹೌದು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಆಯಿಲ್ ರಿಸೋರ್ಸಸ್ನ ಕಾರಣದಿಂದಾಗಿ ಅರಬ್ ದೇಶಗಳ ಪ್ರಭಾವ, ಮುಖಾಂತರ ಇಸ್ಲಾಮಿನ ಪ್ರಭಾವ, ಭಯೋತ್ಪಾದನೆಗೆ ಪ್ರಭಾವ ಇವತ್ತು ಎದ್ದು ನಿಂತಿದೆ. ಯಾವಾಗ ಆಯಿಲ್ ರಿಸೋರ್ಸಸ್ನ ಶಕ್ತಿ ಅದು ಉಡುಗಿ ಹೋಗುತ್ತೋ ಆಗ ಅದು ಈ ಟೆರರಿಸಂನ ಮೇಲೂ ಕೂಡ ಪ್ರಭಾವ ಬೀರುವ ಶಕ್ತಿಯನ್ನ ಇಟ್ಟುಕೊಂಡಿದೆ ಅನ್ನೋದನ್ನ ಗಮನದಲ್ಲಿಡ್ಬೇಕು. ಸಂಪೂರ್ಣವಾಗಿ ಅದು ಮಾಡಿಬಿಡುತ್ತೆ ಅಂತ ನಾವು ಹೇಳಲಿಕ್ಕೆ ಆಗುದಿಲ್ಲ. ಆದ್ರೆ ಸುದೈವಶಾತ್ ಇದು ಮೂರನೇ ಅಂಶ. ಸೌದಿ ಅರೇಬಿಯಾದಲ್ಲಿ, ಅರೇಬಿಯಾ ಜಗತ್ತಿನಲ್ಲೇ ಒಂದು ಮರುಚಿಂತನೆ ಪ್ರಾರಂಭವಾಗಿದೆ. ಇಸ್ಲಾಂನಲ್ಲಿರುವಂತಹ, ಕುರಾನ್ನಲ್ಲಿರುವ ಹದೀಸ್ಗಳ ಎಲ್ಲವನ್ನು ನಾವು ಒಪ್ಪಿಕೊಳ್ಳುವ ಅಗತ್ಯ ಇಲ್ಲ ಅಂತ, ಅದರ ಮರು ಇಂಟರ್ಪ್ರಿಟೇಷನ್, ರ್ಯಾಷನಲೈಸ್ಡ್ ಇಂಟರ್ಪ್ರಿಟೇಷನ್ ಆಗಬೇಕು ಅಂತ ಅಲ್ಲಿ ಪ್ರಾರಂಭ ಆಗಿದೆ. ಯಾರು ಆ ಕೆಲಸವನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ? ಮೊಹಮ್ಮದ್ ಬಿನ್ ಸಲ್ಮಾನ್, ಅಲ್ಲಿಯ ಸೌದಿ ಅರೇಬಿಯಾದ ರಾಜಕುಮಾರನೇ. ಆತ ಆರ್ಥಿಕ ರಾಜಕೀಯ ಕಾರಣಗಳಿಗಾಗಿ ಆತನ ಮಾಡ್ತಾ ಇರಬಹುದು. ಆದ್ರೆ ಸನ್ನಿವೇಶಗಳ ಪ್ರಭಾವದಿಂದಾಗಿ ಕುರಾನಲ್ಲಿ ಇರುವ ವಿಚಾರಗಳನ್ನೇ ಮರು ಪ್ರಶ್ನಿಸುವ ಅಥವಾ ಮರು ವ್ಯಾಖ್ಯಾನಿಸುವ ಕೆಲಸ ಆಗಬೇಕು ಅಂತ ಹೇಳಿ ಅರುಣ್ ಶೌರಿ ಅವರು ಇಲ್ಲಿ ಹೇಳ್ತಾ ಇದ್ರು. ದಶಕಗಳ ಹಿಂದೆ ಅವರ ಪುಸ್ತಕಗಳಲ್ಲಿ ಬರೆದಿದ್ದಾರೆ. ಆ ಕೆಲಸ ಮಾಡ್ಲಿಕ್ಕೆ ಧೈರ್ಯವೇ ಇಲ್ಲದೆ ಇರುವ ಸಂದರ್ಭದಲ್ಲಿ ಆ ಕೆಲಸ ಅಲ್ಲಿ ಪ್ರಾರಂಭ ಆಗಿದೆ. ಇನ್ನು ಇದು 3. ಇನ್ನು 4ನೇದ್ದು ಸರ್ಕಾರದ ಸ್ತರದಿಂದ ಉದಾಹರಣೆಗೆ ನಮ್ಮ ಶಿಕ್ಷಣ ನೀತಿಯಲ್ಲಿ ಶಿಕ್ಷಣದ ಉದ್ದೇಶ ಕೇವಲ ಜಾಬ್ಸ್ ಅನ್ನ ಪಡೆಯುವುದು ಮಾತ್ರ ಅನ್ನುವ ರೀತಿಯಲ್ಲಿ ಈಗ ಏನು ಆಗಿದೆಯಲ್ಲ ಅದು ಬದಲಾಗಬೇಕು. ಸ್ಪೋರ್ಟ್ಸ್ ಅದು ಶಿಕ್ಷಣದ ಅನಿವಾರ್ಯ ಅಂಗವಾಗಬೇಕು. ಕ್ಷಾತ್ರತೇಜ ಮೂಡುವುದಕ್ಕಾಗಿ ಸ್ಪೋರ್ಟ್ಸ್ ಮತ್ತು ಗೇಮ್ಸ್ ಅದು ಶಿಕ್ಷಣದ ಅಂಗವಾಗುವುದು ಅತ್ಯಂತ ಅವಶ್ಯ.
ಸೈನ್ಯಕ್ಕೆ ಸೇರುವಂತದ್ದು ಇಸ್ರೇಲಿನ ಪ್ರತಿಯೊಬ್ಬ ಕುಟುಂಬದ ಯುವಕ ಆತ ಸೈನ್ಯದಲ್ಲಿ ಕಂಪಲ್ಸರಿ 2 ವರ್ಷ 3 ವರ್ಷ ಆತ ಸೇವೆಯನ್ನ ಸಲ್ಲಿಸಲೇಬೇಕು. ಆ ರೀತಿಯ ಕ್ರಮವನ್ನ ಭಾರತದಲ್ಲಿ ತರುವ ಯೋಚನೆಯನ್ನ ಪ್ರಾಯಶಃ ಮಾಡೋದು ಅಸಾಧುವಾದೀತು ಅಥವಾ ಅಪ್ರಸ್ತುತವಾದೀತು. ಆದ್ರೆ ಆ ರೀತಿ ಕ್ಷಾತ್ರ ತೇಜವೇ ಮುಖ್ಯ ಅಂತೇಳಿ ಹೇಳಿಕೊಳ್ಳುವಂತಹ ಕುಟುಂಬಗಳು ಪಂಜಾಬ್ನಲ್ಲಿ, ಹರಿಯಾಣದಲ್ಲಿ, ರಾಜಸ್ಥಾನದಲ್ಲಿ ಬಹುದೊಡ್ಡ ಸಂಖ್ಯೆಯಲ್ಲಿದೆ. ಆ ಸೈನಿಕರಿಗೆ ಬೇಕಾಗಿರುವ ವ್ಯವಸ್ಥೆಯನ್ನ ಸರ್ಕಾರದ ಸರದಿಂದ ಬಹಳ ಚೆನ್ನಾಗಿ ಮಾಡಿದಾಗ ಸೈನ್ಯಕ್ಕೆ ಸೇರುವುದು ಕೂಡ ಐಹಿಕ ದೃಷ್ಟಿಯಿಂದಾಗ್ಲಿ ಅಥವಾ ದೇಶಭಕ್ತಿಯ ದೃಷ್ಟಿಯಿಂದಾಗ್ಲಿ ಅದು ಒಳ್ಳೆಯದು ಅನ್ನುವಂತಹ ಕಲ್ಚರ್ ಏನಿದೆ ಅದು ಸಮಾಜದಲ್ಲಿ ಸರ್ಕಾರದ ನೀತಿಯ ಮುಖಾಂತರ ಬರಬೇಕು. ಇನ್ನು 5ನೇದು ಅದು ಸಮಾಜದ ದೃಷ್ಟಿಯಿಂದ ಸಂಘಟನೆಗಳು ಏನಿದೆ, ರಾಷ್ಟ್ರೀಯ ವಿಚಾರಗಳಿಗಾಗಿ ತಮ್ಮನ್ನು ತಾವು ಮುಡಿಪಾಗಿಟ್ಟುವ ಸಂಘಟನೆಗಳು ಸಮಾಜದಲ್ಲಿ ಕ್ಷಾತ್ರ ತೇಜವನ್ನು ತರುವ ಕೆಲಸವನ್ನ ಅವಶ್ಯವಾಗಿ ಮಾಡ್ತಾ ಇವೆ. ಆ ಕೆಲಸ ಇನ್ನಷ್ಟು ಮುಂದುವರಿಬೇಕು. ಅದು ಸಮಾಜದ ಕಡೆಯಿಂದ, ಸಂಘಟನೆಗಳ ಕಡೆಯಿಂದ ಆಗ್ಬೇಕಾಗಿರುವಂತ ಕೆಲಸ. ಇನ್ನು ಅತ್ಯಂತ ಮುಖ್ಯವಾಗಿ ತುಷ್ಟೀಕರಣದ ನೀತಿ ಇದ್ರೆ ಮಾತ್ರ ವೋಟ್ ಬ್ಯಾಂಕ್ ರಾಜಕೀಯದ ಕಾರಣದಿಂದ ನಾವು ಅಧಿಕಾರಕ್ಕೆ ಏರಬಹುದು ಅನ್ನುವ ಒಂದು ಕಲ್ಪನೆ ಇದೆಯಲ್ಲ, ಅದರ ಪರಿಣಾಮವಾಗಿ ಒಂದು ಮತದ ರಾಜಕೀಯ ಶಕ್ತಿಯನ್ನು ವೃದ್ಧಿ ಆಯ್ತಲ್ಲ, ಅದು ಹಿಂದೂ ಪರವಾದ ರಾಜಕೀಯ ಪಕ್ಷಗಳ ರಾಜಕೀಯ ಚಾಣಾಕ್ಷತೆಯ ಫಲವಾಗಿ ಹಿಂದೂಗಳ ಹಿತವನ್ನ ನಾವು ಧ್ವನಿಸದೇ ಇದ್ರೆ ನಾವು ಅಧಿಕಾರಕ್ಕೆ ಬರೋದಿಲ್ಲ ಅನ್ನುವಂಥ ಸ್ಥಿತಿ ನಿರ್ಮಾಣ ಮಾಡಬೇಕು. ಅದಕ್ಕಾಗಿ ಮೊಟ್ಟ ಮೊದಲಿಗೆ ಸ್ವಾಮಿ ಚಿನ್ಮಯಾನಂದರು ಉಜಿರೆಯಲ್ಲಿ ನಡೆದಂತಹ 1981ರಲ್ಲಿ ನಡೆದಂತಹ ವಿಶ್ವ ಹಿಂದೂ ಸಮ್ಮೇಳನದಲ್ಲಿ ಹಿಂದೂ ವೋಟ್ ಬ್ಯಾಂಕ್ ಆಗ್ಬೇಕು ಅನ್ನುವಂಥ ಪರಿಕಲ್ಪನೆಯನ್ನ ಮೊಟ್ಟ ಮೊದಲಿಗೆ ಹೇಳಿದರು. ಆ ಹಿಂದೂ ವೋಟ್ ಬ್ಯಾಂಕ್ಗಳು ಸೃಷ್ಟಿಯಾಗಬೇಕು. ಈ ರೀತಿಯಲ್ಲಿ ಆಂತರಿಕವಾಗಿ ಮತ್ತು ಸಮಾಜದ ಸ್ತರದಲ್ಲಿ, ಸರ್ಕಾರದ ಸ್ತರದಲ್ಲಿ, ಭಾರತದಲ್ಲಿ ಮತ್ತು ವಿಶ್ವದ ಸ್ತರದಲ್ಲಿ ಈ ರೀತಿಯ ಕ್ರಮಗಳು ಆಯ್ತು ಅಂತ ಆದ್ರೆ, ಅದರಲ್ಲೂ ವಿಶೇಷವಾಗಿ ವಿಶ್ವದ ಸ್ತರದಲ್ಲಿ ಒಂದು ಪ್ರಬಲವಾದ ಇಂಟೆಲೆಕ್ಚುವಲ್ ನರೇಟಿವ್ ಅದು ಬರಬೇಕು. ಅದು ಆಯ್ತು ಅಂತ ಆದ್ರೆ ಇಸ್ಲಾಮಿನ ವಿಚಾರಗಳನ್ನು ಕೂಡ ಪ್ರಶ್ನೆ ಮಾಡುವಂತಹ ವಿಚಾರಗಳು ಬಂತು ಅಂತ ಹೇಳಿದ್ರೆ ಆಗ ಇಸ್ಲಾಮಿಕ್ ದೇಶಗಳು ತಮ್ಮ ವಿಚಾರಗಳನ್ನ ಮರು ಪ್ರಶ್ನಿಸುವ ಅನಿವಾರ್ಯತೆಗೆ ಜಗತ್ತಿನ ಬುದ್ಧಿಜೀವಿ ವಲಯ ಮತ್ತು ದೇಶಗಳ ಒಕ್ಕೂಟಗಳು ಅವರನ್ನ ತಳ್ಳಬೇಕು. ಅದಕ್ಕೆ ದೈವಿ ಶಕ್ತಿಯ ಬೆಂಬಲ, ಕೃಪೆ ಅವಶ್ಯವಾಗಿದೆ ಅನ್ನೋದು ನನ್ನ ಆಧ್ಯಾತ್ಮಿಕವಾದ ಶ್ರದ್ಧೆ. ಮನುಷ್ಯರ ಕಡೆಯಿಂದ ಕೂಡ, ನಮ್ಮೆಲ್ಲರ ಕಡೆಯಿಂದ ವೈಯಕ್ತಿಕವಾಗಿ ಮತ್ತು ಸಂಘಟನೆಯ ಸ್ತರದಲ್ಲಿ ಅದಾಗಬೇಕು. ಮತ್ತು ಸರ್ಕಾರದ ಸ್ತರದಿಂದ ಸರ್ಕಾರದ ಹಂತದಲ್ಲಿ ಜಿಯೋಪೊಲಿಟಿಕಲ್ ಪಾಲಿಸಿ ಯಾವುದಿರಬೇಕು ಅನ್ನೋದ್ರ ಬಗ್ಗೆ ಅವಶ್ಯವಾಗಿ ಈ ನಿಟ್ಟಿನಲ್ಲಿ ಚಿಂತನೆ ಆಗ್ತಾ ಇದೆ ಅಂತ ನಾನು ಭಾವಿಸಿದ್ದೆ. ಧನ್ಯವಾದಗಳು ನಂದನ್ ಪ್ರಭುಜಿ. ನಾವು ಈಗ ಈ ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ಬಂದಿದ್ದೇವೆ. 75ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ನಾವು ಇನ್ನೂ ಹೆಚ್ಚಿನ ವಿಷಯಗಳ ಬಗ್ಗೆ ಇನ್ನೂ ಹೆಚ್ಚಿನ ಉಪನ್ಯಾಸ ಮಾಲಿಕೆಗಳನ್ನು ಹಮ್ಮಿಕೊಂಡಿದ್ದೇವೆ.